ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸಂತೋಷವುಳ್ಳವರು, ಸಂತೋಷವುಳ್ಳವರು. ಹಲ್ಲೆಲೂಯ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ದೇವರು ನಮ್ಮ ನಡುವೆ ಇದ್ದಾನೆ. ಇಲ್ಲಿ ಬಂದಿರುವಂಥ ಪ್ರತಿ ಒಬ್ಬೊಬ್ಬರು ಇಲ್ಲಿಂದ ಹಿಂದಿರುಗಿ ಹೋಗುವಾಗ ಯಾರು ಬರಿಗೈಯಲ್ಲಿ ಹೋಗಲ್ಲ. ಯಾರು ಬರಿಗೈಯಲ್ಲಿ ಹೋಗಲ್ಲ, ಯಾರು ಬರಿಗೈಯಲ್ಲಿ ಹೋಗಲ್ಲ. ಯೇಸುವಿನ ನಾಮದಲ್ಲಿ ರಾಬಾದ ಡಾಗದ ಬೋ ರಿಕಮಾನ ಪ್ರೌಢ ಪ್ರಮಾಣ ಟಟಾ 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 ಶಾಪ ಟಟಾ ಕದಬ. ಎಸ್, ಅಂತರಿಕ್ಷವು ಮಾರ್ಪಡಲಿ. ಓ, ಅಂತರಿಕ್ಷವು ಮಾರ್ಪಡಲಿ. ಸ್ವರ್ಗೀಯ ದೇವರ ಸೈನ್ಯ ಇಳಿಲೇ. ಓ ರಾಬಾದ ಡಾಗದ ಬ ರಿಕಮಾನ. ದೇವರ ಮಹಿಮೆ ಆವರಿಸಿಕೊಳ್ಳಿ, ದೇವರ ಪ್ರಸನ್ನತೆ ಆವರಿಸಿಕೊಳ್ಳಿ, ದೇವರ ಶಕ್ತಿ ಆವರಿಸಿಕೊಳ್ಳಿ, ದೇವರ ಕೃಪೆ. ರಾಬಾದ ಎಲ್ಲರೂ ಅನ್ಯ ಭಾಷೆಗಳನ್ನು ಮಾತಾಡಿ. ಓ ರಾಬಾದ. ಇವತ್ತು ದೇವರು ನಿನ್ನ ಚರಿತ್ರೆಯನ್ನು ಬದಲಾಯಿಸುವಂತ ದಿನ. ಇವತ್ತು ದೇವರು ನಿನ್ನ ಚರಿತ್ರೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿ ಬಂದ ಹಾಗೆ ಹಿಂದಿರುಗಿ ಹೋಗುವ ಹಾಗೆ ಬಿಡುವ ದೇವರಲ್ಲ. ರಾಬಾದ. ಎಸ್ ಎಸ್ ಎಸ್, ಮಹಿಮೆ ಆವರಿಸಿಕೊಳ್ಳಿ. ಪರಲೋಕ ತೆರೆಯಲ್ಪಡಲಿ, ಪರಲೋಕ ತೆರೆಯಲ್ಪಡಲಿ. ಬಿಡುಗಡೆಗಳು ನಡೀಲಿ, ಅದ್ಭುತಗಳು ನಡೆಯಲಿ, ಅತಿಶಯಗಳು ನಡೆಯಲಿ, ರೋಗಗಳು ಸೌಖ್ಯವಾಗಲಿ, ಮಾಟ ಮಂತ್ರಗಳ ಕಟ್ಟು ಹೊಡಿಲಿ. ಓ, ದೇವರು ನೇರವಾಗಿ ಮಾತಾಡಲಿ. ಪ್ರತಿ ಒಬ್ಬೊಬ್ಬರನ್ನ ದೇವರು ಮುಟ್ಟಲಿ, ಪ್ರತಿ ಒಬ್ಬೊಬ್ಬರ ಸಂಗಡ ದೇವರು ಮಾತಾಡಲಿ. ಎಸ್ ಎಸ್, ದೇವದೂತರ ಸೈನ್ಯಗಳು ಯೇಸುವಿನ ನಾಮದಲ್ಲಿ ಇಳಿಲಿ. ಎಲ್ಲ ಚೇರ್ಗಳ ಮೇಲೆ ಅಗ್ನಿ ಇಳಿಲಿ, ಈ ಎಲ್ಲ ಸ್ಥಳಗಳಲ್ಲಿ ದೇವರ ಅಗ್ನಿ ಇಳಿಲಿ. ಎಸ್, ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಠಾ 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 ಶಾಭಾ ಠಾ ಠಾ ಖಾ ತಬೋ ರಿಖಮ ಮದ ಡಗತಬೋ ರಿಖಮಾನ ರಬದ ಡಗದಬ ಶಬ್ದವಾದಿಗಾಡಗಸಿ. ಸ್ವರ್ಗೀಯ ದೇವರೇ, ನಮ್ಮ ಮಧ್ಯದಲ್ಲಿ ನೀವು ಪ್ರಕಟ ಆಗಿರೋದಕ್ಕಾಗಿ ಸ್ತೋತ್ರ. ಅಂತರಿಕ್ಷವು ಮಾರ್ಪಟ್ಟಿರೋದಕ್ಕಾಗಿ ಸ್ತೋತ್ರ. ಪರಲೋಕದ ದೇವದೂತರ ಅಥವಾ ದೇವರ ಸೇನೆ ಇಳಿದು ಬಂದಿರೋದಕ್ಕಾಗಿ ಸ್ತೋತ್ರ. ಪ್ರತಿ ಒಬ್ಬೊಬ್ಬರಿಂದ ಕರ್ತಾನೆ, ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಪ್ರತಿ ಒಬ್ಬೊಬ್ಬರನ್ನ ಮುಟ್ರಿ. ಈ ಪ್ರಾರ್ಥನೆ ಮುಗಿಯೋಷ್ಟ್ರೊಳಗಡೆ ಪ್ರತಿಯೊಬ್ಬೊಬ್ಬರನ್ನ ಬಿಡಿಸ್ರಿ. ಪ್ರತಿ ಒಬ್ಬೊಬ್ಬರೊಟ್ಟಿಗೂ ವೈಯಕ್ತಿಕವಾಗಿ ಮಾತಾಡ್ರಿ. ಪ್ರವಾದನೆಯ ಶಬ್ದ ಹೊರಡಲಿ. ಓ, ಸರ್ವಶಕ್ತನ ಬಲವಾದ ಕಾರ್ಯಗಳಲ್ಲಿ ನಡೀಲಿ. ಬಂದಂಥವ್ರು ಆಶ್ಚರ್ಯದೊಂದಿಗೆ ಹಿಂದಿರುಗಿ ಹೋಗುವಂತೆ ಪರಲೋಕದ ದ್ವಾರ ತೆರಲಿ. ಯಾವ ಯಾವ ವಿಷಯಗಳಿಂದ, ಯಾವ ಯಾವ ಕಾರ್ಯಗಳಿಂದ, ಯಾವ ಯಾವ ಭಾರದಿಂದ, ಯಾವ ಯಾವ ವೇದನೆಯಿಂದ, ಯಾವ ಯಾವ ರೋಗಗಳಿಂದಲೇ ಬಂದಿದ್ದಾರೋ, ಈ ಪ್ರಾರ್ಥನೆ ಮುಗಿಯೋಷ್ಟ್ರೊಳಗಡೆ ಇವರ ಜೀವಿತಗಳಲ್ಲಿ ಬಿಡುಗಡೆಗಳುಂಟಾಗಿರಲಿ, ಅದ್ಭುತಗಳುಂಟಾಗಿರಲಿ. ಮಹಿಮೆ ನಿಮಗೆ ಸ್ವಾಮಿ. ದೇವರ, ಈ ರೀತಿಯಾದ ಕರ್ತನೆ ಪ್ರಾರ್ಥನೆಯನ್ನ ನೀವು ಸಿದ್ಧ ಮಾಡಿರೋದಕ್ಕಾಗಿ ಸ್ತೋತ್ರ. 40 ದಿವಸಗಳ ಸಂಗಡ ಜೊತೆಯಲ್ಲಿ ಇದು ನಡೆಸಿದ್ರಿ ಸ್ತೋತ್ರ. ಜಯಕರವಾಗಿ ನಡೆಸಿದ್ರಿ ಸ್ತೋತ್ರ. ನಿರೀಕ್ಷೆಯೊಂದಿಗೆ ಮಕ್ಕಳು ಬಂದಿದ್ದಾರೆ. ನಿರಾಶೆಯೊಂದಿಗೆ ಹೋಗಬಾರ್ದಪ್ಪ. ನಿಮ್ಮಲ್ಲಿ ಏನಾದರೂ ಪಡ್ಕೊಂಡು ಹಿಂದಿರುಗಿ ಹೋಗಲಿ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ದೇವರು ಇವತ್ತು ನಿಮ್ಮ ಕಣ್ಣೀರು ಒರೆಸ್ತಾನೆ. ಹಲ್ಲೆಲೂಯಾ. ಪ್ರತಿ ಒಬ್ಬೊಬ್ಬರ ಸಂಗಡ ದೇವರು ಇವತ್ತು ಮಾತಾಡ್ತಾನೆ. ನನಗೆ ಗೊತ್ತಿಲ್ಲ ದೇವರು ಏನೋ ಮಾಡ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕಣ್ಣೀರು ದೇವರು ಒರೆಸ್ತಾರ. ಇಲ್ಲಿ ದೇವರ ಮಹಿಮೆ. ಶಾಬಾದ ಡಾಗದವ ರಿಕಮಾನ. ಹೊತ್ತುಕೊಂಡು ಬಂದಂತ ಭಾರವನ್ನ ಇವತ್ತು ನನ್ನ ಕರ್ತನು ಅವನು ತೆಗೆದುಕೊಂಡು ಅವನ ಲಘುವಾಗಿರುವಂತಹ ನುಗವನ್ನ ನಿನ್ನ ಮೇಲೆ ಹಾಕಿ ಕಾಳಿಸುವವನಾಗಿರ್ತಾನೆ. ಅನೇಕ ಜನರು ಇಲ್ಲಿ ಕಷ್ಟಗಳಲ್ಲಿ, ಕಣ್ಣೀರುಗಳಲ್ಲಿದ್ದೀರಿ. ನಿನ್ನ ಕಣ್ಣೀರನ್ನ ದೇವರು ಕಂಡಿದ್ದಾನೆ. ನೀನಾಗಿ ನೀನು ಇಲ್ಲಿ ಬಂದಿಲ್ಲ.
ನೀನಾಗಿ ನಿನ್ನಲ್ಲಿ ಬಂದಿಲ್ಲ, ದೇವರಲ್ಲಿ ನಿನ್ನಲ್ಲಿ ಕರೆತಂದಿದ್ದು, ದೇವರಲ್ಲಿ ನಿನ್ನ ಕರೆತಂದಿದ್ದು. ಕಾರಣ ನಿನ್ನ ಮೇಲೆ ದೇವರ ಉದ್ದೇಶವಿದೆ, ನಿನ್ನ ಮೇಲೆ ದೇವರ ಉದ್ದೇಶವಿದೆ, ನಿನ್ನ ಕುಟುಂಬದ ಮೇಲೆ ದೇವರ ಉದ್ದೇಶವಿದೆ, ನಿನ್ನ ತಲೆಮಾರುಗಳ ಮೇಲೆ ದೇವರ ಉದ್ದೇಶವಿದೆ. ಹೌದು ಎಂಬುದಾಗಿ ಹೇಳಿ ಒಪ್ಪುವಂತವರು ಇಲ್ಲಿ ಯಾರಾದರೂ ಇದ್ರೆ ಅಂತವರುಗಳ ಮೇಲೆ ದೇವರ ಶಕ್ತಿ ಪ್ರಕಟವಾಗಲಿ. ಹಲ್ಲೆಲೂಯಾ. ನಿನ್ನ ಕಣ್ಣೀರನ್ನ ಯಾರು ಒರೆಸಿದ್ರೋ ಒರೆಸಿಲ್ವೋ ಗೊತ್ತಿಲ್ಲ, ನಿನ್ನ ಕಣ್ಣೀರಿನ ಮಾತುಗಳನ್ನು ಯಾರು ಕೇಳಿದ್ರೋ ಕೇಳಿಲ್ವೋ ಗೊತ್ತಿಲ್ಲ. ಆದರೆ ಯೇಸು ಇವತ್ತು ಅನೇಕ ಜನರ ಕಣ್ಣೀರನ್ನ ಈ ಸ್ಥಳದಲ್ಲಿ ಒರೆಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹೋ ರಾಬಾ ಶಾಬಾ ದಬು ರೀಕಮಾನ. ಅಲಲೂಯ ಅಲಲೂಯ ಅಲಲೂಯ. ದೇವರಿಗೆ ಮಹಿಮೆ ಆಗಲಿ. ಸ್ವಲ್ಪ ನೋಡ್ರಿ, ಸುಮಾರು ಜನ ಬಂದಿದ್ದೀರಿ. ನಾನು ಎಲ್ರಿಗೂ ಪ್ರಾರ್ಥನೆ ಮಾಡಬೇಕು, ಯಾಕಂದರೆ ನೀನು ಬಂದ ಹಾಗೆ ಹಿಂದಿರುಗಿ ಹೋಗಬಾರದು. ಪ್ರತಿ ಒಬ್ಬೊಬ್ಬರು ಬಿಡುಗಡೆ ಹೊಂದ್ಕೊಂಡು ಹೋಗಬೇಕು. ಅಲ್ಲೇಲೂಯ. ನಾನು 40 ದಿವಸ ಉಪವಾಸದಲ್ಲಿ ಇದ್ದು ಇಲ್ಲಿ ಬಂದಿದ್ದೀನಿ. ನಾನು 10 ಅವರ್ ನಿಂತ್ಕೊಳ್ಳೋಕ್ಕೂ ರೆಡಿ. ಎಷ್ಟವರು? 10 ಅವರ್ ನಿಂತ್ಕೊಳ್ಳೋಕೆ ರೆಡಿ. ನೀವು ನಿಂತ್ಕೊಳ್ಳೋಕೆ ರೆಡಿ ಆದರೆ, ನೀವು ಕೂತ್ಕೊಳ್ಳೋಕೆ ರೆಡಿ ಆದರೆ, ನೀವು ಟೈಮ್ ಕೊಡೋಕೆ ರೆಡಿ ಆದರೆ, ಬಿಡುಗಡೆ ಬೇಕಾ ಬೇಡ? ಬಿಡುಗಡೆ ಬೇಕಾ ಬೇಡ? ಸ್ವಲ್ಪ ಟೈಮ್ ಹಿಡಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಸಂಗಡ ದೇವ್ರು ಮಾತಾಡಬೇಕಲ್ಲ, ಪ್ರತಿಯೊಬ್ಬರು ದೇವರು ಮುಟ್ಟಬೇಕಲ್ಲ. ನೀನು ಬಂದ ಹಾಗೆ ಹಿಂದಿರುಗಿ ಹೋಗಬಾರ್ದಲ್ಲ, ನೀನು ಕಣ್ಣೀರು ಒರೆಸಲ್ಪಡಬೇಕಲ್ಲ. ದೇವ್ರು ಹೇಳ್ತಾ ಇದ್ದಾರೆ, ಕೆಲವು ಜನರ ಕಣ್ಣೀರಿನ ಬುತ್ತಳಿಕೆಯನ್ನು ದೇವರು ಕಂಡಿದ್ದಾನೆ. ಆ ಬುತ್ತಳಿಕೆ ತೀರ್ತು. ಇವತ್ತು ಆ ವಿಷಯದ ಮೇಲೆ ಅವನು ನ್ಯಾಯ ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯ ಹಲ್ಲೆಲೂಯ. ದುರಾತ್ಮಗಳು ಬಿಟ್ಟು ಹೋಗ್ಬೇಕು, ದೇವಗಳು ಬಿಟ್ಟು ಹೋಗ್ಬೇಕು, ಮಾಟ ಮಂತ್ರಗಳ ಕಟ್ಟು ಹೊಡೆಯಲ್ಪಡಬೇಕು, ರೋಗಗಳು ಸೌಖ್ಯ ಆಗಬೇಕು. ನೀನು ಬಂದ ಹಾಗೆ ಹಿಂದಿರುಗಿ ಹೋಗ್ಬಾರ್ದಲ್ವಾ? ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಲ್ಲೆಲೂಯ. ನೀವೆಲ್ಲರೂ ಶ್ರದ್ಧೆಯಿಂದ ಇದ್ರೆ, ನೀವೆಲ್ಲರೂ ಆಸಕ್ತಿಯಿಂದ ಇದ್ರೆ, ಪ್ರತಿ ಒಬ್ಬೊಬ್ಬರ ಸಂಗಡ ದೇವರು ಮಾತಾಡ್ತಾನೆ, ಪ್ರತಿ ಒಬ್ಬೊಬ್ಬರನ್ನ ದೇವರು ಮುಡ್ತಾನೆ. ನೀನು ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ಜಯದೊಂದಿಗೆ, ಜಯದ ಘೋಷದೊಂದಿಗೆ ಹಿಂದಿರುಗುವಂತವರಾಗಿರ್ತೀರಿ. ಹೋ ರಾಬಾ ಶಬ್ದವಾದಿಗಾರಗಿಸಿ. ದೇವರಾತ್ಮನ್ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ಇವತ್ತು ನಿನ್ನ ಕಣ್ಣೀರನ್ನು ಒರೆಸುವ ದಿನ, ಇವತ್ತು ನಿನ್ನ ಕಣ್ಣೀರನ್ನು ನೀಗಿಸುವ ದಿನ. ಇದು ಸೈನ್ಯಗಳ ಯೆಹೋವನ ನುಡಿ ನುಡಿ. ಹಲ್ಲೆಲೂಯ ಹಲ್ಲೆಲೂಯ. ಯಾರೇ ಇಲ್ಲಿ ಬಂದಿರಲಿ, ದೇವರ ಮಕ್ಕಳಾಗಿರಲಿ, ಅನ್ಯರಾಗಿರಲಿ, ಯಾರೇ ಆಗಿರಲಿ, ಇವತ್ತು ನೀವು ಬಿಡುಗಡೆ ಒಂದಿಗೆ ಹಿಂದಿರುಗಿ ಹೋಗ್ತೀರ. ಹಲ್ಲೆಲೂಯ ಹಲ್ಲೆಲೂಯ. ಇವತ್ತು ನೀನು ಕತ್ತಲೆಯ ಭಾರವನ್ನು ನೀನು ತೆಗೆದುಕೊಂಡು ಬಂದಿರ್ಬೋದು. ಆದರೆ ದೇವ್ರು ಹೇಳ್ತಾ ಇದ್ದಾರೆ, ನೀನು ಹಿಂದಿರುಗುವಾಗ ಬೆಳಕನ್ನು ಹೊತ್ತುಕೊಂಡು ಹೋಗ್ತೀಯ ಅಂತೇಳಿ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ದೇವ್ರು ಹೇಳ್ತಾ ಇದ್ದಾರೆ, ಇವತ್ತು ನೀನು ಇಲ್ಲಿ ಬರುವಾಗ ಕತ್ತಲೆಯನ್ನು ಹೊತ್ತುಕೊಂಡು ಬಂದಿದ್ಯಾ, ಕತ್ತಲೆ ಭಾರವನ್ನು ಹೊತ್ತುಕೊಂಡು ಬಂದಿದ್ಯಾ. ಆದರೆ ಈ ಪ್ರಾರ್ಥನೆ ಮುಗಿಯೋಷ್ಟರೊಳಗಡೆ ನೀನು ಹಿಂದಿರುಗುವಾಗ ನೀನು ಅದೇ ಭಾರದೊಂದಿಗೆ ಹೋಗಲ್ಲ, ನೀನು ಅದೇ ಕತ್ತಲೊಂದಿಗೆ ಹೋಗಲ್ಲ, ನೀನು ಬೆಳಕನ್ನು ಹೊತ್ತುಕೊಂಡು ಹೋಗ್ತಿ ಎಂಬುದಾಗಿ ಹೇಳಿ ಸೈನ್ಯಗಳನ್ನು ಒಡೆಯನಾಗಿರುವಂತ ಯೆಹೋವನು ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ನೀನು ಇಲ್ಲಿವರೆಗೂ ಕೇಳ್ದಲ್ವ, ನನ್ನ ಭಾರ ಯಾರು ಹೊತ್ಕೊಂತಾರ, ನನ್ನ ಭಾರ ಯಾರು ಹೊತ್ಕೊಂತಾರ, ನನ್ನ ಭಾರದಿಂದ ಯಾರು ಬಿಡಿಸ್ತಾರೆ ಅಂತ ಹೇಳಿ. ಆದರೆ ದೇವರು ಅವನ ಆಲೋಚನೆ ಕೊಟ್ಟು ಕಳಿಸಿದಾನೆ. ನಿನ್ನ ಭಾರವನ್ನು ಇವತ್ತು ಅವನು ತೆಗೆದುಕೊಂಡು ಅವನ ಬೆಳಕನ್ನು ನಿನ್ನ ಮೇಲೆ ಹಾಕೋದಕ್ಕಾಗಿ ಹೋಗ್ತಾ ಇದ್ದಾನೆ, ನಿನ್ನ ಮೇಲೆ ಹಂಚುವುದಕ್ಕಾಗಿ ಹೋಗ್ತಾ ಇದ್ದಾನೆ, ಬೆಳಕನ್ನು ನಿನ್ನ ಮೇಲೆ ಹಾಕುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಇವತ್ತು ಭಯಂಕರ ಬಿಡುಗಡೆಗಳು ನಡೆಯುತ್ತೆ, ಭಯಂಕರ ಅದ್ಭುತಗಳು ನಡೆಯುತ್ತೆ. ನನಗೆ ಗೊತ್ತಿಲ್ಲ ದೇವ್ರು ಯಾರ್ಯಾರನ್ನ ಮುಡ್ತಾರ ಅಂತೇಳಿ, ಯಾರ್ಯಾರ ಹತ್ರ ಬಂದು ಆಲೋಚನೆ ಕೊಡ್ತಾರೆ ಅಂತೇಳಿ ಗೊತ್ತಿಲ್ಲ. ಆಸಕ್ತಿಯಿಂದ ಕೂತ್ಕೊಳ್ರಿ, ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಮತ್ತೊಂದು ಸಾರಿ ಹೇಳ್ತೇನೆ ಕೇಳ್ರಿ, ನೀವು ಕತ್ತಲೆಯ ಭಾರವನ್ನು ತಗೊಂಡು ಬಂದಿದ್ದೀರಿ, ನೀವು ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ.
ನಿಮ್ಮ ಮೇಲೆ ಕರ್ತನು ಬೆಳಕನ್ನು ಕೊಟ್ಟು ಕಳಿಸ್ತಾನೆ. ನೀವು ಬೆಳಕನ್ನು ಹೊತ್ತುಕೊಂಡು ಹೋಗ್ತೀರಿ. ನೀವು ಬೆಳಕನ್ನು ಹೊತ್ತುಕೊಂಡು ಹೋಗುವಾಗ ನಿನ್ನ ವಿಷಯಗಳಲ್ಲಿ, ನಿನ್ನ ಕಾರ್ಯಗಳಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಸ್ಥಳಗಳಲ್ಲಿ, ನಿನ್ನ ಕೆಲಸದಲ್ಲಿ ಎಲ್ಲೆಲ್ಲ ನೀನು ಹೋಗಿ ಕತ್ತಲೆ ಕಾಣ್ತಾ ಇದೆಯೋ ಅಲ್ಲೆಲ್ಲ ಕಾಲಿಡುವಾಗ ಅಲ್ಲೆಲ್ಲ ಬೆಳಕುಂಟಾಗೋದಕ್ಕಾಗಿ ಹೋಗ್ತದೆ. ಅಲ್ಲೆಲ್ಲ ಬೆಳಕುಂಟಾಗೋದಕ್ಕಾಗಿ ಹೋಗ್ತಾ ಇದೆ. ಅಲ್ಲೆಲ್ಲ ಬೆಳಕು ಪ್ರಕಟವಾಗುವುದಕ್ಕಾಗಿ ಹೋಗ್ತಾ ಇದೆ. ಓ, ನೀನು ಕಂಡಿದ್ದು ಕತ್ತಲು, ನೀನು ಹೋಗಿದ್ದ ಜಾಗದಲ್ಲೆಲ್ಲ ಕಂಡಿದ್ದು ಕತ್ತಲು, ನೀನು ಕಾಲಿಟ್ಟ ಜಾಗ ಎಲ್ಲ ಕತ್ತಲು. ಬಟ್ ಇಲ್ಲಿಂದ ಹಿಂದಿರುಗುವಾಗ ನೀನು ಕಾಲಿಡುವಂತ ಆ ಜಾಗ ಅದು ಕತ್ತಲಾಗಿದ್ರು ಕೂಡ ನೀನು ಬೆಳಕನ್ನು ಹೊತ್ತುಕೊಂಡು ಹೋಗುವ ದೇವರ ಮಗುವಾದ ನಿಮಿತ್ತವಾಗಿ ಆ ಸ್ಥಳವೆಲ್ಲ ನಿನಗಾಗಿ ಕರ್ತನು ಬೆಳಕನ್ನು ಉಂಟು ಮಾಡುವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಾಕ್ಯ ಓದಿ ನಂತರವಾಗಿ ನಾನು ಸಂದೇಶದ ಒಳಗಡೆ ಹೋಗ್ತೀನಿ, ದೇವರ ಆಲೋಚನೆ ಒಳಗಡೆ ಹೋಗ್ತೀನಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಕರ್ತನು ಕೊಟ್ಟಿರುವಂಥ ವಾಕ್ಯ ನಾವು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 16ನೇ ವಚನ. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ, ಕತ್ತಲಲ್ಲಿ ವಾಸಿಸಿದಂತಹ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ, ಕಾರ್ಗತ್ತಲಾದಂಥ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಸೂರ್ಯೋದಯವಾಯಿತು ಎಂಬುದೇ. ಹಲ್ಲೆಲೂಯಾ. ನಾ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರ ಪ್ರಾರ್ಥನಾ ಕೋಣೆಯಲ್ಲಿ ಕೂತಿರುವಾಗ ಈ ವಾಕ್ಯವನ್ನು ಕೊಟ್ಟು ಇದರ ಕುರಿತು ನೀನು ಮಾತಾಡಬೇಕು. ನನ್ನ ಜನಗಳು ಕತ್ತಲಲ್ಲಿದ್ದಾರೆ, ಕತ್ತಲೆಯಲ್ಲಿ ಬಂಧಿಸಲ್ಪಟ್ಟಿದ್ದಾರೆ, ನಾನು ಇವತ್ತು ಅವ್ರನ್ನ ಬಿಡಿಸ್ತೀನಿ ಅಂತೇಳಿ ಈ ಆಲೋಚನೆಯನ್ನು ಕೊಟ್ಟು ಕಳಿಸಿದರೆ, ಈಗ ಸ್ವಾಮಿ ನಿಮ್ಮ ಮಧ್ಯದಲ್ಲಿ ನಿಂತಿದ್ದೀನಿ, ಅಲ್ಪ ನನ್ನ ಈ ಪಾತ್ರೆಯನ್ನು ಉಪಯೋಗಿಸ್ಕೊಳ್ರಿ. ಮಹಿಮೆ ನಿಮಗೆ, ದೇವರಾತ್ಮ ಶಕ್ತ ಪ್ರಕಟವಾಗಲಿ. ಪ್ರತಿಯೊಬ್ಬರ ಸಂಗಡ ಮಾತಾಡ್ರಿ. ಈ ಆಲೋಚನೆ ಇವರುಗಳ ಕೀಳು ಮಚ್ಚೆಗಳು ತೂರಿ ಹೋಗಲಿ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಓದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಅನೇಕರಿಗೆ ಪ್ರಾರ್ಥನೆ ಕೋಣೆಯಲ್ಲಿ ಕೂತಿರುವಾಗ ಅನೇಕರಿಗೆ ಅನೇಕ ಆಲೋಚನೆಗಳನ್ನು, ಕೆಲವು ಜನರ ಮುಖಗಳನ್ನು ತೋರಿಸಿ ಈ ರೀತಿ ಅವರಿಗೆ ಹೇಳಿ ಪ್ರಾರ್ಥನೆ ಮಾಡುವಂಥ ಕೆಲ ಜನಗಳ ಮುಖವನ್ನು ತೋರಿಸಿದ್ದಾರೆ. ನಾನು ಆ ಸೇವೆಗೆ ಹೋಗೋಕ್ಕಿಂತ ಮುಂಚೆ ನಾನು ದೇವರ ವಾಕ್ಯದಲ್ಲಿ ಹೋಗ್ತೀನಿ. ದೇವರ ವಾಕ್ಯ ಮುಗಿಸಿದ ಮೇಲೆ ದೇವರು ಕೊಟ್ಟಿರುವಂಥ ಆ ಸೇವೆ ಒಳಗಡೆ ನಾನು ಹೋಗ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಓದಿದಂಥ ವಾಕ್ಯದ ಕಡೆಗೆ ನಾವು ಹಿಂದಿರುಗಿ ಬರೋಣ. ಆ ವಾಕ್ಯದಲ್ಲಿ ಈ ರೀತಿ ಹೇಳ್ತದೆ, ಕತ್ತಲಲ್ಲಿ ವಾಸಿಸಿದಂಥ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕುಂಟಾಯಿತು, ಕಾರ್ಗತ್ತಲಿದ್ದಂಥ ದೇಶದವರಿಗೆ ಸೂರ್ಯೋದಯವಾಯಿತು. ಹಲ್ಲೆಲೂಯ. ಅಂದರೆ ಇದು ಯಾವ ಸಮಯದಲ್ಲಿ ಹೇಳಲ್ಪಡ್ತಾ ಇರುವಂಥ ವಾಕ್ಯ ಅಂದರೆ, ಆದಿಕಾಂಡ ಎಂಬುದಾಗಿ ಹೇಳುವಂಥ ಈ ಸತ್ಯವೇದದಲ್ಲಿ ಆದಿಕಾಂಡ ಎಂಬುದಾಗಿ ಹೇಳುವಂಥ ಆ ಪುಸ್ತಕದಿಂದ ಮಲಾಕಿ ಎಂಬುದಾಗಿ ಹೇಳುವಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕದವರೆಗೂ ದೇವರು ದೇವರ ಜನರು ಪಾಪದಲ್ಲಿ ಬೀಳ್ತಾರೆ, ಮತ್ತೆ ಎದ್ದೇಳ್ತಾರೆ, ದೇವ್ರ ಕ್ಷಮಿಸ್ತಾರೆ. ದೇವ ಜನರು ಮತ್ತೆ ದೇವ್ರ ವಿರೋಧವಾಗಿ ನಡ್ಕೊಂತಾರೆ, ಮತ್ತೆ ಅವ್ರು ಎದ್ದೇಳ್ತಾರೆ, ಮತ್ತೆ ದೇವ್ರ ಕ್ಷಮಿಸ್ತಾರೆ. ಹೀಗೆ ಅನೇಕ ವರ್ಷಗಳು ಕಾಲ ಉರುಳಿ ಬರ್ತದೆ. ಹಳೆ ಒಡಂಬಡಿಕೆಯಲ್ಲಿ ಪಾಪ ನಿವಾರಣೆ ಹೇಗೆ ಅಂದರೆ, ಯಾರಾದರೂ ಒಬ್ರು ಪಾಪ ಮಾಡಿದ್ರು ಅಂದರೆ ಆ ಪಾಪ ಮಾಡಿರೋನು ದೇವರ ಹತ್ರ ಬರ್ಲಿಕ್ಕಾಗಲ್ಲ, ದೇವರ ಸಮ್ಮುಖಕ್ಕೆ ಬರ್ಲಿಕ್ಕಾಗಲ್ಲ, ದೇವರ ಮಹಿಮೆಗೆ ಬರ್ಲಿಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಸೇವೆಗೆ ಅಂತೇಳಿ ದೇವರು ಯಾಜಕರನ್ನು ನೇಮಿಸಿದ್ರು. ಈ ಯಾಜಕರು ಏನು ಮಾಡಬೇಕಾಗಿತ್ತು, ಇವರುಗಳು ಬಂದು ನಾವು ಪಾಪ ಮಾಡಿದ್ದೀವಿ ಅಂತ ಹೇಳುವಾಗ ಬರುವಾಗ ಒಂದು ಕುರಿಯನ್ನು
ತಗೊಂಡು ಬರಬೇಕು. ಆಗ ಯಾಜಕ ಏನು ಮಾಡ್ತಾನೆ, ಇವರ ಹೆಸರಿನಲ್ಲಿ ಇವರ ಪಾಪ ಪರಿಹಾರಕ್ಕಾಗಿ, ಇವರ ಪಾಪ ಪರಿಹಾರಕ್ಕಾಗಿ ಯಾಚಕ ಏನು ಮಾಡ್ತಾನೆ, ದೇವರ ಸಿಂಹಾಸನ ಅಥವಾ ದೇವರ ಮಂಜೂಷದ ಮುಂದಗಡೆ ಒಂದು ಯಜ್ಞವೇದಿ ಇರ್ತದೆ. ಏನಿರ್ತದೆ? ಯಜ್ಞವೇದಿ. ಈ ಯಜ್ಞವೇದಿಯಲ್ಲಿ ಯಾಜಕ ಏನು ಮಾಡಬೇಕು, ಇವರ ದ್ರೋಹಕ್ಕಾಗಿ, ಇವರ ಪಾಪಕ್ಕಾಗಿ, ಇವರು ಮಾಡಿರೋ ಈ ಪಾಪದ ನಿಮಿತ್ತ ಇವರಿಗೆ ಪರಿಹಾರ ಆಗಬೇಕಂದ್ರೆ ಒಂದು ಪಾರಿವಾಳನೋ ಅಥವಾ ಒಂದು ಕುರಿನೋ ಅಥವಾ ಬೆಳವಕ್ಕಿನೋ ಬಲಿ ಕೊಟ್ಟು ಪಾಪ ಪರಿಹಾರ ಹೊಂದಬೇಕು. ಅಲ್ಲೆಲೂಯ. ಆಗ ಇವರೇನು ಮಾಡ್ತಾರೆ, 2 ಕುರಿಗಳು ತಗೊಂಡ್ಬರ್ಬೇಕು. ಒಂದು ಕುರಿಯ ತಲೆ ಮೇಲೆ ಯಾಜಕ ಕೈ ಇಟ್ಟು ಇವನು ಮಾಡಿರೋ ಪಾಪ, ಇವನು ಮಾಡಿರೋ ಶಿಕ್ಷೆ ಎಲ್ಲ ಈ ಕುರಿ ಮೇಲೆ ಹೋಗ್ಬೇಕಂತ ಹೇಳ್ಬಿಟ್ಟು ಒಂದು ಕುರಿ ತಲೆ ಮೇಲೆ ಕೈ ಇಡ್ತಾನೆ. ಅವಾಗ ಏನಾಗುತ್ತೆ, ಅವನು ಬರಬೇಕಾದ ಶಿಕ್ಷೆ ದಂಡನೆ ಎಲ್ಲ ಈ ಕುರಿ ತಲೆ ಮೇಲೆ ಹೋಗ್ತದೆ. ಈ ಕುರಿ ಏನೇನು ಮಾಡಲ್ಲ, ಕಡಿಯಲ್ಲ, ಮಾಂಸ ಮಾಡಿ ತಿನ್ನಲ್ಲ. ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಕಾಡಲ್ಲಿ ಬಿಟ್ಬಿಡ್ತಾರೆ. ಅಲ್ಲೂಯ್ಯ. ಅದಕ್ಕೆ ಒಂದು ಸ್ಥಳ ಇರ್ತದೆ, ಆ ಸ್ಥಳದಲ್ಲಿ ತೆಗೆದುಕೊಂಡು ಹೋಗಿ ಬಿಟ್ಬಿಡ್ತಾರೆ. ಆ ನಂತರವಾಗಿ ಇನ್ನೊಂದು ಕುರಿ ಇರ್ತದಲ್ಲ, ಆ ಕುರಿಯನ್ನು ಇವ್ರು ಏನು ಮಾಡಬೇಕು, ಪಾಪ ಪರಿಹಾರಕ್ಕಾಗಿ ಯಜ್ಞ ಮಾಡಬೇಕು. ಅಂದರೆ ಕುಯ್ಬೇಕು. ಕುಯ್ದು ಬಿಟ್ಟು ಅದರ ರಕ್ತ ತೆಗೆದುಕೊಂಡು ಎಲ್ಲ ದೇವ ಆಲಯದಲ್ಲಿರುವಂಥ ಪಾತ್ರೆಗಳ ಮೇಲೆ ಚಿಮ್ಕಿಸಿ, ಯಾರು ಪಾಪ ಮಾಡಿರ್ತಾನೆ ಅವನ ಮೇಲೆ ಕೂಡ ಸ್ವಲ್ಪ ಚಿಮ್ಕಿಸಿ, ಮಿಕ್ಕಿದನ್ನೆಲ್ಲ ಯಜ್ಞವೇದಿಯಲ್ಲಿ ಹಾಕ್ಬಿಟ್ಟು ಆ ಕತ್ತರಿಸಿರುವಂಥ ಅಥವಾ ಕಟ್ ಮಾಡಿರುವಂಥ ಕುಯ್ದಿರುವಂತಹ ಕುರಿಯನ್ನು ಯಜ್ಞವೇದಿಯ ಮೇಲೆ ಇಡಬೇಕು. ಅವಾಗ ಅವನ ಪಾಪ ಪರಿಹಾರ ಆಗುತ್ತೆ. ಅಲ್ಲೆಲೂಯ್ಯ. ಆದರೆ ಅದು ಪರ್ಮನೆಂಟ್ ಅಲ್ಲ, ಅದು ಪರ್ಮನೆಂಟ್ ಅಲ್ಲ. ಅವನು ಮತ್ತೆ ಪಾಪ ಮಾಡಿದ್ರೆ ಮತ್ತೆ ಒಂದು ಕುರಿ ಕೊಡಬೇಕು, ಮತ್ತೆ ಪರಿಹಾರ, ಮತ್ತೆ ಪಾಪ, ಮತ್ತೆ ಕುರಿ ಕೊಡಬೇಕು, ಮತ್ತೆ ಪರಿಹಾರ, ಮತ್ತೆ ಪಾಪ, ಮತ್ತೆ ಪರಿಹಾರ. ಇದು ಹಳೆ ಒಡಂಬಡಿಕೆ. ಅಲ್ಲಲೂಯ್ಯ. ಅವಾಗೆಲ್ಲ ಬಿಡ್ರಿ, ಕುರಿಗಳು ತುಂಬಾ ಸಾಕ್ತಾ ಇದ್ರು, ಅವಾಗೆಲ್ಲ ತುಂಬಾ ಕಡಿಮೆ, ಬಿಡ ಎದಿಸಿ ಕತ್ತೊಪ್ಪು ಮಾಡ್ರು ಕೂಡ 10 ಕುರಿಗಳು ಕೊಡ್ಬೋದು ಅನ್ಬೋದು. ಏನ್ ಚಿನ್ನಮ್ಮ, ಇವಾಗ ಒಂದು ಕುರಿ ಎಷ್ಟು ಒಂದು ಕುರಿ ಇವಾಗ 12-13 ಎಷ್ಟಾಯ್ತು? 12,000 ಇಟ್ಕೊಳ್ರಿ. ಒಂದು ಕುರಿ 12,000 ಅಂದ್ರೆ ಈಗ ನೀವು ನೆನೆಸ್ಕೊಳ್ರಿ, ಬೆಳಗ್ಗೆ ನೀವು ಎದ್ದೇದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಎಷ್ಟು ತಪ್ಪುಗಳು ನೀವು ಮಾಡಲ್ಲ? ಅಥವಾ ನೀವು ಬಿಡ್ರಿ, ನೀವು ಒಳ್ಳೆಯವ್ರು, ನೀವು ಬಂಗಾರು, ನೀವು, ನಾನು ನಿಮಗೆ ಹೇಳ್ತಾ ಇಲ್ಲ. ಈ ಪಾಪ ಮಾಡುವಂತ ಈ ಹಳೆ ಒಡಂಬಡಿಕೆ ಜನರು ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಎಷ್ಟು ತಪ್ಪುಗಳು ಮಾಡ್ಬೋದು? ಸುಳ್ಳು, ಕಳ್ತನ, ಹೊಟ್ಟೆ ಕಿಚ್ಚು, ಕೊಲೆ, ವ್ಯಭಿಚಾರ, ಏನೇನೋ ಸಮಥಿಂಗ್. ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದು 20 ತಪ್ಪು ಮಾಡಿರ್ತಾರ. ಓಕೆ, ಈಗ ಒಂದು 20 ತಪ್ಪು ಮಾಡಿದ್ದಾನೆ ಅಂದ್ರೆ ಈ 20ಕ್ಕೂ ಪರಿಹಾರ ಆಗ್ಬೇಕಾದ್ರೆ 20 ಕುರಿಗಳು ಬೇಕು. ಎಷ್ಟು ಕುರಿ ಬೇಕು? ಇವಾಗ ಒಂದು ಕುರಿ ಎಷ್ಟು? 12,000. 20 ಕುರಿಗೆ ಎಷ್ಟಾಯ್ತು? ಸಂಬಳ ಎಷ್ಟು? ತಿಂಗಳಾನ್ಗಟ್ಲೆ ದುಡಿದ್ರು ಕೂಡ 20,000 ಕೈಗೆ ಬರ್ತಾ ಇಲ್ಲ. ಎಷ್ಟು ಸಾವಿರ? 20,000 ಕೈಗೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ದಿವಸಕ್ಕೆ 20 ಪಾಪ ನಾನು ಮಾಡಿ 20 ಕುರಿಗಳು ನಾನು ಕಟ್ ಮಾಡಬೇಕಂದ್ರೆ ಎಲ್ಲಪ್ಪ ಹೋಗೋದು? ಇಲ್ಲ, ಒಂದು ಅದಾನಿ ಮಗನಾಗಬೇಕು, ಇಲ್ಲ ಅಂಬಾನಿ ಮಗನಾಗಬೇಕು, ಇಲ್ಲ ಅಮಿತ್ ಶಾ ಮಗನಾಗಬೇಕು. ಯಾಕೆ? ದುಡ್ಡು ಕಡಿಮೆ ಇಲ್ಲ. ದಿವಸಕ್ಕೆ 50 ಪಾಪ ಮಾಡಿ ಕೂಡ ಏನು ಮಾಡ್ಬೋದು? 50 ಕುರಿಗಳನ್ನ ಬಲಿ ಕೊಡ್ಬೋದು. ಸರಿ, ಈಗ ಸಡನ್ನಾಗ ಒಂದು 5 ಕುರಿ ತಗೊಂಬತ್ತೀರ, ತಗೊಂಬತ್ತೀರ, ಆಗಲ್ಲ ಅಂತ ಹೇಳಿ. ಯಾಕೆ? ಒಂದೊಂದು ಕುರಿಗೆ ಅಷ್ಟು ರೇಟ್ ಇದೆ, ತುಂಬಾ ದುಡ್ಡು ಆಗುತ್ತೆ, ಅಷ್ಟು ವಸತಿ ನಮಗಿಲ್ಲ. ಏನ್ ಮಾಡೋದು? ಒಂದು ಪಾಪ ಮಾಡ್ರೆ ಒಂದು ಕುರಿ ಕೊಡಬೇಕು, ಮತ್ತೆ ಒಂದು ಪಾಪ ಮಾಡ್ರೆ ಮತ್ತೊಂದು ಕುರಿ ಕೊಡಬೇಕು. ಈಗ ಎಷ್ಟು ಕುರಿಯಿಂದ ಕೊಡಕ್ಕಾಗತ್ತೆ? ಈ ಹಳೆ ಒಡಂಬಡಿಕೆಯಲ್ಲಿ ಇವ್ರು ಏನ್ ಮಾಡ್ತಾ ಇದ್ರು? ಪಾಪ ಪರಿಹಾರ, ಪಾಪ ಪರಿಹಾರ, ಪಾಪ ಪರಿಹಾರ, ಹೀಗೇ ಬರ್ತಾ ಇದ್ರು. ಮತ್ತೆ ಲಾಸ್ಟ್ಗೆ ಏನಾಯ್ತು? ಪಾಪ ಘೋರ ಆಗೋಯ್ತು. ದೇವ್ರೇನ್ ಮಾಡ್ಬಿಟ್ರು? ಸೈಲೆಂಟ್ ಆಗ್ಬಿಟ್ರು. ಇವ್ರು ಬಿಟ್ಟು ಸೈಲೆಂಟ್ ಆಗ್ಬಿಟ್ರು. ಅವಾಗ ಮಲಾಕಿ ಪುಸ್ತಕದಿಂದ ಹಿಡಿದು ಮತ್ತಾಯ ಎಂಬುದಾಗಿ ಹೇಳುವಂತ ಪುಸ್ತಕ ಇದೆ, ಹೊಸ ಒಡಂಬಡಿಕೆ. ಈ ಪುಸ್ತಕ ಹತ್ರ ಬರೋ ಅಷ್ಟರೊಳಗಡೆ 400 ವರ್ಷಗಳಾಯ್ತು. ಎಷ್ಟು ವರ್ಷ? 400 ವರ್ಷ.
400 ವರ್ಷ ಏನೆಲ್ಲ ಆಗಿರುತ್ತೆ ನೆನೆಸ್ಕೊಂಡು ನೋಡ್ರಿ, ಏನೆಲ್ಲ ನಡೆದಿರ್ತದೆ ನೆನೆಸ್ಕೊಂಡು ನೋಡ್ರಿ, ಏನೆಲ್ಲ ಆಗಿರ್ತದಲ್ವಾ. ಅಲ್ಲೇಲೂಯ. ಈ 400 ವರ್ಷ ದೇವರು ಇವರ ಸಂಗಡ ಇರಲಿಲ್ಲ. ಈ 400 ವರ್ಷ ದೇವರು ಇವರಿಗೆ ದರ್ಶನ ಕೊಟ್ಟಿಲ್ಲ. ಈ 400 ವರ್ಷ ದೇವರು ಇವ್ರ ಸಂಗಡ ಮಾತಾಡಿಲ್ಲ. ದೇವರು ಎಲ್ಲಿ ಮಾತಾಡಲ್ವೋ, ದೇವರು ಎಲ್ಲಿ ಇರಲ್ವೋ, ದೇವರ ನಡೆದಾಡುವಿಕೆ ಎಲ್ಲಿ ಇರಲ್ವೋ ಅಲ್ಲೆಲ್ಲ ಭಯಂಕರ ಕತ್ತಲಿರ್ತದೆ, ಭಯಂಕರ ಕತ್ತಲಿರ್ತದೆ. ಅಲ್ಲೇಲೂಯ. ನೀವು ಇಲ್ಲಿ ಒಂದು ವೇಳೆ ಯಾವ ಯಾವ ಕತ್ತಲೆಯ ಹೊರೆಯನ್ನು ಹೊತ್ಕೊಂಡು ಬಂದಿದ್ರೆ ನನಗೆ ಗೊತ್ತಿಲ್ಲ. ಆ ಕತ್ತಲೆ ಹೊರೆಯನ್ನು ಇವತ್ತು ನೀವು ಇಲ್ಲೇ ಬಿಸಾಕ್ಬಿಟ್ಟು ದೇವರ ಮೇಲೆ ಹಾಕ್ಬಿಟ್ಟು ಹಿಂದಿರುಗಿ ಹೋಗುವಾಗ ಬೆಳಕನ್ನು ಹೊತ್ತುಕೊಂಡು ಹೋಗಬೇಕು, ದೇವರನ್ನ ಹೊತ್ತುಕೊಂಡು ಹೋಗಬೇಕು, ದೇವರ ಮಹಿಮೆಯನ್ನು ಹೊತ್ತುಕೊಂಡು ಹೋಗಬೇಕು, ದೇವರ ಶಕ್ತಿಯನ್ನು ಹೊತ್ತುಕೊಂಡು ಹೋಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಿಂದಿರುಗುವಾಗ ನೀವು ದೇವರನ್ನ ಹೊತ್ತುಕೊಂಡು ಹೋಗೋದಾದ್ರೆ ನಿನ್ನ ಜೀವಿತ ಬೆಳಕಾಗಿ ಮಾರ್ಪಡುತ್ತೆ, ನಿನ್ನ ಮನೆ ಬೆಳಕಾಗಿ ಮಾರ್ಪಡುತ್ತೆ. ಇವತ್ತು ನಿನ್ನ ಕತ್ತಲೆಯನ್ನ ಕರ್ತನು ಕಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈಗ ಈ ಮಲ್ಲಾಕಿ ಪುಸ್ತಕದಿಂದ ಹಿಡಿದು ಮತ್ತಾಯನೇ ಬರೆದ ಸುವಾರ್ತೆಯವರೆಗೂ 400 ವರ್ಷಗಳಾಯ್ತು. ಹಲ್ಲೆಲೂಯ. ಈ 400 ವರ್ಷಗಳಲ್ಲಿ ದೇವರು ಪ್ರಕಟ ಆಗಿಲ್ಲ, ದೇವರು ಚಲಿಸಿಲ್ಲ, ದೇವರ ವಾಗ್ದಾನಗಳಿಲ್ಲ, ದೇವರ ದರ್ಶನ ಇಲ್ಲ, ದೇವರ ಬೆಳಕೆ ಇಲ್ಲ. ಈ ರೀತಿ ಹಾದು ಹೋಗ್ತಾ ಇರುವಾಗ ಹಲ್ಲೆಲೂಯ, ಈ ಮಲಾಕಿಯಿಂದ ಹಿಡಿದು ಮತ್ತಾಯದವರೆಗೂ 400 ವರ್ಷ ಇದಕ್ಕಿಂತ ಮುಂಚೆ ದೇವರ ಮಕ್ಕಳಿಗೆ ಅನೇಕ ವಾಗ್ದಾನಗಳನ್ನು ಮಾಡಿದನು. ನಾನು ನಿನ್ನ ಸಮೃದ್ಧಿ ಮಾಡ್ತೀನಿ, ನಾನು ನಿನ್ನ ಅನುಗ್ರಹಿಸ್ತೀನಿ, ನಾನು ನಿನ್ನ ಸ್ಥಿರಪಡಿಸ್ತೀನಿ, ನಾನು ನಿನ್ನ ತಲೆಮಾರುಗಳನ್ನು ಉನ್ನತಕ್ಕೆ ತರ್ತೀನಿ, ಇಂಥ ದೇಶಗಳನ್ನು ನಿನ್ನ ಕೊಡ್ತೀನಿ, ಇಂಥ ಕಾರ್ಯಗಳನ್ನ ನಿನ್ನ ಕೊಡ್ತೀನಿ ಅಂತೇಳಿ ಸ್ವರ್ಗದ ದೇವರು ಅನೇಕ ವಾಗ್ದಾನಗಳು ಮಾಡಿದ್ರು. ಈಗ ಈ ವಾಗ್ದಾನಗಳೆಲ್ಲ ಇದ್ದರೂ ಕೂಡ 400 ವರ್ಷ ಈ ವಾಗ್ದಾನ ಮಲಗಿಬಿಟ್ಟಿದೆ. 400 ವರ್ಷ ಈ ವಾಗ್ದಾನದ ಮೇಲೆ ಬೆಳಕಿಲ್ಲ. 400 ವರ್ಷ ಈ ಬೆಳಕು, ಈ ವಾಗ್ದಾನದಲ್ಲಿ ಚಾಲನೆ ಇಲ್ಲ. ಈ ಎಲ್ಲ ವಾಗ್ದಾನಗಳು ಮಲಗಿರುವಾಗ ಇದರ ನಡುವೆ ಒಬ್ಬನು ಬರ್ತಾ ಇದ್ದಾನೆ. ಅವನೇ ನಜರೇತಿನ ಯೇಸು. ಹಲ್ಲೆಲೂಯ, ಹಲ್ಲೆಲೂಯ. ಈ 400 ವರ್ಷಗಳಲ್ಲಿ ನೃತ್ಯವನ್ನ ಆಡಿದಂತ, ತಾಂಡವನ್ನ ಆಡಿದಂತ ಕತ್ತಲೆಯನ್ನ, ಪಾಪದ ಕತ್ತಲೆಯನ್ನ, ಶಾಪದ ಕತ್ತಲೆಯನ್ನ ಸರ್ವನಾಶ ಮಾಡುವುದಕ್ಕಾಗಿ ಒಬ್ಬ ಪರಿಶುದ್ಧವಾಗಿರುವಂತ ಮನುಷ್ಯನು ಬೇಕಾಗಿತ್ತು. ಯಾರು ಈ ಲೋಕದಲ್ಲಿ ಇರಲಿಲ್ಲ. ಆವಾಗ ತಂದೆಯಾದ ದೇವರು ಪರಲೋಕದಿಂದ ಯೇಸುವನ್ನ ಈ ಭೂಲೋಕಕ್ಕೆ ಕಳಿಸಿಕೊಟ್ಟರು. ಈ 400 ವರ್ಷಗಳಲ್ಲಿ ಇದ್ದಂತ ಕತ್ತಲೆಯನ್ನ ಕ್ಷಣ ಮಾತ್ರದಲ್ಲಿ ಒಡೆದು ದೊಡ್ಡ ಬೆಳಕನ್ನ ಉಂಟು ಮಾಡ್ದ. ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಅಲೋ, ನಿಮಗೆ ಎಷ್ಟಾಗಿರ್ಬೇಕು ವಯಸ್ಸು? ಒಬ್ಬರಿಗೆ 10, 20, 30, 40, 50, 100 ಇನ್ನೂ ದಾಟಿಲ್ಲಲ್ಲ. ಫುಲ್ ಸೆಂಚುರಿ ಮಾಡಿಲ್ಲ, ಬೇಗ ಮಾಡ್ರಿ. ಹಲ್ಲೆಲೂಯ. ನಾನು ಹೇಳ್ತಾ ಇರೋದು 400 ವರ್ಷಗಳಲ್ಲಿದ್ದಂಥ ಕಟ್ಟನ್ನ, 400 ವರ್ಷಗಳಲ್ಲಿ ಇದ್ದಂಥ ಕತ್ತಲೆಯನ್ನು, 400 ವರ್ಷಗಳ ಇದ್ದಿದ್ದಂಥ ಆ ಒಂದು ಹೋರಾಟವನ್ನು ಕ್ಷಣ ಮಾತ್ರದಲ್ಲೇ ನನ್ನ ದೇವರು ಒಡೆದಾಕೋದು ಅಂದರೆ, ಈಗ ನಿಮ್ಮ ಕತ್ತಲೆಯನ್ನು ಎಷ್ಟರ ಮಟ್ಟಿಗೆ ದೇವರು ಅಯ್ಯಯ್ಯೋ ನಿಮಗಿರೋ ಹೋರಾಟಗಳನ್ನು, ನಿಮಗಿರೋ ಸಮಸ್ಯೆಗಳನ್ನು, ನಿಮ್ಮಲ್ಲಿರುವಂಥ ಅಂಧಕಾರವನ್ನು, ನಿನ್ನ ಮನೆ ಒಳಗಡೆ ಆಳ್ವಿಕೆ ಮಾಡ್ತಿರೋ ಕತ್ತಲೆಯನ್ನು ಎಷ್ಟರ ಮಟ್ಟಿಗೆ ದೇವರು ಹಲ್ಲೆಲೂಯ ಕ್ಷಣ ಮಾತ್ರದಲ್ಲಿ ಇವತ್ತು ಹೊಡೆದಾಕೋದಕ್ಕೆ ಅವನು ಸರ್ವಶಕ್ತಿ ಉಳ್ಳಂತ ಅಗಮ್ಯ ಉಳ್ಳ ದೇವರಾಗಿದ್ದಾನೆ. ಅಗಮ್ಯದಲ್ಲಿ ವಾಸ ಮಾಡುವಂತ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರಾಗಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, 400 ವರ್ಷಗಳಲ್ಲಿ ವೃತ್ತಿವಾಡ್ತದಂತ ಕತ್ತಲೆಯನ್ನ ಕ್ಷಣ ಮಾತ್ರದಲ್ಲೇ ಒಡೆದು ಬಿಸಾಕಲಿಕ್ಕೆ ಸಾಧ್ಯವಾಯ್ತು ಅಂದ್ರೆ, ನಿನ್ನ ಜೀವನದಲ್ಲಿರುವಂತ, ನಿನ್ನೆ ಬಂದಿರುವಂತ, ಮೊನ್ನೆ ಬಂದಿರುವಂತ, 20 ವರ್ಷದಲ್ಲಿ ಬಂದಿರುವಂತ, 10 ವರ್ಷದಲ್ಲಿ ಬಂದಿರುವಂತ ಕತ್ತಲೆ ದೊಡ್ಡ ವಿಷಯವಲ್ಲ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆ ಕತ್ತಲು ಬೆಳಕಾಗಿ ಮಾರ್ಪಡ್ಲಿಕ್ಕಾಗಿ ಹೋಗ್ತಾ ಇದೆ. ಹೋ ರಾಬ ಶಬ್ದಬಾದಿಗಾರಗಸಿ ರಾಬ ದ ಡಗದಬ
ದೇವರ ಕರ ಇಳಿಲಿ, ದೇವರ ಬೆಳಕು ಇಳಿಲಿ, ದೇವರ ಶಕ್ತಿ ಇಳಿಲಿ, ದೇವರ ಕೃಪೆ ಇಳಿಲಿ. ಯಾರ ಜೀವನದಲ್ಲಿ ಕತ್ತಲೆ ವೃತ್ತಿ ಮಾಡ್ತಾ ಇದೆಯೋ, ಓ ಯಾರ ಜೀವನದಲ್ಲಿ ಕತ್ತಲೆ ಭಯಂಕರವಾಗಿ ಆವರಿಸಿದೆಯೋ ಅಂತವರುಗಳ ಮೇಲೆ ಈ ವಾಕ್ಯ ಯೇಸುವಿನ ನಾಮದಲ್ಲಿ ಭಯಂಕರವಾಗಿ ಚಲಿಸಲೇ. ಒಂದುಗೊಳ್ರಿ. Rabada dagada batata tata batata katabo rika mamma dagada ba shandabadigaragasi rika mana. ದೇವ್ರಲ್ಲಿ ನಡೆದಾಡ್ತಾ ಇದ್ದಾರೆ. ನನ್ನ ಯೇಸು ಇದರ ನಡುವೆ ನಡೆದಾಡ್ತಾ ಇದ್ದಾರೆ. ಓಹೋ, ಕೆಲವು ಜನರನ್ನ ದೇವರು ಗಮನಿಸ್ತಾ ಇದ್ದಾರೆ, ಕೆಲವು ಜನರ ದೇವರು ಗಮನಿಸ್ತಾ ಇದ್ದಾರೆ, ಕೆಲವು ಜನರ ದೇವರು ನೋಡ್ತಾ ಇದ್ದಾರ. ಅವನ ದೃಷ್ಟಿ ಯಾರ ಮೇಲೆ ಬೀಳ್ತದೋ ಗೊತ್ತಿಲ್ಲ, ಅವನ ದೃಷ್ಟಿ ಯಾರ ಮೇಲೆ ಬೀಳ್ತದೋ ಗೊತ್ತಿಲ್ಲ, ಅವನ ದೃಷ್ಟಿ ಯಾರ ಮೇಲೆ ಬೀಳ್ತದೋ ಇವತ್ತು ಅವರಲ್ಲಿ ಕತ್ತಲೆ ಇರಲಿಕ್ಕೆ ಸಾಧ್ಯವಿಲ್ಲ, ಅವರುಗಳನ್ನ ಕತ್ತಲೆ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅವರ ಮನೆಗಳನ್ನ ಕತ್ತಲೆ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅವರುಗಳ ತಲೆಮಾರಿಗಳನ್ನ ಕತ್ತಲೆ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಿನ್ನನ್ನ ಕತ್ತಲೆ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಲಾಗ್ರಿ ಎಲ್ಲರ ಆತ್ಮದಲ್ಲಿ ತುಂಬಲ್ಪಟ್ಟವರಾಗಿ ಹೊಂದಿಕೊಳ್ಳ್ರಿ ಬಿಡುಗಡೆ, ಹೊಂದಿಕೊಳ್ಳ್ರಿ ಬಿಡುಗಡೆ. ಇವತ್ತು ಬೆಳಕು ನಿನ್ನ ಒಳಗಡೆ ಬರಲಿ, ಇವತ್ತು ಬೆಳಕು ನಿನ್ನ ಮನೆ ಒಳಗಡೆ ಬರಲಿ, ಇವತ್ತು ಈ ಬೆಳಕು ನಿನ್ನ ಮಕ್ಕಳ ಒಳಗಡೆ ಬರಲಿ. ಟಾ 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 ಶಾಪ ಟಾ ಟಾ ಕಾ ತಬು ಚಾ ಚಾ ಕಾ ಕಾ ಪಾ ಟಾ ಟಾ ಕಾ ತಬು da 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 pa ta ta ka ta ba. ದೇವರ ಆತ್ಮನ ಕ್ರಿಯೆ ಪ್ರಬಲವಾಗಿ ಶಕ್ತವಾಗಿ ಇಲ್ಲಿ ಪ್ರಕಟವಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 400 ವರ್ಷಗಳ ಕಾಲ ಕತ್ತಲು ಭಯಂಕರ ಆವರಿಸಿಕೊಂಡು ಆ ಕತ್ತಲೆ ಇದ್ದದ ನಿಮಿತ್ತವಾಗಿ ದೇವರ ದರ್ಶನವಿಲ್ಲ. ಕಾರಣ ದೇವರು ಪಾಪ ಕ್ಷಮಿಸ್ತಾರೆ ಮತ್ತೆ ಪಾಪ ಮಾಡ್ತಾರೆ, ದೇವರ ಪಾಪ ಕ್ಷಮಿಸ್ತಾರೆ ಮತ್ತೆ ಪಾಪ ಮಾಡ್ತಾರೆ. ಪರ್ಮನೆಂಟ್ ಪಾಪ ಪರಿಹಾರ ಇರಲಿಲ್ಲ. ಆ ಸಮಯದಲ್ಲಿ ದೇವರು ನೋಡಿದ್ರು ಈ ಮಕ್ಕಳನ್ನ ಹಾಗೆ ಬಿಟ್ಟರೆ ಆಗಲ್ಲ, ಇವರುಗಳನ್ನ ಪರ್ಮನೆಂಟ್ ಆಗಿ ಬಿಡುಗಡೆ ಮಾಡಬೇಕು, ಇವರುಗಳನ್ನ ಪರ್ಮನೆಂಟ್ ಆಗಿ ಇವರು ಪಾಪ ಪರಿಹಾರ ಆಗಬೇಕಂತೇಳಿ ಯೇಸು ಕ್ರಿಸ್ತನು ಇದೋ ಈ ವಾಕ್ಯದ ಪ್ರಕಾರವಾಗಿ ಅವನು ಬೆಳಕಾಗಿ ಇಳಿದು ಬಂದ, ಅವನು ಬೆಳಕಾಗಿ ಇಳಿದು ಬಂದ. ಇವನು ಯಾರ ಮನೆ ಒಳಗಡೆ ಇರ್ತಾನೋ, ಇವನು ಯಾರ ಹೃದಯದ ಒಳಗಡೆ ಇರ್ತಾನೋ, ಇವನು ಯಾರ ಜೊತೆಯಲ್ಲಿ ಇರ್ತಾನೋ ಅವರು ಬೆಳಕಾಗಿರ್ತಾರೆ, ಅವರ ಕಾರ್ಯಗಳು ಬೆಳಕಾಗಿರ್ತದೆ, ಅವರ ಕೈ ಹಾಕುವ ಕೆಲಸ ಬೆಳಕಾಗಿರ್ತದೆ, ಅವರ ಬಿಸ್ನೆಸ್ ಬೆಳಕಾಗಿರ್ತದೆ, ಅವರುಗಳ ಎಲ್ಲ ಕಾರ್ಯಗಳು ಬೆಳಕಾಗಿರ್ತದೆ. ಹಲ್ಲೆಲೂಯಾ. ನಿನ್ನ ಮೇಲಿರುವಂತ ದೊಡ್ಡ ಕತ್ತಲೆಯನ್ನು ಈ ಪ್ರಾರ್ಥನಾ ಕೂಟದಲ್ಲಿ ಇವತ್ತು ನಾನು ತೆಗೆದಾಗ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ, ಇವತ್ತು ನಾನು ನಿವಾರಣೆ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಇದೋ ನನ್ನ ರಕ್ತದ ಮಹಿಮೆ ಇಲ್ಲಿ ಚಲಿಸ್ತಾ ಇದೆ, ಇದೋ ನನ್ನ ರಕ್ತದ ಶಕ್ತಿ ಇಲ್ಲಿ ಚಲಿಸ್ತಾ ಇದೆ. ಆ ರಕ್ತ ನಿನ್ನ ಮುಟ್ಟುವುದಕ್ಕಾಗಿ ಹೋಗ್ತಾ ಇದೆ, ಆ ರಕ್ತ ನಿನ್ನ ಜೀವಿತ ಮುಟ್ಟುವುದಕ್ಕಾಗಿ ಹೋಗ್ತಾ ಇದೆ. Rabada dagadaba. Jesus. Hallelujah. Hallelujah. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದನು, ಅವನು ಮನುಷ್ಯನಾಗಿ ಬಂದನು ಕುರಿಗೆ ಬದಲಾಗಿ. ಈಗ ಮನುಷ್ಯ ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ ಕುರಿಯನ್ನು ಬಲಿ ಕೊಡಬೇಕಲ್ಲ, ಅದು ಅವಾಗ ಕೊಡಬೇಕಾಗಿತ್ತು, ಪರ್ಮನೆಂಟಾಗಿ ಒಂದು ಬಲಿ ಆಗಬೇಕಾಗಿತ್ತು. ಮತ್ತೆ ಮತ್ತೆ ಬಲಿ ಆಗೋದು ದೇವ್ರಿಗೆ ಇಷ್ಟ ಇರಲಿಲ್ಲ. ಒಂದೇ ಸರಿ ಬಲಿ ಆಗಿ ಪರ್ಮನೆಂಟಾಗಿ ನಿವಾರಣೆ ಮಾಡಬೇಕಂತೇಳಿ ತಂದೆಯಾದ ದೇವರು ಈ ಭೂಲೋಕದಲ್ಲಿ ಯಾರಾದರೂ ಒಳ್ಳೆ ಮನುಷ್ಯ, ಪರಿಶುದ್ಧನಾಗಿರೋ ಮನುಷ್ಯ ಸಿಗ್ತಾನೇನೋ ಅಂತೇಳಿ ನೋಡಿದ್ರು, ಯಾರು ಸಿಕ್ಕಿಲ್ಲ. ಆಗ ದೇವ್ರೇನು ಮಾಡಿದ್ರು ಗೊತ್ತಾ? ನನ್ನ ಮಕ್ಕಳಿಗಾಗಿ ನಾನೇ ಹೋಗ್ತೀನಿ,
ನನ್ನ ಜನರಿಗಾಗಿ ನಾನೇ ಹೋಗ್ತೀನಿ. ಓ, ನನ್ನ ಸಂತತಿಗಾಗಿ, ನನ್ನ ಜನರಿಗಾಗಿ ನಾನೇ ಹೋಗ್ತೀನಿ ಅಂತ ಹೇಳಿ ಯೇಸು ಕ್ರಿಸ್ತನು ಅವನು ಈ ಭೂಲೋಕಕ್ಕೆ ಒಂದು ಕುರಿಯಾಗಿ ಬಂದನು. ಅವನು ಕುರಿಯಾಗಿ ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯನ ಕಲ್ವಾರಿ ಶಿಲುಬೆಯಲ್ಲಿ ಅವನ ಬಲಿ ಮಾಡುವಾಗ ವಾಕ್ಯ ಹೇಳ್ತದೆ, ಆಗಿನ ಕಾಲದಲ್ಲಿ 7 ಕೋಟಿಗಳಿತ್ತಂತೆ. 7 ಕೋಟಿಗೂ ಯೇಸುವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕೋಟಿನಲ್ಲೂ ಕೂಡ ಒಂದು ತಪ್ಪು ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ಲ. ಒಂದು ತಪ್ಪು ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ಲ. 7 ಕೋಟಿಗಳಲ್ಲಿ ಕೂಡ ಒಂದು ತಪ್ಪು ಇಲ್ಲ ಅಂತೇಳಿ ರುಜುವಾಯಿತು. ಆ ನಂತರವಾಗಿ ಏನು ಮಾಡಬೇಕು ಗೊತ್ತಿಲ್ಲ, ಹೇಗೋ ಏನೋ ಮಾಡಿ ಇವ್ರನ್ನ ಶಿಕ್ಷಿಸ್ಬೇಕಂತೇಳಿ ಶಿಲುಬೆ ಇವ್ರನ್ನ ಒಳಪಡಿಸಿದ್ರು ರೀ. ಯಾಕೆಂದ್ರೆ ಆತನ ಶಿಲುಬೆ ಹತ್ತಬೇಕಾಗಿತ್ತು ಅನಿವಾರ್ಯ. ಯಾಕೆಂದ್ರೆ ಅವನು ನಮಗಾಗಿ ಜಡಿಯಲ್ಪಡಬೇಕು. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ಇಂದು ವೇದಗಳಲ್ಲಿ ಹೇಳ್ತದೆ, ಪಾಪ ಚಲನೆ ಇಲ್ಲದೆ ರಕ್ತ ಚಲನೆ ಇಲ್ಲದೆ ಪಾಪ ನಿವಾರಣೆ ಇಲ್ಲ ಅಂತೇಳಿ. ಅಲ್ಲೇಲೂಯಾ, ಅಲ್ಲೇಲೂಯಾ. ಅದಕ್ಕೆ ನೋಡ್ರಿ, ಆಗಿನ ಕಾಲದಲ್ಲಿ ಋಷಿಗಳು ಗೊತ್ತಲ್ಲ, ಋಷಿಗಳು ಗೊತ್ತಾ? ಈ ಋಷಿಗಳು ಎಲ್ಲಿ ತಪಸ್ ಮಾಡ್ತಾ ಇದ್ರು ಅಲ್ವಾ? ಪರ್ವತಗಳಲ್ಲಿ, ಗುಟ್ಟಗಳಲ್ಲಿ, ಅಲ್ಲಿ ದೂರ ದೂರ ಯಾವ ಮನುಷ್ಯನು ಓಡಾಡಬಾರ್ದು ಅಂಥ ಸ್ಥಳಗಳಲ್ಲಿ ಈ ಋಷಿಗಳೇನು ಮಾಡೋರು? ತಪಸ್ ಮಾಡೋರು ಅಲ್ವಾ? ತಪಸ್ ಮಾಡೋದಕ್ಕಾಗಿ ಹೋಗುವಾಗ ಯಾವ ದೇವರ ಫೋಟೋ ತೆಗೆದುಕೊಂಡು ಹೋಗ್ತಾ ಇದ್ರು? ಯಾವ ದೇವರ ಫೋಟೋ ತೆಗೆದುಕೊಂಡು ಹೋಗ್ತಾ ಇದ್ರು? ಯಾರು ಗೊತ್ತಿಲ್ಲಲ್ಲ? ಸರಿ, ಋಷಿಗಳು ತಪಸ್ಸಿಗೆ ಹೋಗುವಾಗ ಅವ್ರು ಏನು ತಗೊಂಡು ಹೋಗ್ತಾ ಇದ್ರು? ಕೈಯಲ್ಲಿ ರುದ್ರಾಕ್ಷಿ, ಮಣಿ, ರುದ್ರಾಕ್ಷಿ. ಒಂದು ಕೈಯಲ್ಲಿ ಚೊಂಬು, ಆ ಚೊಂಬೆಯಲ್ಲಿ ನೀರು, ನಿಮ್ಮ ಭಾಷೆಯಲ್ಲಿ ತೀರ್ಥ. ಕೈಯಲ್ಲಿ ಒಂದು ಕೋಲು. ಯಾಕೆ? ಕೆಟ್ಟ ಮನುಷ್ಯರು ಯಾರು ಬಂದರೆ ಹೊಡೆಯಾಗ, ಅಂದರೆ ಕೈ ಇಟ್ಕೊಳ್ಳೋಕ್ಕೆ ಸಪೋರ್ಟ್ಗೋಸ್ಕರ ಒಂದು ಕೋಲು. ಹಲ್ಲೆಲೂಯಾ. ಇಷ್ಟೇ ತಗೊಂಡು ಹೋಗ್ತಾ ಇದ್ದಿದ್ದು. ಫೋಟೋ ತಗೊಂಡು ಹೋಗ್ತಾ ಇದ್ರ? ಇಲ್ಲ. ಯಾವ ವಿಗ್ರಹಗಳು ತಗೊಂಡು ಹೋಗ್ತಾ ಇದ್ರ? ಇಲ್ಲ. ಅಲ್ಲಿ ಕೂತ್ಕೊಂಡು ತಪಸ್ ಮಾಡೋರು. ತಪಸ್ ಮಾಡುವಾಗ ಆಗಿನ ಕಾಲದಲ್ಲಿ, ಋಷಿಗಳ ಕಾಲದಲ್ಲಿ ಅಷ್ಟೊಂದು ಪಾಪ ಇರಲಿಲ್ಲ, ಅಷ್ಟೊಂದು ಪಾಪ ಮನುಷ್ಯರಲ್ಲಿರಲಿಲ್ಲ. ದಿನೇ ದಿನೇ ಕಳಿತಾ ಲೋಕದಲ್ಲಿ, ಪ್ರಪಂಚದಲ್ಲಿ ಪಾಪ ಅಧಿಕವಾಗಿ ಮಾರ್ಪಡುವಾಗ ಈ ಋಷಿ ತಪಸ್ ಮಾಡುವಾಗ, ಈ ತಪಸ್ಸಿನ ವೇಳೆಯಲ್ಲಿ ಆಕಾಶದಿಂದ ಒಂದು ದೇವರು ಇಳಿದು ಬರ್ತಾ ಇದ್ರಂತೆ. ಹಲ್ಲೆಲೂಯಾ. ಒಂದು ದೇವರು ಇಳಿದು ಬರ್ತಾ ಇದ್ರಂತೆ. ಆಗ ದೇವರು ಇಳಿದು ಬರುವಾಗ ಈ ಋಷಿ ಕೇಳವನಂತೆ, ಸ್ವಾಮಿ, ದಿನೇ ದಿನೇ ಹೋಗ್ತಾ ಈ ಲೋಕದಲ್ಲಿ, ಪ್ರಪಂಚದಲ್ಲಿ ಮನುಷ್ಯನಲ್ಲಿ ಪಾಪ ಅಧಿಕವಾಗಿ ಹೋಗ್ತಾ ಇದೆಯಲ್ಲ, ಅಧಿಕವಾಗಿ ಮಾರ್ಪಡ್ತಾ ಇದೆಯಲ್ಲ, ಇದಕ್ಕೆ ಪರಿಹಾರ ಹೇಗೆ? ಇದು ಕಡಿಮೆ ಮಾಡೋಕ್ಕಾಗಲ್ವಾ? ಇದು ನಿವಾರಣೆ ಮಾಡೋಕ್ಕಾಗಲ್ವಾ? ಇದು ನೀಗ್ಸಕ್ಕಾಗಲ್ವಾ? ಪರ್ಮನೆಂಟಾಗಿ ತೆಗೆದಾಗ್ಲಿಕ್ಕೆ ಆಗಲ್ವಾ ಅಂತೇಳಿ ಋಷಿ ದೇವ್ರ ಹತ್ರ ಕೇಳುವಾಗ, ಆಗ ದೇವ್ರು ಹೇಳಿದ್ರಂತೆ, ಖಂಡಿತವಾಗ್ಲೂ ಆಗುತ್ತೆ, ಖಂಡಿತವಾಗ್ಲೂ. ಆಗ ಋಷಿ ಕೇಳಿದಂತೆ, ಯಾವಾಗ ಆಗುತ್ತೆ? ಒಬ್ಬ ಮನುಷ್ಯ ಬರ್ತಾನೆ. ಆಗ ಋಷಿ ಕೇಳಿದಂತೆ, ಯಾವ ಮನುಷ್ಯ? ನಾನು ಹೆಸರು ಹೇಳಲ್ಲ, ಅವನ 10 ಗುಣಗಳು ನಾನು ಹೇಳ್ತೀನಿ. ಆ 10 ಗುಣಗಳು ಯಾರಲ್ಲಿ ಇರ್ತದೋ ಅವನೇ ಪಾಪ ಪರಿಹಾರಕನು ಅಂತೇಳಿ. ನೀವೆಲ್ಲ ಕೂತಿರೋದು ನೋಡ್ರೆ ಸುಮ್ಮನೆ ರೀ ಪಾಸ್ಟ್ರೆ, ನಾನು ಚಪ್ಪಾಳನೂ ಹೊಡೆಯಲ್ಲ, ಸ್ತೋತ್ರನೂ ಹೇಳಲ್ಲ, ನಾನು ಪಾಪದಲ್ಲೇ ಇರ್ತೀನಿ, ಹಲ್ಲೆಲೂಯಾ, ನಾನು ಕತ್ತಲಲ್ಲೇ ಇರ್ತೀನಿ ಅನ್ನೋ ರೀತಿಲಿ ಕೂತ್ಕೊಂಬೇಡ್ರಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಋಷಿ ತಪಸ್ ಮಾಡುವಾಗ ಋಷಿಯ ಮುಂದೆಗಡೆ ನಿಜವಾದ ದೇವರು, ಸೃಷ್ಟಿಗಳ ಕರ್ತನು, ದೇವಾಂತ ದೇವನು ಇಳಿದು ಬಂದು ಮಾತಾಡುವಾಗ, ಆಗ ಋಷಿ ಕೇಳಿದಂತೆ, ಆ ಮನುಷ್ಯ ಯಾರು? ಆ ಮನುಷ್ಯ ಯಾರು? ಆಗ ದೇವ್ರು ಹೇಳಿದ್ರಂತೆ, ನಾನು ಆ ಮನುಷ್ಯನ ಹೆಸರು ಹೇಳಲ್ಲ, ಅವನಲ್ಲಿರುವಂಥ 10 ಗುಣಗಳನ್ನ ನಾನು ನಿಮಗೆ ಹೇಳ್ತೀನಿ. ಆ 10 ಗುಣಗಳು ಕರೆಕ್ಟಾಗಿ ಯಾರಿಗಿರ್ತದೋ ಅವನೇ ಪಾಪ ಪರಿಹಾರ ಮಾಡಲಿಕ್ಕಾಗಿ ಬರುವಂಥವನು. ಇವತ್ತು ಕೂಡ ಆ ಋಷಿಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಆ ಚರಿತ್ರೆ. ಓದ್ಬೇಕು, ನಾವು ತಿಳ್ಕೊಬೇಕು ನಾವು. ಹಲ್ಲೆಲೂಯಾ. ಆಗ ಋಷಿ ಕೇಳಿದಂತೆ, ಆ 10 ಗುಣಗಳೇನಪ್ಪ?
ಆ 10 ಗುಣಗಳೇನಪ್ಪ ಅಂತ ಋಷಿ ಆ ದೇವ್ರ ಹತ್ರ ಕೇಳುವಾಗ ದೇವ್ರು ಹೇಳಿದ್ರಂತೆ, ಓಂ ಶುದ್ಧ ಕನ್ನಿಕೆಯಾಯ ನಮಃ. ಅಲ್ಲೇಲೂಯ, ಅಲ್ಲೇಲೂಯ. ನಿಮ್ಗಿನ್ನ ಅರ್ಥ ಆಗಿಲ್ಲಲ್ಲ? ನಿಮ್ಗಿನ್ನ ಅರ್ಥ ಆಗಿಲ್ಲಲ್ಲ? ಋಷಿಯ ಮುಂದಗಡೆ ದೇವರು ಬಂದು ಹೇಳಿದ್ರಂತೆ 10 ಗುಣ. ಅದರಲ್ಲಿ ಆ ಗುಣಗಳೇನಪ್ಪ ಅಂತ ಹೇಳುವಾಗ 1ನೇ ಗುಣ ದೇವರು ಪ್ರಕಟಿಸಿರಂತೆ. ಏನಂತೇಳಿ? ಓಂ ಶುದ್ಧ ಕನ್ನಿಕೆಯಾಯ ನಮಃ. ಯಾರು ಗೊತ್ತಾ? ನಿಮಗೆ ಅರ್ಥ ಗೊತ್ತಾ? ಅಂದ್ರೆ ಈ ಪಾಪ ಪರಿಹಾರ ಮಾಡ್ಲಿಕ್ಕಾಗಿ ಬರುವಂತ ಮನುಷ್ಯನು ಅವನು ಹೇಗಿರ್ಬೇಕಂದ್ರೆ, ಓಂ ಶುದ್ಧ ಕನ್ನಿಕೆಯಾಯ ನಮಃ ಅಂದ್ರೆ ಆ ಪಾಪ ಪರಿಹಾರಕನು ನಮ್ಮ ಹಾಗೆ ಅಪ್ಪ ಅಮ್ಮ ಸೇರಿದ್ರಿಂದ ಹುಟ್ಟಿದವನಾಗಿರಬಾರ್ದು, ಒಂದು ಶುದ್ಧ ಕನ್ನಿಕೆಯಲ್ಲಿ ಹುಟ್ಟುವನಾಗಿರ್ಬೇಕು. ಅದೇ ಓಂ ಶುದ್ಧ ಕನ್ನಿಕೆಯಾಯ ನಮಃ. ಪ್ರೈಸ್ ದಿ ಲಾರ್ಡ್. ಸರಿಯಪ್ಪ, ಆಯ್ತು, ಒಂದೇದಾಯ್ತು, ಬರ್ಕೊಂಡ್ರು ಋಷಿ. ಅವ್ರ ಗ್ರಂಥದಲ್ಲಿ ಇವತ್ತು ಕೂಡ ಇದೆ. 2ನೇದು ಹೇಳಪ್ಪ. ಓಂ ಪಂಚಗಾಯಾಯ ನಮಃ. ಏನಪ್ಪ ಪಾಸ್ಟರ್ ಕರೆಸ್ತಾರೆ ಅನ್ಕೊಂಡಿದ್ರಿ? ಯಾವ್ದೋ ಪೂಜಾರಿನ ಕರ್ಸವ್ರೆ. ಅಲ್ಲೇಲೂಯ. ಓಂ ಪಂಚಗಾಯಾಯ ನಮಃ. ಯಾರು ಹೇಳಿದ್ದು? ದೇವ್ರು ಹೇಳಿದ್ದು. ಯಾರ ಹತ್ರ? ಋಷಿ ಹತ್ರ. ಆಗ ಋಷಿ ಏನು ಮಾಡ್ರು? ಬರ್ಕಂಡ್ರು. 1ನೇ ಗುರುತೇನು? ಓಂ ಶುದ್ಧ ಕನ್ನಿಕೆಯಾಯ ನಮಃ ಅಂದ್ರೆ ಪುರುಷನ ಮುಟ್ಟಬಾರ್ದು. ಶುದ್ಧ ಕನ್ನಿಕೆ ಗರ್ಭದಲ್ಲಿ ಅವನ್ ಹುಟ್ಟುವನಾಗಬೇಕ. 1ನೇ ಗುರುತು. 2ನೇ ಗುರುತು ಓಂ ಪಂಚ ಗಾಯಾಯ ನಮಃ ಅಂದ್ರೆ ಯಾರು ಪಾಪ ಪರಿಹಾರ ಮಾಡ್ಲಿಕ್ಕಾಗಿದ್ದಾನೋ ಅವನಲ್ಲಿ 1 ತಪ್ಪು ಇರಲ್ಲ, ಅವನ ದೇಹದಲ್ಲಿ 5 ಗಾಯಗಳಾಗ್ತವೆ. ಪಾಪ ಮಾಡಿನೋ, ವ್ಯಭಿಚಾರ ಮಾಡಿನೋ, ಇನ್ನೊಂದು ಹುಡುಗಿನ ಕರ್ಕೊಂಡು ಓಡೋಗಿನೋ, ಇನ್ನೊಂದೇನೋ ಮಾಡಿನೋ ಶಿಕ್ಷೆ ಅಲ್ಲ. ಯಾವ ತಪ್ಪಿಲ್ಲದೆ ಅವನ ದೇಹದಲ್ಲಿ 5 ಗಾಯಗಳಾಗ್ತವೆ. ಅವನೇ ಆ ಪಾಪ ಪರಿಹಾರಕನು, ಆ ಕತ್ತಲೆ ಪರಿಹಾರಕನು, ಆ ಕತ್ತಲೆಯನ್ನ ನೀಗಿಸುವವನು. ಪಂಚಗಾಯಾಯ ನಮಃ ಅಂದ್ರೆ ಏನು? 5 ಗಾಯಗಳನ್ನ ದೇಹದಲ್ಲಿ ಹೊಂದಿಕೊಳ್ತಾನೆ. 1ನೇ ಗಾಯ ಎಲ್ಲಿ? ಕೈಗಳಿಗೆ ಆಣಿ ಹೊಡೆದ್ರು. 2ನೇ ಗಾಯ ಕಾಲುಗಳಿಗೆ ಆಣಿ ಹೊಡೆದ್ರು. 3ನೇ ಗಾಯ ತಲೆ ಮೇಲೆ ಮುಳ್ಳಿಟ್ರು. 4ನೇ ಗಾಯ ದೇಹ ಎಲ್ಲ ಚಾವಟೆಗಳಿಂದ ಕೊರಡಿಗಳಿಂದ ಹೊಡೆದ್ರು. ಅಲ್ಲೇಲೂಯ. 5ನೇ ಗಾಯ ಈಟಿಯನ್ನು ತೆಗೆದುಕೊಂಡು ಅವನ ಪಕ್ಕೆ ಹತ್ರ ಚುಚ್ಚಿದ್ರು. ಓ ಪಂಚಗಾಯಾಯ ನಮಃ. ಅವನೇ ಈ ಭೂಲೋಕಕ್ಕೆ ಬಂದು ಕತ್ತಲೆಯನ್ನ ನಿವಾರಣೆ ಮಾಡುವಂತ ರಕ್ಷಕನು. ಇವತ್ತು ಸರಿಯಾದ ಅಡ್ರೆಸ್ ಬಂದಿದ್ದೀರಿ ನೀವು. ಇವತ್ತು ಸರಿಯಾದ ಅಡ್ರೆಸ್ ಬಂದಿದ್ದೀರಿ ನೀವು. ದೇವರ ನಿಮ್ಮನ್ನು ಕರ್ಕೊಂಡು ಬಂದಿರೋದು ಈ ರಕ್ಷಕನು, ಈ ಕರ್ತನು, ಈ ಬೆಳಕು ನಿನ್ನ ಒಳಗಡೆ ಬರುವುದಕ್ಕಾಗಿ ಇಷ್ಟಪಡ್ತಾ ಇದ್ದಾನ. ಅಲ್ಲಲೂಯ, ಅಲ್ಲಲೂಯ. ಸರಿಯಪ್ಪ, 2 ಆಯ್ತು. 3ನೇದು ಅಸತೋಮ ಸದ್ಗಮಯ. ಏನಪ್ಪ ಅಂದ್ರೆ ಏನು? ಇವ ಅಮ್ಮ ನಾನು ಬರಲ್ಲ ಅಂದೆ, ಕೇಳಿಲ್ಲ, ಹೋಗಿ ಪೂಜಾರಿನ ಕರೆಸವ್ರೆ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಅಸತೋಮ ಸದ್ಗಮಯ ಏನು? ಅಸತ್ಯತೆಯಲ್ಲಿ ನಡೆಯೋರನ್ನ ಸತ್ಗಮಯ, ಸತ್ಯದ ಮಾರ್ಗದಲ್ಲಿ ನಡೆಸುವವನೇ ನಿಮಗೆ ನಮೋ ನಮಃ ಅಂತ. ಅಲ್ಲೇಲೂಯ. ಆಮೇಲೆ ಆತನನ್ನ ಬೆತ್ತಲೆ ಮಾಡ್ತಾರೆ. ಆತನನ್ನ ಬೆತ್ತಲೆ, ಯೇಸುವನ್ನ ಬೆತ್ತಲೆ ಮಾಡಿದ್ರು. ಅಲ್ಲೇಲೂಯ, ಅಲ್ಲೇಲೂಯ. ಓಂ ಮೃತ್ಯುಂಜಯಾಯ ನಮಃ. ಅಲ್ಲೇಲೂಯ. ಇದು ಇನ್ನೊಂದು ಗುರುತು. ಓಂ ಮೃತ್ಯುಂ ಜಯಾಯ ನಮಃ ಅಂದ್ರೆ ಏನು? ಇದೆಲ್ಲ ಋಷಿಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ.
ಓಂ ಮೃತ್ಯುಂಜಯಾಯ ನಮಃ ಅಂದರೆ ಮೃತ್ಯು ಅಂದರೆ ಮರಣ, ಮರಣವನ್ನ ಜಯಿಸಿ ಬರ್ತಾನೆ. ಇನ್ನೊಂದು ಗುರುತು ಏನು ಗೊತ್ತಾ? ಅವನು ಸಾಯ್ತಾನೆ. ಎಲ್ಲರೂ ನೋಡುವ ಹಾಗೆ ಅವನು ಮರಣ ಹೊಂದುತ್ತಾನೆ. ಹಾಗೆ ಎಲ್ಲರೂ ನೋಡುವ ಹಾಗೆ ಮೂರನೆಯ ದಿನದಲ್ಲಿ ಮೃತ್ಯುಂಜಯನಾಗಿ, ಮರಣವನ್ನ ಜಯಿಸಿದವನಾಗಿ ಅವನು ಎದ್ದು ಬರ್ತಾನೆ. ಈ ಪ್ರಪಂಚದಲ್ಲಿ ಮರಣವನ್ನ ಜಯಿಸಿ ಬಂದಿರುವಂತ ಯೇಸುವಿಗಾಗಿ ಸ್ತೋತ್ರ. ಈ ಪ್ರಪಂಚದಲ್ಲಿ ಯಾವ ಸಮಾಧಿ ಹತ್ರ ನೀವು ಹೋಗ್ರಿ, ಎಂಥ ಶ್ರೇಷ್ಠ ದೊಡ್ಡ ಘನ ವ್ಯಕ್ತಿಗಳ ಸಮಾಧಿ ಹತ್ರ ನೀವು ಹೋಗ್ರಿ, ಅವರುಗಳ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿದೆ. ಎಲ್ಲರ ಸಮಾಧಿಗಳು ಮುಚ್ಚಲ್ಪಟ್ಟಿದೆ. ಯಾರ ಸಮಾಧಿ ತೆರೆಯಲ್ಪಟ್ಟಿಲ್ಲ. ಆದ್ರೆ ಈ ಜಗತ್ತಲ್ಲಿ, ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸಮಾಧಿ ತೆರೆಯಲ್ಪಟ್ಟಿದೆ ಅಂದ್ರೆ ಅದು ನಜರೇತಿನ ಯೇಸುವಿನ ಸಮಾಧಿ ಮಾತ್ರವೇ. ಇವತ್ತಿಗೂ ಕೂಡ ತೆರೆಯಲ್ಪಟ್ಟಿದೆ. ಇವತ್ತಿಗೂ ಕೂಡ ಸಮಾಧಿ ಓಪನ್ ಆಗಿದೆ. ಯಾಕೆ ನೀವು ಹುಡುಕುವಂತ ಯೇಸು ಈ ಸಮಾಧಿಯಲ್ಲಿಲ್ಲ, ಈ ಶಿಲುಬೆಯಲ್ಲಿಲ್ಲ, ಈ ಫೋಟೋದಲ್ಲಿಲ್ಲ. ನೀವು ಹುಡುಕುತ್ತಾ ಇರುವಂತ ಯೇಸು ಆಲ್ರೆಡಿ ನಿಮ್ಮ ಹತ್ರ ಬರಲಿಕ್ಕೆ, ನಿಮ್ಮ ಹೃದಯದ ಒಳಗಡೆ ಬರಲಿಕ್ಕೆ, ನಿಮ್ಮ ಮನೆ ಒಳಗಡೆ ಬರಲಿಕ್ಕೆ, ನಿಮ್ಮ ಕತ್ತಲೆಯ ಜೀವನದಲ್ಲಿ ಬೆಳಕಾಗಿ ಬರಲಿಕ್ಕೆ, ಆ ಒಂದು ಮೃತ್ಯುಂಜಯನಾಗಿ ಆಲ್ರೆಡಿ ಅವನು ಎದ್ದಿದ್ದಾನೆ. ಅವನು ಎದ್ದಿದ್ದಾನೆ. ಹಲ್ಲೆಲೂಯ. ಈ ತರ ಸುಮಾರು 10 ಕಾರ್ಯಗಳನ್ನ, 10 ಗುರುತುಗಳನ್ನು ಕೊಟ್ಟರಂತೆ. ಆ ವೇದಗಳೆಲ್ಲ ಹೇಳ್ತದೆ, ಆ ರಕ್ಷಕನು ಬೇರೆ ಯಾರು ಅಲ್ಲ, ಆ ರಕ್ಷಕನು ಯೇಸುವೆ ಅಂತ. ಹಲ್ಲೆಲೂಯ, 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 ಹಲ್ಲೆಲೂಯ. ಪಾಪ ಪರಿಹಾರ ಮಾಡುವಂತ ದೇವರು ಅಥವಾ ರಕ್ಷಕನು, ವಿಮೋಚಕನು ಯಾರಾದರೂ ಒಬ್ಬರಿದ್ರೆ ಅದು ಯೇಸು ಸ್ವಾಮಿ ಮಾತ್ರವೇ. ಅದು ಯೇಸು ಸ್ವಾಮಿ ಮಾತ್ರವೇ. ಇವತ್ತು ಅವನು ಹೇಳ್ತಾ ಇದ್ದಾನೆ, ನಾನು ಬೆಳಕಾಗಿ ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ, ಇವತ್ತು ನಾನು ಇಲ್ಲಿ ಪ್ರಕಟ ಆಗಿದ್ದೀನಿ, ಇವತ್ತು ನಾನು ಇಲ್ಲಿದ್ದೀನಿ. ಇವತ್ತು ಯಾರೆಲ್ಲ ನನ್ನ ಕೊಂಡೋಗ್ತೀರಾ? ಇವತ್ತು ಯಾರೆಲ್ಲ ನನ್ನ ಹೊತ್ತುಕೊಂಡು ಹೋಗ್ತೀರಾ? ಯಾರೆಲ್ಲ ನನ್ನ ಕರ್ಕೊಂಡು ಹೋಗ್ತೀರಾ? ಒಂದು, ನಾನು ನಿನ್ನ ಹೃದಯದ ಒಳಗಡೆ ಬರಬೇಕಾ. ಎರಡನೇದಾಗಿ, ನೀನು ಆ ಹೃದಯದಲ್ಲಿ ಹೊತ್ತುಕೊಂಡು ನಿನ್ನ ಮನೆ ಒಳಗಡೆ ಹೋಗ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಪ್ರತಿಯೊಬ್ಬರ ಮನೆಗಳಲ್ಲಿ ದೀಪ ಅಂಟಿಸ್ತಾರೆ. ಅದು ಅವರವ್ರ ನಂಬಿಕೆ. ಏನಕ್ಕೋಸ್ಕರ ಅಂಟಿಸ್ತಾರೆ? ಬದುಕಿರೋರ್ಗೂ ಅಂಟಿಸ್ತಾರೆ, ಸತ್ತಿರೋರ್ಗೂ ಅಂಟಿಸ್ತಾರೆ, ಎಲ್ಲಾದರೂ ಏನಾದರೂ ಉದ್ಘಾಟನೆ ಮಾಡುವಾಗ ಅದಕ್ಕೂ ಅಂಟಿಸ್ತಾರೆ. ಹಲ್ಲೆಲೂಯ. ಅಂಟಿಸಲ್ವಾ? ಸತ್ತೋಗಿರೋ ಎಣವನ್ನು ತಗೊಂಡು ಉಣಿಸ್ಬಿಟ್ಟು ವಾಪಸ್ ಹಿಂದಿರಿಗೆ ಬರೋಷ್ಟರೊಳಗಡೆ ಏನು ಮಾಡಿರ್ತಾರೆ? ಆಲ್ರೆಡಿ ಅವನೆಲ್ಲ ಹೋಗ್ಬಿಟ್ಟವನೇ. ದೀಪವನ್ನು ಆರಿಸ್ತಾರೆ. ಮಣ್ಣು ಮಾಡ್ಬಿಟ್ಟು ಬಂದ್ಬಿಟ್ಟು ಅವನ ಎದೆ ಮೇಲೆ ಮಣ್ಣು ಹಾಕ್ಬಿಟ್ಟು ಬಂದು ಆ ಜ್ಯೋತಿಯನ್ನು, ದೀಪವನ್ನು, ಬೆಳಕನ್ನು ನೋಡಬೇಕು. ಹಲ್ಲೆಲೂಯ. ಹೌದಾ ಇಲ್ಲ? ಆಮೇಲೆ ಪ್ರತಿ ಮನೆಗಳಲ್ಲಿ ದೀಪ ಅಂಟಿಸ್ತಾರೆ. ಏನಂತ ಅಂಟಿಸ್ತಾರೆ? ಮೆನು ಬೆಳಕಾಗಿರಲಿ. ಇವತ್ತು ನಾನು ನಿಮಗೆ ಹೇಳ್ತೀನಿ ಕೇಳ್ರಿ, ದೀಪ ಅಂಟಿಸ್ತಾ ಇರುವಂಥ ಎಲ್ಲ ಮನೆಗಳಲ್ಲಿ ಇವತ್ತು ಬೆಳಕಿದೆಯಾ? ಬೆಳಕಿದೆಯಾ? ಮನೇಲಿ ನರಕ ಅನುಭವಿಸ್ತಾ ಇಲ್ವಾ? ಮನೇಲಿ ಗಂಡ ಕುಡಿತಾ ಇಲ್ವಾ? ಮನೇಲಿ ಗಂಡ ಹೊಡಿತಾ ಇಲ್ವಾ? ಮನೇಲಿ ಅಧಿಕವಾಗಿರುವಂಥ ಘೋರವಾದಂಥ ಹೋರಾಟಗಳಿಲ್ವಾ? ಸಾಲ ಇಲ್ವಾ? ಬಾಧೆ ಇಲ್ವಾ? ಏನೆಲ್ಲ ಇಲ್ಲ. ಇವರೇನು ದೀಪ ಅಂಟಿಸಿದ್ರೆ ಬೆಳಕಾಗ್ಬಿಡ್ತದೆ. ಹಲ್ಲೆಲೂಯಾ. ಏಸು ಹೇಳಿದ್ರು ಬೆಳಕಾಗಬೇಕಾಗಿರೋದು ಮನೇಲಲ್ಲ. ಏಸು ಹೇಳಿದ್ರು ಬೆಳಕಾಗಬೇಕಾಗಿರೋದು ಫಸ್ಟ್ ನಿನ್ನ ಒಳಗಡೆ. ಬೆಳಕುಂಟು ಹಾಕ್ಬೇಕಾಗಿರೋದು ಮನೆಯಲ್ಲ, ಬೆಳಕುಂಟು ಹಾಕ್ಬೇಕಾಗಿರೋದು ನಿನ್ನ ಹೃದಯದ ಒಳಗಡೆ, ನಿನ್ನ ಒಳಗಡೆ.
ಅಲ್ಲೇಲೂಯಾ. ಇದು ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ವಾಕ್ಯ ಬೀಳ್ತದೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಆತನು ಪ್ರತಿ ಒಬ್ಬೊಬ್ಬರ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಹೋದ್ರೆ ವಾಕ್ಯ ಆ ಪ್ರಕಟಣೆ 3:20. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಕೇಳಿಸ್ಕೊಳ್ರಿ, ಇದು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಬಾಗಿಲಲ್ಲಿ ನಿಂತುಕೊಂಡು ತಡ್ತಾ ಇದ್ದೇನೆ. ನಿನ್ನ ಮನೆ ಅಲ್ಲ, ನಿನ್ನ ಮನೆ ಬಾಗಿಲಿಗೆ ಬೆಳಕು ಬರೋ ಅವಶ್ಯಕತೆ ಇಲ್ಲ. ಅಲ್ಲಿ ದೇವ್ರು ಹೇಳ್ತಾ ಇರೋದು ಪ್ರತಿ ಒಬ್ಬೊಬ್ಬನ ಹೃದಯದ ಬಾಗಿಲ ಹತ್ರ. ಅಂದ್ರೆ ನೀನ್ ಬೆಳಕಾಗ್ಬಿಟ್ರೆ ನೀನ್ ಕಾಲಿನ ಸ್ಥಳ ಬೆಳಕಾಗಿ ಮಾರ್ಪಡುತ್ತೆ. ಹೋ ರಾಬ ಶಬ್ದವಾದಿಗ ಸೈ, ಇವತ್ತು ನಿನ್ನ ಒಳಗಡೆ ಒಂದು ಬೆಳಕನ್ನು ಅವನು ಹಾಕ್ತಾನೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಒಂದು ಬಿಲ್ಡಿಂಗ್ ಕಟ್ಟುವಾಗ, ಒಂದು ಮನೆ ಕಟ್ಟುವಾಗ ಅಸ್ಥಿವಾರ ಇಲ್ಲದೆ ಯಾರು ಗೋಡೆ ಕಟ್ಟಕ್ಕಾಗಲ್ಲ. ಆಗುತ್ತಾ? ಆಗುತ್ತಾ? ಆಗಲ್ಲ. ಹಂಗೆ ಕಟ್ಟಿದ್ರೆ ಬಿತ್ತೋಗುತ್ತೆ. ಅಲ್ಲೇಲೂಯಾ. ಜನರಿಗೆ ಗೊತ್ತಿಲ್ಲ, ನಿಜವಾದ ದೇವರು ಗೊತ್ತು. ಬೆಳಕು ಬರಬೇಕಾಗಿರೋದು ಮನೆ ಒಳಗಡೆ ಅಲ್ಲ, ಬೆಳಕು ಬರಬೇಕಾಗಿರೋದು ಮನುಷ್ಯನ ಹೃದಯದ ಒಳಗಡೆ. ಮನುಷ್ಯನ ಹೃದಯದ ಒಳಗಡೆ ಬೆಳಕು ಬರಬೇಕು. ಈ ಬೆಳಕನ್ನು ಹೊತ್ತುಕೊಂಡು ನೀನು ಹೋಗೋ ಜಾಗದಲ್ಲಿ, ಕಾಲಿಡೋ ಜಾಗದಲ್ಲಿ, ಕೆಲಸದ ವಿಷಯದಲ್ಲಿ, ಬಿಸ್ನೆಸ್ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಎಲ್ಲೆಲ್ಲ ನೀನು ಹೋಗ್ತೀಯೋ ಅಲ್ಲೆಲ್ಲ ಬೆಳಕುಂಟಾಗುತ್ತೆ. ಈ ಬೆಳಕು ಬೇಕಾ ಬೇಡ? ಈ ಬೆಳಕು ಬೇಕಾ ಬೇಡ? ಆ ವಾಕ್ಯ ಓದಿ ಫುಲ್ ಮಾಡ್ರಿ. ಇದೋ ಪ್ರತಿಯೊಬ್ಬನ ಬಾಗಿಲು. ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ, ಯಾವನಾದ್ರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನ ತೆರೆದ್ರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ನಾನು ಅವನ ಸಂಗಡ ಬಂದು ಕುತ್ತುಕೊಂಡು ಅವನೊಟ್ಟಿಗೆ ನಾನು ಊಟ ಮಾಡ್ತೀನಿ. ಆ ಜಾತಿ ಈ ಜಾತಿ, ಆ ಮನುಷ್ಯ ಈ ಮನುಷ್ಯ ಏನು ಇಲ್ಲ. ಈ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯ ದೇವರ ಸೃಷ್ಟಿ. ಈ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬರು ದೇವರ ಸೃಷ್ಟಿಯಾಗಿದ್ದಾರೆ, ದೇವರ ಮಕ್ಕಳಾಗಿದ್ದಾರೆ. ಪ್ರತಿ ಒಬ್ಬರಿಗೂ ದೇವರು ಯಾರಾದ್ರೂ ಇದ್ರೆ, ಪ್ರತಿ ಒಬ್ಬರಿಗೂ ಯಾರಿಗಾದ್ರೂ ದೇವರಾಗಿದ್ರೆ ಅದು ಯೇಸು ಸ್ವಾಮಿ. ಅವನು ಹೇಳ್ತಾನೆ, ಪ್ರತಿಯೊಬ್ಬನ ಬಾಗಿಲು ನಾನ್ ತಟ್ಟುತ್ತಾ ಇದ್ದೀನಿ. ಯಾರು ತಟ್ಟುತ್ತಾರೋ ತಟ್ಟಿಲ್ಲ ಗೊತ್ತಿಲ್ಲ. ಅಲ್ಲೇಲೂಯಾ, ಅಲ್ಲೇಲೂಯಾ. ಈ ಪ್ರಪಂಚದಲ್ಲಿ, ಈ ಜಗತ್ತಲ್ಲಿ ಬೆಳಕಿಗಾಗಿ, ಅದ್ಭುತಕ್ಕಾಗಿ, ಅತಿಶಯಕ್ಕಾಗಿ, ಅನೇಕ ಕಾರ್ಯಗಳಿಗಾಗಿ ಅನೇಕ ಕಡೆಗಳು ಹೋಗ್ಬಿಟ್ಟು ಬಾಗಿಲು ತಡ್ತಾ ಇದ್ದಾರೆ. ಆದ್ರೆ ಬಿಡುಗಡೆ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಾನು ಆಗಲ್ಲ. ನೀವು ಇರುವ ಜಾಗದಲ್ಲಿ ನನ್ನ ನಾಮವನ್ನು ಕೂಗುವುದಾದ್ರೆ, ನನ್ನ ನಾಮವನ್ನು ಕರೆಯುವುದಾದ್ರೆ, ನಾನು ಅವನ ಹೃದಯದ ಒಳಗಡೆ ನಾನು ಪ್ರವೇಶ ಮಾಡ್ತೀನಿ. ನಾನು ಪ್ರವೇಶ ಮಾಡ್ತೀನಿ. ಅಲ್ಲೇಲೂಯಾ. ಸರಿ ಸರಿ. ಈಗ ಈ ದೇವರು ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಪ್ರವೇಶ ಮಾಡಿದ್ರೆ ಏನಾಗುತ್ತೆ? ಏನಾಗುತ್ತೆ? ಅಲ್ಲೇಲೂಯಾ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ವಾಕ್ಯ ತಗೊಳ್ರಿ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಾರಂಭಿಸಿ, ಯೇಸು ತಿರುಗಿ ಅವರ ಸಂಗಡ ಮಾತಾಡೋದಕ್ಕೆ ಆರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ಅಲ್ಲೇಲೂಯಾ. ಸೂರ್ಯ ಅಲ್ಲ, ಚಂದ್ರ ಅಲ್ಲ. ಸೂರ್ಯ ಈ ಲೋಕಕ್ಕೆ ಬೆಳಕು, ಚಂದ್ರ ರಾತ್ರಿಗೆ ಬೆಳಕು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಇದು ಆ ಬೆಳಕು, ಇದು ಆ ಬೆಳಕಲ್ಲ. ನಿನ್ನ ಹೃದಯದ ಒಳಗಡೆ ನಾನು ನಿತ್ಯವೂ ಬೆಳಕನ್ನು ಉಂಟು ಮಾಡುವಂತ ಬೆಳಕಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ಓದ್ರಿ. ನನ್ನನ್ನು ಅನುಸರಿಸುವವನು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಅನುಸರಿಸುವವನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ
ಕತ್ತಲೆಯಲ್ಲಿ ನಡೆಯದಲ್ಲೋ. ಇವತ್ತು ಒಂದು ವೇಳೆ ನೀನು ಕತ್ತಲೆ ಒಂದಿಗೆ ಬಂದಿರಬಹುದು, ಕತ್ತಲೆ ಹೊತ್ಕೊಂಡು ಬಂದಿರಬಹುದು. ಕತ್ತಲೆ ಅಂದ್ರೆ ಏನು ಅದು ಕೂಡ ವಿವರಣೆ ಮಾಡ್ತೀನಿ. ಅನೇಕ ಕತ್ತಲೆ ಕಾರ್ಯಗಳನ್ನು ನೀನು ಹೊತ್ತುಕೊಂಡು ಇಲ್ಲಿ ಬಂದಿರಬಹುದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ. ಈ ಬೆಳಕಾಗಿರುವಂತ ದೇವರು ಪ್ರತಿ ಒಬ್ಬೊಬ್ಬನ ಹೃದಯದ ಬಾಗಲ್ ತಡ್ತಾ ಇದ್ದೀನಿ. ಯಾರಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಲ್ ತೆರೆದ್ರೆ ನಾನು ಅವನ ಒಳಗಡೆ ಬರ್ತೀನಿ. ನಾನು ಅವನ ಒಳಗಡೆ ಬರ್ತೀನಿ. ಅವನ ಒಳಗಡೆ ಬಂದ ಮೇಲೆ ಅವನು ಕತ್ತಲಾಗಿರಲ್ಲ. ಅವನು ಕತ್ತಲೆಯಲ್ಲಿ ನಡೆದ್ರು ಕೂಡ ಅವನು ಬೆಳಕಾಗಿರ್ತಾನೆ. ಹೋದ್ರಿ. ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಜೀವ ಕೊಡುವಂತ ಬೆಳಕನ್ನ ಹೊಂದಿಕೊಳ್ಳುವನಾಗಿರ್ತಾನೆ. ಸಾಕು. ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ನಾನು ಬೆಳಕಾಗಿದ್ದೀನಿ, ನಾನು ಬೆಳಕಾಗಿದ್ದೀನಿ. ನೀನ್ ಹೃದಯ ತೆರೆದು ಬಾಯಿಂದ ಅರಿಕೆ ಮಾಡಿ ಬನ್ನಿಯಪ್ಪ ಅಂದ್ರೆ ಸಾಕು, ಪಟ್ ಅಂತ ನಾನು ನಿನ್ನ ಒಳಗಡೆ ಬರ್ತೀನಿ. ನಾನು ನಿನ್ನ ಒಳಗಡೆ ಬಂದ್ಬಿಟ್ರೆ ಈ ಬೆಳಕು ನಿನ್ನ ಒಳಗಡೆ ಬಂದ ಮೇಲೆ ಏನಾಗುತ್ತೆ, ನೀನ್ ಬೆಳಕಾಗಿ ಮಾರ್ಪಡ್ತೀಯ. ಹಲ್ಲೆಲೂಯಾ. ನೀನು ಬೆಳಕಾಗಿ ಮಾರ್ಪಡ್ತೀಯ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 14-15 ವಾಕ್ಯ ಬೇಗ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14-15 ವಾಕ್ಯ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ ಅಂತೇಳಿ ಒಂದು ಕಡೆಗೆ ಯೇಸು ಹೇಳ್ತಾರೆ. ಹಲ್ಲೆಲೂಯಾ. ಈ ಸತ್ಯ ಗೊತ್ತಾದ ಮೇಲೆ, ಈ ಸತ್ಯವನ್ನ ನೀವು ಸ್ವೀಕಾರ ಮಾಡುವಾಗ ಈ ಸತ್ಯ ನಿಮ್ಮ ಒಳಗಡೆ ಬರ್ತಾನೆ. ಈ ಸತ್ಯ ನಿಮ್ಮ ಒಳಗಡೆ ಬರುವಾಗ ಅವನು ಸುಮ್ಮನೆ ಬರಲ್ಲ, ಅವನ್ ಬೆಳಕು. ಅವನ್ ಬೆಳಕಿನೊಂದಿಗೆ ನಿನ್ನ ಒಳಗಡೆ ಬರುವಾಗ ನೀನ್ ಬೆಳಕಾಗಿ ಮಾರ್ಪಡ್ತೀಯ. ಎರಡನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ಕೂಡ ಲೋಕಕ್ಕೆ ಬೆಳಕಾಗಿ ಮಾರ್ಪಡ್ತೀಯ. ಹಲ್ಲೆಲೂಯಾ. ನಿನ್ನನ್ನ ಬೆಳಕಾಗಿ ನೋಡುವುದಕ್ಕಾಗಿ ಇಷ್ಟಪಡುವಂತ ಏಕೈಕ ದೇವರು ಯಾರಾದ್ರೂ ಇದ್ರೆ ಇವತ್ತು ಇಲ್ಲಿ ನೀನು ನಂಬಿ ಬಂದಿರುವಂತ ಯೇಸು ಅವನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನ ಬೆಳಕಾಗಿಡ್ತೀನಿ, ನಾನು ನಿನ್ನನ್ನ ಬೆಳಕಾಗಿ ಮಾಡ್ತೀನಿ, ನಾನು ನಿನ್ನನ್ನ ಬೆಳಕಿನಲ್ಲಿ ನಡೆಸ್ತೀನಿ, ನಾನು ನಿನ್ನನ್ನ ಬೆಳಕಿನ ಕಾರ್ಯಗಳನ್ನ ಪ್ರಕಟಿಸ್ತೀನಿ. ಹಲ್ಲೆಲೂಯಾ. ಬೆಳಕು, ಕತ್ತಲು. ಕತ್ತಲಂದ್ರೆ ಏನು? ಹಲ್ಲೆಲೂಯಾ. ಕತ್ತಲಂದ್ರೆ ಏನು? ಈಗ ನಿನ್ನೆ ಈಗ ಹೊಸದಾಗಿ ಯಾವುದೋ ಒಂದು ನ್ಯೂಸ್ ಬಂತು, ದರ್ಶನ್ ಜೈಲಲ್ಲಿದ್ದಾರೆ. ಏನಕ್ಕೋಸ್ಕರ ಜೈಲಲ್ಲಿದ್ದಾರೆ? ನಡೆಯಬಾರ್ದ ಘಟನೆ ನಡೆದುಬಿಟ್ಟಿದೆ. ಏನೋ ಅವನು ಚೆನ್ನಾಗಿ ಬೆಳೀತಾ ಇದ್ದಾನೆ, ಅವನ ಹೆಸರು ಎಲ್ಲೂ ಕೂಡ ಪ್ರಖ್ಯಾತಿ ಆಗಿದೆ. ಅವನು ಒಂದು ಕಡೆ ಮೀಟಿಂಗ್ ಮಾಡಿದ್ರೆ ಜನಗಳು ಹಾಗೆ ಹರಿದು ಬರ್ತಾರೆ. ಎಲ್ಲಿ ಹೋದ್ರೂ ಕೂಡ ಕಾರುಗಳು, ಬೈಕ್ಗಳು, ಆಟೋಗಳು ಇವನ ಹಿಂದ್ಗಡೆ ಹೋಗ್ತವೆ. ತುಂಬಾ ಹೆಸರು ಹೊಂದಿದ್ದಾನೆ. ಹೇಗಾದ್ರೂ ಮಾಡಿ ಇವನನ್ನ ತುಳಿಬೇಕು, ಇವನ ಹೆಸರು ಕೆಡಿಸ್ಬೇಕು, ಇವನನ್ನ ಇಲ್ಲದೆ ಇರುವ ಹಾಗೆ ಮಾಡಬೇಕು, ಇವನ ಅಡ್ರೆಸ್ ಮುಗಿಸ್ಬಿಡ್ಬೇಕು ಅಂತೇಳಿ ಬಲವಾಗಿ ಮಾಟ ಮಂತ್ರ ಮಾಡಿಸಿದಾರಂತೆ. ನ್ಯೂಸ್ ಎಲ್ಲ ಬರ್ತಾ ಇರುವಂಥದ್ದು, ಬಲವಾಗಿ ಮಾಟ ಮಂತ್ರ ಮಾಡಿಸಿದ್ದಾರೆ. ಅದು ಹೇಗೆ ಮಾಡಿಸಿದ್ದಾರೆ? ಹಂದಿಯ ತಲೆಯನ್ನ ಕತ್ತರಿಸಿ ಆ ತಲೆಯಿಂದಲೂ ಅದರ ರಕ್ತದಿಂದಲೂ ಬಲವಾಗಿ ಪವರ್ಫುಲ್ ಆಗಿ ಮಾಟ ಮಂತ್ರ ಮಾಡಿಸಿದ್ದಾರೆ. ಅದಕ್ಕೆ ಸಡನ್ ಆಗಿ ಇಂಥ ಘಟನೆಗಳು ನಡೀತು. ಇವತ್ತು ಜೈಲಲ್ಲಿದ್ದಾನೆ. ಈಗ ನೀವ್ ಹೇಳ್ರಿ, ಈಗ ಅವ್ರ ಬದುಕು ಬೆಳಕಾಗಿದ್ಯಾ? ಇವತ್ತು ಅವ್ರ ಬದುಕು ಕತ್ತಲೆ ಆಗಿದ್ಯಾ? ಅರ್ಥ ಆಗ್ತಿದ್ಯಾ ಕತ್ತಲಂದ್ರೆ ಏನು? ಕತ್ತಲಂದ್ರೆ ಏನು ಅರ್ಥ ಆಗ್ತಾ ಇದೆಯಾ? ಇವ್ರಿಗೆ ಕತ್ತಲೆ ಜೀವಿತ, ಕತ್ತಲೆಯ ಕಾರ್ಯ ಬರಕ್ಕಿನ ಮುಂಚೆ ಚೆನ್ನಾಗಿದ್ರು. ಈಗ ಮಾಟ ಮಂತ್ರ ಮಾಡಿದ್ರು, ಹಂದಿ ತಲೆಯಲ್ಲೋ ಏದ್ರಲ್ಲ ಮಾಡಿದ್ರು, ಮಾಟ ಮಂತ್ರ ಆಗೋಯ್ತು. ಈಗ ಅದು ಫಲಿಸ್ಬಿಡ್ತು. ಈಗ ಅವ್ರ ಹೆಸರೆಲ್ಲ ಹೋಯ್ತು. ಈಗ ಜೈಲಲ್ಲಿದ್ದಾರೆ. ಅವ್ರಿಗೆ ಎಂತೆಂತ ಅಧಿಕಾರಿಗಳು ಗೊತ್ತಿಲ್ಲ. ಎಷ್ಟೊತ್ತು ಅವ್ರು ಈಚೆ ಕಡೆ ಬರ್ಲಿಕ್ಕೆ, ಆದ್ರೂ ಬರಕ್ಕಾಗ್ತಾ ಇಲ್ಲ. ಆ ಕಾರಣ ಕತ್ತಲು. ಇಲ್ಲಿ ಕೆಲವು ಜನರು ಕೂಡ ಹಾಗೆ ಹೊರಗಡೆ ಬರಬೇಕು. ಕೆಲವು ವಿಷಯಗಳಿಂದ, ಕೆಲವು ಹೋರಾಟಗಳಿಂದ, ಕೆಲವು ಸಮಸ್ಯೆಗಳಿಂದ, ಕೆಲವು ಬಾಧೆಗಳಿಂದ, ಕೆಲವು ರೋಗಗಳಿಂದ, ಕೆಲವು ಕಾರ್ಯಗಳಿಂದ ಆಚೆ ಬರ್ಬೇಕು ಅನ್ಕೊಂಡಿದ್ದೀರಿ. ಬರಕ್ಕಾಗ್ತಾ ಇಲ್ಲ.
ನಿಮ್ಮನ್ನು ಯಾರ ಕಟ್ಟಾಕಿರೋ ಅನುಭವ, ನಿಮ್ಮನ್ನು ಯಾರ ಬಂಧಿಸಿರುವ ಅನುಭವ, ನಿಮ್ಮನ್ನು ಯಾರು ತೊಳಿತಾ ಇರುವ ಅನುಭವ, ಇದು ಕತ್ತಲೆ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಈಗ ನೀವು ಎದುರು ನೋಡ್ತಾರೆ ಹೋರಾಟಗಳಿಂದ, ಸಮಸ್ಯೆಗಳಿಂದ, ಬಾಧೆಗಳಿಂದ, ಮಾಟ ಮಂತ್ರಗಳ ಕಟ್ಟೆಗಳಿಂದ ಹೊರಗಡೆ ಬರಬೇಕಾ? ಆ ಕತ್ತಲಿಂದ ಆಚೆ ಬರಬೇಕಾ? ಆ ಹೋರಾಟದಿಂದ ಆಚೆ ಬರಬೇಕಾ? ಯೇಸು ಎಂಬುದಾಗಿ ಹೇಳುವಂತ ಒಬ್ಬ ಬೆಳಕಿದ್ದಾನೆ. ಆ ಬೆಳಕು ಹೇಳ್ತಾ ಇದ್ದಾನೆ, ಇದೋ ಇವರು ಇದಕ್ಕೆ ಮೇಲೆ, ಇದಕ್ಕೆ ಮೇಲೆ ಕತ್ತಲೆಯಲ್ಲಿ ನಡೆಯಲ್ಲ, ಇವರು ಬೆಳಕಿನಲ್ಲಿ ನಡೆಯುವಂತವರಾಗಿರ್ತಾರ. ಇವರು ಬೆಳಕಿನಲ್ಲಿ ನಡೆಯುವಂತರಾಗಿರ್ತಾರ. ಇವತ್ತು ಈ ಪ್ರಾರ್ಥನೆ ಆದ ಮೇಲೆ ನೀನು ಹಿಂದಿರುಗಿ ಹೋಗುವಾಗ, ಇಲ್ಲಿ ಒಂದು ವೇಳೆ ಬರುವಾಗ ಕತ್ತಲೆ ಹೊತ್ತುಕೊಂಡು ಬಂದಿರಬಹುದು, ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲಿಂದ ಹಿಂದಿರುಗುವಾಗ ನೀನ್ ಕತ್ತಲೆಯನ್ನು ಹೊತ್ತುಕೊಂಡು ಹೋಗಲ್ಲ, ನೀನ್ ನನ್ನ ಬೆಳಕನ್ನು ಹೊತ್ತುಕೊಂಡು ಹೋಗುವಂತರಾಗಿರ್ತೀವಿ. ನನ್ನ ಬೆಳಕನ್ನು ಹೊತ್ತುಕೊಂಡು ನಡೆಯುವಂತ ಒಂದು ಸಂತತಿ, ಒಂದು ಮಗು ನೀನ್ ಆಗಿರ್ತಿ ಅಂತ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾ ಇದ್ದಾನೆ. Hallelujah, hallelujah, hallelujah. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ವಾಕ್ಯ ಬೀಳ್ತದೆ, ಎಲೆ ಹೊರೆ ಹೊತ್ತುವವರೇ, ಕಷ್ಟಪಡುವವರೇ. ಹೋದ್ರಿ ವಾಕ್ಯ ಹೋದ್ರಿ, 11:28 ಬೇಗ ವಾಕ್ಯ ಹೋದ್ರಿ. ಎಲೆ ಕಷ್ಟಪಡುವವರೇ, ಕೇಳಿಸ್ಕೊಳ್ರಿ. ಇಲ್ಲಿ ಯಾರಾದ್ರೂ ಕಷ್ಟ ಪಡ್ತಾ ಇದ್ದೀರಾ? ಹೊರಗಡೆ ಬರಕ್ ಆಗ್ದಿರಾ? ರೋಗ ಆಗಿರ್ಬೋದು, ಸಾಲದ ಬಾಧೆ ಆಗಿರ್ಬೋದು, ಮಾಟ ಮಂತ್ರಗಳ ಕಟ್ಟುಗಳಾಗಿರ್ಬೋದು, ಎಂತ ಸಮಸ್ಯೆಗಳಾಗಿರ್ಬೋದು. ಅನೇಕ ಸಾರಿ ಅನೇಕ ನೀನು ಹೇಳ್ಕೊಂಡೆ, ಆದ್ರೆ ಆ ಭಾರವನ್ನು ಯಾರು ಹೊತ್ಕೊಳಕ್ ಆಗಿಲ್ಲ, ಆ ಭಾರವನ್ನು ಯಾರು ತಗೊಳ್ಳಕ್ಕೆ ರೆಡಿ ಆಗಿಲ್ಲ. ಅವ್ರಿಗೆ ಬಂದಿದ್ದು ಅವ್ರಿಗೇನೆ, ನಮ್ ಕೈಲಾಗಲ್ಲ, ನಾವೇನ್ ಮಾಡೋದು, ನಾವೇನ್ ಮಾಡೋಣ? ಅನ್ಭೋಗ್ಸು. ಎಲೆ ಹೊರೆ ಹೊತ್ತುವರೆ, ಕಷ್ಟ ಪಡ್ತಾ ಇರೋರೆ, ನಿಮ್ಮ ಹೊರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ನಿಮ್ಮ ಕಷ್ಟ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೀವು ಅನುಭವಿಸ್ತಾ ಇರುವಂತ ಕತ್ತಲೆ ಯಾತನೆ ಯಾರು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ಎಲೆ ಹೊರೆ ಹೊತ್ತುವರೆ, ಹೊರೆ ಹೊತ್ತುಕೊಂಡು ಹೋಗೋದು ಮಾತ್ರ ಅಲ್ಲ, ಆ ಹೊರೆ ಒಂದಿಗೆ ಕಷ್ಟ ಪಡ್ತಾ ಇರೋರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ. ಹರಬಾದಿಗಾರಗಸಿ. ಹಲ್ಲೆಲೂಯಾ. ಒಂದು 10 ಕಿಲೋಮೀಟರ್ ಒಂದು 30 kg ಭಾರವುಳ್ಳ ಸೌದೆನ ಎತ್ಕೊಂಡು ಬರ್ತಾ ಇರ್ತಾರೆ. 5 ಕಿಲೋಮೀಟರ್ ಹತ್ರ ಬಂದಿದ ತಕ್ಷಣ ಸಾಕಾಗ್ಬಿಟ್ಟಿರ್ತಾರೆ. ಇನ್ನೊಂದು 5 ಕಿಲೋಮೀಟರ್ ಹೋಗ್ಬೇಕು, ಆಗ್ತಾ ಇಲ್ಲ. ಯಾಕಂದ್ರೆ ಸೌದೆಗಳನ್ನ ಕಡಿದು ಬಿಸಿಲಿನಲ್ಲಿ ಕಾಡಿನ ಒಳಗಿನ ಹೊರಗಡೆ ಬಂದಿದ್ದಾರೆ. 5 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. ತುಂಬಾ ಹೊರೆ ಆಗ್ತಾ ಇದೆ. ಯಾರಾದ್ರೂ ಬರ್ತಾರೇನೋ, ಮಗ ಬರ್ತಾನೇನೋ, ಮಗಳು ಬರ್ತಾಳೇನೋ, ಅತ್ತೆ ಬರ್ತಾಳೇನೋ, ಸೊಸೆ ಬರ್ತಾಳೇನೋ, ಯಾರಾದ್ರೂ ಬರ್ತಾರೇನೋ, ಮನೆ ಎದುರು ನೋಡ್ಕೊಂಡು ಮನೆಯವ್ರು ಯಾರಾದ್ರೂ ಬರ್ತಾರೇನೋ, ರಿಲೇಷನ್ ಯಾರು ಬರ್ತಾರೇನೋ, ಒಂದು ವೇಳೆ ಸಹಾಯ ಮಾಡ್ತಾರೇನೋ, ಈ ಹೊರೆ ಒತ್ಕೊಳ್ತಾರೇನೋ, ಇದು ಇಳಿಸ್ಕೊಳ್ತಾರೇನೋ, ಸಹಾಯ ಮಾಡ್ತಾರೇನೋ ಅಂತ ಹೇಳಿ ಎದುರು ನೋಡುವಾಗ, ಆ ಸಮಯದಲ್ಲಿ ಯಾರು ಎತ್ತುಕೊಳ್ಳದೆ ಇರುವಾಗ ಅವನ ಒಳಗಡೆ ಏನನ್ನಿಸ್ತಾ ಇರ್ತದೆ ಗೊತ್ತಾ? ಯಾರಾದ್ರೂ ಬರಬಾರ್ದಾ, ಯಾರಾದ್ರೂ ಸಹಾಯಕ್ಕೆ ಬರಬಾರ್ದಾ, ನನ್ನ ಮಗ ಬರಬಾರ್ದಾ, ಮಗಳು ಬರಬಾರ್ದಾ, ಗಂಡ ಬರಬಾರ್ದಾ, ಹೆಂಡತಿ ಬರಬಾರ್ದಾ, ಯಾರಾದ್ರೂ ಬರಬಾರ್ದಾ, ನನ್ನ ಮನೆಯವರು ಬಂದಿದ್ರು ಎತ್ತುಕೊಳ್ತಾ ಇದ್ರು ಅಂತ ಹೇಳಿ ಯಾವ ರೀತಿ ನಿರೀಕ್ಷಿಸ್ತಾರೋ ಅದೇ ರೀತಿಯಲ್ಲಿ ಅನೇಕ ವರ್ಷಗಳಿಂದ, ಅನೇಕ ದಿವಸಗಳಿಂದ ಈ ಹೊರೆಯನ್ನು ಒತ್ತುಕೊಳ್ಳೋರು ಯಾರು? ಈ ಕಷ್ಟವನ್ನು ಒತ್ತುಕೊಳ್ಳೋರು ಯಾರು? ಇದನ್ನು ಇಳಿಸೋರು ಯಾರು? ಇದನ್ನು ನೀಗಿಸೋರು ಯಾರು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರುವಂತ ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಎಲೆ ಹೊರೆ ಹೊತ್ತುವವರೇ, ಎಲೆ ಹೊರೆ ಹೊತ್ತುವರೆ,
ಹೊರೆ ಮಾತ್ರ ನೀನು ಹೊತ್ಕೊಂಡು ಹೋಗ್ತಾ ಇಲ್ಲ, ಆ ಹೊರೆ ಹೊಂದಿಗೆ ಕಷ್ಟ ಕೂಡ ಪಡ್ತಾ ಇದೀಯ. ನೀನು ಕಷ್ಟ ಕೇಳೋರು ಯಾರು ಇಲ್ಲ. ಹೊರೆ ಎಲ್ಲರೂ ನೋಡ್ತಾ ಇದ್ದಾರೆ, ನಿನ್ ಮೇಲೆ ಹೊರೆ ಇದೆ. ಕತ್ತಲೆಯ ಹೊರೆ, ಮಾಟ ಮಂತ್ರದ ಹೊರೆ, ಸಾಲದ ಹೊರೆ, ದರಿದ್ರದ ಹೊರೆ, ರೋಗದ ಹೊರೆ, ಅನೇಕ ಹೊರೆ ನಿನ್ ಮೇಲಿದೆ. ಜನರೆಲ್ಲ ನೋಡ್ತಾ ಇದ್ದಾರೆ. ಆದ್ರೆ ಯಾರ ಹೊರೆ ನಾನು ತಗೊಂತೀನಿ ಅಂತ ಹೇಳ್ತಾ ಇಲ್ಲ. ನಾನಿದ್ದೀನಿ, ಭಯ ಪಡಬೇಡ ಅಂತ ಹೇಳೋರಿಲ್ಲ. ಆ ಹೊರೆ ನನ್ನ ಕೈಯಲ್ಲಿ ಕೊಡು ಅಂತ ಹೇಳೋರಿಲ್ಲ. ಎಲ್ಲರೂ ಹೊರೆ ನೋಡ್ತಾ ಇದ್ದಾರೆ. ಆದ್ರೆ ನನ್ನ ಕಷ್ಟ ಯಾರಿಗೆ ಹೇಳಿ? ನನ್ನ ಕಷ್ಟ ಯಾರಿಗೆ ಹೇಳಿ? ಹೊರೆ ಮಾತ್ರ ಹೊತ್ಕೊಂಡು ಹೋಗ್ತಾ ಇಲ್ಲ, ಕಷ್ಟ ಪಡ್ತಾ ಇದ್ದೀನಿ. ಒಂದೊಂದು ದಿನವೂ ಕಷ್ಟ ಪಡ್ತಾ ಇದ್ದೀನಿ. ರಾತ್ರಿ ಮಲಗುವಾಗ ಬೆಳಗ್ಗೆ ಏನಾಗ್ಬಿಡ್ತದೋ, ನನ್ನ ಬದುಕು ಏನಾಗ್ಬಿಡ್ತದೋ, ಬೆಳಗ್ಗೆ ಆದ್ಮೇಲೆ ಮತ್ತೆ ನನ್ನಲ್ಲಿ ಹೊರೆ ಎಷ್ಟು ದೊಡ್ಡದಾಗುತ್ತೋ, ಮತ್ತೆ ಹೊರೆ ಎಷ್ಟು ತೂಕ ಆಗುತ್ತೋ, ಇವಾಗಲೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಇವಾಗಲೇ ಒತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ತುಂಬಾ ವೇದನೆ ಪಡ್ತಾ ಇದ್ದೀನಿ. ನನ್ನ ಕಣ್ಣೀರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನನ್ನ ವೇದನೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನನ್ನ ಸಮಸ್ಯೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಳಗೇನೆ ಬಾಧೆ ಪಡ್ತಾ ಇದ್ದೀನಿ. ಮನೆಯ ಬಾಗಿಲು ಹಾಕೊಂಡು ಬಾಧೆ ಪಡ್ತಾ ಇದ್ದೀನಿ. ರೂಮಿನ ಒಳಗಡೆ ಬಾಧೆ ಪಡ್ತಾ ಇದ್ದೀನಿ. 4 ಗೋಡೆಯ ಮಧ್ಯೆ ಬಾಧೆ ಪಡ್ತಾ ಇದ್ದೀನಿ. ಈ ಹೊರೆ ಹೊತ್ತುಕೊಳ್ಳೋರು ಯಾರು? ಈ ಹೊರೆ ಹೊತ್ತುಕೊಳ್ಳೋರು ಯಾರು? ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ಎಲೇ ಇವತ್ತು ಕಷ್ಟ ಪಡ್ತಾ ಇರೋರೆ, ಇವತ್ತು ಹೊರೆ ಹೊತ್ತುಕೊಂಡಿರೋರೆ, ಬರಬೇಕಾದವನು ಬಂದಾಯ್ತು. ನಿನ್ನ ಮುಂದಗಡೆ ಬರಬೇಕಾದವನು ಬಂದಾಯ್ತು. ನಿನ್ನ ಹೊರೆ ಎಂತದಂತ ನಾನು ತಿಳ್ಕೊಂಡಿದ್ದೇನೆ. ನಿನ್ನ ಹೊರೆ ಎಂತದಂತೇಳಿ ನಾನು ಗ್ರಹಿಸಿದ್ದೇನೆ. ನೀನು ಕಷ್ಟ ಪಡ್ತಾ ಇದೀಯಾ, ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಆ ಹೊರೆಯನ್ನು ನನ್ನ ಮೇಲೆ ಹಾಕೋ. ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಹೊರೆ ನನ್ನ ಮೇಲೆ ಹಾಕು, ನನ್ನ ಮೇಲೆ ಹಾಕು. ನೀನು ಭಯ ಪಡಬೇಡ. ಈ ತರ ಹಾಗೆ ಅಲ್ಲ ನಾನು. ಮುಂದಗಡೆ ಹೊರೆ ಹೊತ್ಕೊಂಡು ಹಿಂದೆಗಡೆ ಹೋಗಿ ಇವ್ರಿಗೇನು ಬಂದಿರೋದು ನನ್ನ ಮೇಲೆ ಕೊಟ್ಟಿದ್ದಾನೆ, ನನಗೆ ಕೊಟ್ಟಿದ್ದಾನೆ. ನಮ್ಮ ಕಷ್ಟನೇ ನಮಗೆ, ನಮ್ಮ ನೋವೇ ನಮಗೆ. ಈ ಹೊರೆಯನ್ನು ನನ್ನ ಮೇಲೆ ಹಾಕಿದಾನಲ್ಲ ಅಂತೇಳಿ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆಗಡೆ ಇನ್ನೊಂದು ತರ ಮಾತಾಡುವಂತ ಜನಗಳ ಮಧ್ಯದಲ್ಲಿ ಇನ್ನೊಬ್ಬ ಹೇಳ್ತಾ ಇದ್ದಾನೆ, ನೀನು ಹೊರೆ ಮಾತ್ರ ಅಲ್ಲ, ನಿನ್ನ ಕಷ್ಟ ಕೂಡ ನಾನು ಕಂಡಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ, ಇಲ್ಲಿ ಯಾರು ಕಷ್ಟ ಪಡ್ತಾ ಇರೋರು, ಇಲ್ಲಿ ಯಾರಾದ್ರೂ ಹೊರೆ ಹೊತ್ತುಕೊಂಡಿರೋರು ಮೌನವಾಗಿ ಕೂತುಕೊಳ್ಳದೆ ಯೇಸುವಿನ ಕೈಗಳಲ್ಲಿ ಒಪ್ಪಿಸಿಕೊಡ್ರೆ. ಹಲ್ಲೆಲೂಯಾ. ಜನರಿಗೆ ಹೊತ್ತುಕೊಳ್ಳುವಂತ ಹೊರೆ ಕಾಣಿಸುತ್ತೆ, ಒಳಗಡೆ ಅನುಭವಿಸ್ತಿರೋ ಕಷ್ಟ ಯಾರಿಗ ಅರ್ಥ ಆಗಲ್ಲ. ಒಳಗಡೆ ಇರುವಂತ ಕಷ್ಟ ಯಾರಿಗ ಅರ್ಥ ಆಗಲ್ಲ. ಆದ್ರೆ ಯೇಸು ಹೇಳ್ತಾ ಇದಾರ, ನಿನ್ನ ಹೊರೆಯನ್ನ ನೋಡಿದ್ದೀನಿ. ಆ ಹೊರೆ ಮಾತ್ರ ಅಲ್ಲ, ನಿನ್ನ ಒಳಗಡೆ ಇದೆಯಲ್ಲ ಕಷ್ಟ, ಆ ಕಷ್ಟ ಕೂಡ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿನ್ನ ಹತ್ರ ಬಂದು ಹೇಳ್ತಾ ಇದ್ದೀನಿ, ಆ ಹೊರೆ ನನ್ನ ಮೇಲೆ ಹಾಕು, ಆ ಭಾರ ನನ್ನ ಮೇಲೆ ಹಾಕು, ಆ ಭಾರ ನನ್ನ ಮೇಲೆ ಹಾಕು. ನಾನು ಅದನ್ನು ಎತ್ಕೊಳ್ತೇನೆ, ನಾನು ಅದನ್ನು ಹೊತ್ಕೊಳ್ತೇನೆ. ನಾನು ಅದನ್ನು ಹೊತ್ತುಕೊಂಡು ನಾನು ನಿನಗೆ ಬೆಳಕನ್ನು ಕೊಡ್ತೀನಿ, ನಾನು ನಿನಗೆ ಬೆಳಕನ್ನು ಕೊಡ್ತೀನಿ. ಹಲ್ಲೆಲೂಯಾ. ಚಾರಪ್ತ ಊರೆಂಬುದಾಗಿ ಹೇಳಿ ಒಂದೊಂದು ಸ್ಥಳ. ಆ ಸ್ಥಳದಲ್ಲಿ ಒಂದು ವಿಧವೆ ಇದ್ದಾಳೆ. ಅವಳಿದ್ದಂಥ ಕಾಲದಲ್ಲಿ ಭಯಂಕರವಾದ ಬರ. ಆ ಬರ ಯಾರಿಗೂ ಬೇಡ ಅಂತ ಬರ. ಆ ಬರದಲ್ಲಿ ಅವಳು ಒಂದು ಕಡೆಗೆ ಹೋಗಿ ಸೌದೆ ಜೋಡಿಸ್ತಾ ಇದ್ದಾಳೆ. ಏನಕ್ಕೋಸ್ಕರ? ಅಡುಗೆ ಮಾಡೋಕ್ಕೋಸ್ಕರ. ಆ ದೇಶದಲ್ಲಿ ಬರ ಇದೆ, ತಿನ್ನಕ್ಕೆ ಗತಿ ಇಲ್ಲ, ತಿನ್ನಕ್ಕೆ ಬೇರೆ ವಿಧಿ ಇಲ್ಲ. ಆದ್ರೂ ಸೌದೆಗಳನ್ನ ಜೋಡಿಸ್ತಾ ಇದ್ದಾಳೆ. ಯಾಕೆ?
ಯಾಕೆ? ವಾಕ್ಯ ಅಲ್ಲಿ ಹೇಳ್ತದೆ, ಅವಳ ಮನೆಯಲ್ಲಿ ಒಂದು ಹಿಡಿ ಹಿಟ್ಟು, ಒಂದು ಹಿಡಿ ಹಸಿಟ್ಟು, ಒಂದು ಮಗ್ಗಿಯಲ್ಲಿ ಸ್ವಲ್ಪ ಎಣ್ಣೆ ಇದೆ. ಇದು ಬಿಟ್ರೆ ಮನೇಲಿ ಏನೂ ಇಲ್ಲ, ಮನೆ ಖಾಲಿ. ಆ ಹಿಟ್ಟು, ಆ ಎಣ್ಣೆ ಖಾಲಿ ಆಗ್ಬಿಟ್ರೆ ಮರಣದ ಕತ್ತಲೆ ಮನೆ ಒಳಗಡೆ ಬಂದ್ಬಿಡುತ್ತೆ. ಮರಣದ ಕತ್ತಲೆ ಮಗನ ಮೇಲೆ ಬಂದ್ಬಿಡುತ್ತೆ. ಮರಣದ ಕತ್ತಲೆ ನನ್ನ ಮೇಲೆ ಬಂದ್ಬಿಡುತ್ತೆ. ಆದ್ರೂ ಕೂಡ ನನ್ನ ಮನೆಯ ಗುಟ್ಟು ಯಾರಿಗೂ ಗೊತ್ತಾಗಬಾರ್ದು. ನೋಡ್ರಿ, ಒಂದು ಇಡೀ ಹಸಿಟ್ಟು ಅಂದ್ರೆ 2 ರೊಟ್ಟಿ ಮಾಡಬಹುದು. 2 ರೊಟ್ಟಿ ಮಾಡಕ್ಕೆ ಎಷ್ಟು ಸೌದೆ ಬೇಕು? ಸೌದೆ ಗೊತ್ತಿಲ್ವಾ? ಪೊಲೀಸರ ಕೈ ಇರ್ತದೆ ನೋಡ್ರಿ, ಅಡಿವಾಗ ಗೊತ್ತಾಯ್ತು. ಅಲ್ಲೇಲೂಯ. ಸೌದೆ ಗೊತ್ತಿಲ್ವಾ? ಸೌದೆ 2 ರೊಟ್ಟಿ ಮಾಡಬೇಕು. 2 ರೊಟ್ಟಿ ಮಾಡಕ್ಕೆ ಎಷ್ಟು ಸೌದೆ ಬೇಕು? ಒಂದು ಸ್ವಲ್ಪ, ಇಲ್ಲ ಒಂದು 4 ಸೌದೆ. ಇದು ಹಾಕಿದ್ರೆ ಹಂಚು ಬಿಸಿ ಆಗುತ್ತೆ, 2 ರೊಟ್ಟಿ ಆರಾಮ ಮಾಡ್ಕೊಬಹುದು. ಇವಳಿಗೆ ಬೇಕಾಗಿರೋ ಸೌದೆ ಎಷ್ಟು? 4. ಆದ್ರೆ ಇವಳೇನ್ ಮಾಡ್ತಾ ಇದ್ದಾಳೆ? ಸೌದೆಗಳನ್ನ ಜೋಡಿಸ್ತಾ ಇದ್ದಾಳೆ. ಯಾಕೆ? ಯಾಕೆ ಅಂದ್ರೆ ನನ್ನ ಮನೆ ಒಳಗಡೆ ಇರುವ ಕಷ್ಟ, ನನ್ನ ಮನೆ ಒಳಗಡೆ ಇರುವಂತ ಹೋರಾಟ, ನನ್ನ ಮನೆ ಒಳಗಡೆ ಇರುವಂತ ಖಾಲಿ ಅವಸ್ಥೆ, ನನ್ನ ಮನೆ ಒಳಗಡೆ ಇರುವಂತ ಈ ಬಾಧೆ ಯಾರಿಗೂ ಗೊತ್ತಾಗಬಾರ್ದು, ಯಾರು ತಿಳ್ಕೊಳ್ಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಸೌದೆಗಳನ್ನು ಜೋಡಿಸುವಾಗ, ಸೌದೆಗಳನ್ನು ಸೇರಿಸುವಾಗ ಜನರು ಏನ್ ಅನ್ಕೊಂತಾರೆ? ಓಹೋ, ಇಷ್ಟೊಂದು ಸೌದೆ ಜೋಡಿಸ್ತಾ ಇದ್ದಾರೆ ಅಂದ್ರೆ ಬರಗಾಲ ತೀರೋವರೆಗೂ ಒಳ್ಳೆ ರೊಟ್ಟಿನೇ. ಇಲ್ಲೇ ಇದ್ದೀರಾ? ಜೋರಾಗೊಂದು ಅಲ್ಲೇಲೂಯ ನಿದ್ದೆ ಮಾಡೋರು, ಸ್ತೋತ್ರ, ಅಲ್ಲೇಲೂಯ, ಹಲ್ಲೆಲೂಯ. ಎಲ್ಲರೂ ನೋಡುವಾಗ ಅಪ್ಪಪ್ಪ, ದೇಶದಲ್ಲೆಲ್ಲ ಎಲ್ಲ ಮನೆಗಳಲ್ಲೆಲ್ಲ ಬರ ಬಂದಿದೆ, ಈ ವಿಧವೆ ಏನು ಸೌದೆಗಳು ಜೋಡಿಸ್ತಾ ಇದ್ದಾಳೆ? ಓ, ಮನೇಲಿ ತುಂಬಾ ಇದೆ, ಮನೇಲಿ ತುಂಬಾ ಇದೆ. ಆದ್ರೆ ಅವರ ಮನೆ ಒಳಗಡೆ ತುಂಬಾ ಇದೆಯಾ ಇಲ್ವಾ ಅಂತ ಯಾರು ಗೊತ್ತು? ಅವಳಿಗೆ ಮಾತ್ರ ಗೊತ್ತು, ಅವಳಿಗೆ ಮಾತ್ರ ಗೊತ್ತು. ದೇವ್ರು ಹೇಳ್ತಾ ಇದಾರೆ, ನಿನ್ನ ಮನೆ ಒಳಗಡೆ ಇರುವಂತ ಪರಿಸ್ಥಿತಿ ಹೊರಗಿನ ಜನರು ನೋಡುವಾಗ ಚೆನ್ನಾಗಿದ್ದಾರೆ, ಏನು ಕಡಿಮೆ ಇಲ್ಲ, ಒಳ್ಳೆ ರೀತಿ ನಡೀತಾ ಇದೆ. ಆದ್ರೆ ನಿನ್ನ ಮನೆ ಒಳಗಡೆ ಇರುವಂತ ಪರಿಸ್ಥಿತಿ, ನಿನ್ನ ಮನೆ ಒಳಗಡೆ ಇರುವಂತಹ ಬಾಧೆ, ನಿನ್ನ ಮನೆ ಒಳಗಡೆ ಇರುವಂತಹ ಹೋರಾಟ, ಅದು ನಿನಗೆ ಮಾತ್ರ ಗೊತ್ತು. ಅದು ನಿನ್ನ ಗಂಡನಿಗೆ ಮಾತ್ರ ಗೊತ್ತು. ಅದು ನಿನ್ನ ಮಕ್ಕಳಿಗೆ ಮಾತ್ರ ಗೊತ್ತು. ಅದು ನಿನಗೆ ಮಾತ್ರ ಗೊತ್ತು. ಅಕ್ಕಪಕ್ಕದಲ್ಲಿ ರಿಲೇಷನ್ ಇದಾರ, ಅಕ್ಕಪಕ್ಕದಲ್ಲಿ ನೆರೆ ಹೊರೆಯವರಿದ್ದಾರೆ, ಅವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಳಗಡೆ ತುಂಬಾ ಕಷ್ಟ, ಒಳಗಡೆ ತುಂಬಾ ವೇದನೆ, ಕತ್ತಲೆ ಭಯಂಕರ ನೃತ್ಯವಾಡ್ತಾ ಇದೆ, ತಾಂಡವಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಆ ಊರಿನವರು ಯಾರಿಗೂ ಗೊತ್ತಾಗದೆ ಇರುವಾಗ, ಊರಿನ ಜನಗಳಿಗೆ ಗೊತ್ತಾಗದೆ ಇರುವಾಗ ಸ್ವರ್ಗದಲ್ಲಿರುವಂತ ದೇವರು ಗೊತ್ತಾಯಿತು, ಇವಳ ಮನೆ ಖಾಲಿಯಾಗಿದೆ, ಇವಳ ಮನೆ ಕಷ್ಟದಲ್ಲಿದೆ, ಇವಳ ಮನೆ ವೇದನೆಯಲ್ಲಿದೆ, ಇವಳು ತುಂಬಾ ದುಃಖದಲ್ಲಿದ್ದಾಳೆ. ಸಡನ್ ಆಗಿ ದೇವರು ಒಬ್ಬ ಅಭಿಷಕ್ತನನ್ನ ಕಳಿಸ್ತಾ ಇದ್ದಾನೆ. ಆ ಅಭಿಷಕ್ತನೇ ಎಲಿಯಾ. ಈ ಎಲಿಯನನ್ನ ದೇವರು ಕಳಿಸುವಾಗ ಎಲಿ ಹೋಗಿ ಹೇಳ್ತಾವನೆ, ಅಮ್ಮ ಒಂದ್ ಸ್ವಲ್ಪ ನೀರು ತಗೊಂಡ್ಬರ್ತೀಯ ಕೊಡಿಯಕ್ಕೆ? ತರ್ತೀನಿ. ಒಳಗಡೆ ನೋವಿದೆ, ಒಳಗಡೆ ವೇದನೆ ಇದೆ, ಒಳಗಡೆ ತುಂಬಾ ಸಮಸ್ಯೆ ಇದೆ. ಇದ್ರೂ ಕೂಡ ಅವಳು ನೀರು ಕೇಳುವಾಗ ತರ್ತೀನಿ ಅಂದ್ರೆ ಅವಳ ನೋವು ಯಾರಿಗೂ ತೋರಿಸ್ಕೊಳ್ತಾ ಇಲ್ಲ, ಅವಳ ವೇದನೆ ಯಾರಿಗೂ ತೋರಿಸ್ಕೊಳ್ತಾ ಇಲ್ಲ. ಆದ್ರೆ ಅವಳ ನೋವು, ಅವಳ ಕಷ್ಟ ಒಬ್ಬ ನೋಡಿದಾನೆ, ಒಬ್ಬ ತಿಳಿದಿದ್ದಾನೆ. ಅವನೇ ನಜರೇತಿನ ಯೇಸು, ಅವನೇ ನಜರೇತಿನ ಯೇಸು, ಅವನೇ ನಜರೇತಿನ
ಯೇಸು. ದೇವರು ಹೇಳಿದ್ರು, ಎಲಿಯನೇ, ಕೆರೆ ತಳದಲ್ಲಿ ನೀರು ಖಾಲಿ ಮಾಡಿದೇನಕ್ಕೋಸ್ಕರ ಗೊತ್ತಾ? ಕೆರೆ ತಳದಲ್ಲಿ ಬರುವ ಕಾಗೆ ನಿಂತೋಗಿದ್ದೇನಕ್ಕೋಸ್ಕರ ಗೊತ್ತಾ? ಒಬ್ಬಳು ಕಷ್ಟದಲ್ಲಿದ್ದಾಳೆ, ಒಬ್ಬಳು ವೇದನೆಯಲ್ಲಿದ್ದಾಳೆ, ಅವಳ ಮನೆ ಖಾಲಿಯಾಗಿದೆ. ನೀನ್ ಇಲ್ಲಿಂದ ಎದ್ದೇಳು ಎಲಿಯನೇ, ನೀನು ಇಲ್ಲಿಂದ ಎದ್ದೇಳು. ನಾನು ಒಂದು ಊರು ಕಳಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ, ಒಂದು ಪಟ್ಟಣ ಕಳಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ, ಒಂದು ಮನೆ ಕಳಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನೀನು ಹೋಗುವಾಗ ಬೆಳಕಿನೊಂದಿಗೆ ಹೋಗ್ತೀಯಾ, ನೀನು ಹೋಗುವಾಗ ನನ್ನ ಬೆಳಕಿನೊಂದಿಗೆ ಹೋಗ್ತೀಯಾ. ಈ ಬೆಳಕು ಯಾರ ಮನೆ ಒಳಗಡೆ ಹೋಗುತ್ತಾ, ಈ ಬೆಳಕು ಯಾರ ಮನೆ ಒಳಗಡೆ ಕಾಲಿರುತ್ತೋ ಆ ಮನೆಯ ಪರಿಸ್ಥಿತಿ ಬದಲಾಗುತ್ತೆ. ಓ ರಾಬಾಷ. ಸಹೋದರ ಸಹೋದರಿಯೇ, ನಿನ್ನ ಮನೆಯ ಪರಿಸ್ಥಿತಿ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಪರಿಸ್ಥಿತಿ, ನಿನ್ನ ಮನೆಯ ರೇಷನ್ ಪಾತ್ರಗಳ ಪರಿಸ್ಥಿತಿ, ನಿನ್ನ ಕೆಲಸದ ಪರಿಸ್ಥಿತಿ, ಎಲ್ರಿಗೂ ನೀನ್ ಚೆನ್ನಾಗಿದೆಯಾ? ಎಲ್ಲರ ಮುಂದೆ ಚೆನ್ನಾಗಿ ಕಾಣ್ತಾ ಇದೆಯಾ? ಆದ್ರೆ ನಿನ್ನ ಒಳಗಡೆ ಕಷ್ಟ ಪಡ್ತಾ ಇರೋದು, ನಿನ್ನ ಮನೆಗಳು ಪಾತ್ರಗಳು ಕೂಡ ಖಾಲಿ ಆಗಿರೋವನು ಗೊತ್ತು. ದೇವರ ವಾಕ್ಯ ಹೇಳ್ತದೆ, ಅವನ ತಲೆಯಲ್ಲಿರುವಂತ ಕೂದಲು, ಪ್ರತಿಯೊಬ್ಬೊಬ್ಬ ಮನುಷ್ಯನ ತಲೆಯಲ್ಲಿರುವಂತ ಕೂದಲು ಅವನಿಗೆ ಎಣಿಕೆ ಆಗಿದೆ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ಇದು ದೇವರ ಮುಂದಗಡೆ ಎಲ್ಲವೂ ಬೆತ್ತಲೆಯಾಗಿದೆ, ದೇವರ ಮುಂದಗಡೆ ಎಲ್ಲವೂ ಲಗ್ನವಾಗಿದೆ, ದೇವರ ಮುಂದಗಡೆ ಯಾವುದು ಮರೆಯಿಲ್ಲ. ಇವತ್ತು ನಿನ್ನ ಪರಿಸ್ಥಿತಿ ಅನೇಕ ಜನರ ಮುಂದಗಡೆ ಅದು ಮರೆಯಾಗಿರ್ಬೋದು, ಯಾರಿಗೂ ಕಾಣದೇ ಇರಬಹುದು. ಬಟ್ ನಿನ್ನ ಪರಿಸ್ಥಿತಿ ದೇವರ ಮುಂದಗಡೆ ಬಿಚ್ಚಲ್ಪಟ್ಟಂತ ಪರಿಸ್ಥಿತಿ. ನಿನ್ನ ಪರಿಸ್ಥಿತಿ ದೇವರ ಮುಂದಗಡೆ ಎಲ್ಲವೂ ಓಪನ್ ಆಗಿದೆ. ಅವನು ನಿನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಅವನು ನಿನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ವಿಧವೆಯ ಮನೆಯ ಪಾತ್ರೆಯಲ್ಲಿ ಇಟ್ಟಿಲ್ಲ ಅಂತೇಳಿ ಅವನು ಗೊತ್ತಾಯ್ತು. ಅದಕ್ಕೆ ದೇವರು ಎಲಿನಿಗೆ ಹೇಳ್ತಾ ಇದ್ದಾರೆ, ಎಲಿಯಾ ಇಲ್ಲಿಂದ ಎದ್ದೇಳು, ನಾನು ಒಂದು ಮನೆ ಕಳಿಸ್ಲಿಕ್ಕಾಗಿ ಹೋಗ್ತಾ ಇದ್ದೀನಿ. ಕಾರಣ ಆ ಮನೆ ತುಂಬಾ ಕಷ್ಟದಲ್ಲಿದೆ, ಆ ಮನೆ ತುಂಬಾ ಕಷ್ಟದಲ್ಲಿದೆ. ಆ ಮನೆಯ ಪರಿಸ್ಥಿತಿ ಕತ್ತಲಾವರಿಸಿದೆ, ಆ ಮನೆಯ ಪರಿಸ್ಥಿತಿ ಮರಣ ಆವರಿಸಿದೆ. ಆ ಮನೆಯಲ್ಲಿ ಗಂಡಿಲ್ಲ, ಆ ಮನೆಯಲ್ಲಿ ಗಂಡಸಿಲ್ಲ, ಅವ್ರ ಗಂಡ ಸತ್ತೋಗಿದ್ದಾನೆ, ಅವ್ರ ಗಂಡ ಸತ್ತೋಗಿದ್ದಾನೆ. ಅವಳು ಬಿದುವೆ, ಅವಳು ಬಿದುವೆ, ಅವ್ರಿಗೆ ಸಹಾಯ ಮಾಡೋರು ಯಾರು ಇಲ್ಲ. ಕೆಲವು ಜನರಿಗೆ ಗಂಡ ಇದ್ರು ಕೂಡ ಇಲ್ಲದೆ ಇರುವ ಹಾಗೇನೆ, ಕೆಲವು ಜನರಿಗೆ ಹೆಂಡತಿ ಇದ್ರು ಕೂಡ ಇಲ್ಲದೆ ಇರುವ ಹಾಗೇನೆ. ದೇವರು ಹೇಳ್ತಾ ಇದ್ದಾರೆ, ಎಲಿಯಾ ಆ ಮನೆಯಲ್ಲಿ ಗಂಡಸಿಲ್ಲ, ಸತ್ತೋಗಿದ್ದಾನೆ. ಆ ಮನೆಯಲ್ಲಿ ವಿಧವೆ ಇದ್ದಾಳೆ. ವಿಧವೆ ಮಾತ್ರವಲ್ಲ, ಆ ಮನೆಯಲ್ಲಿ ಒಬ್ಬ ಮಗ ಇದ್ದಾನೆ. ಓ ತಲೆಮಾರು ನನಗೆ ಬೇಕು, ಅವಳ ಸಂತತಿ ನನಗೆ ಬೇಕು. ನನ್ನ ಕೈ ಬಿಡಕ್ಕೆ ಇಷ್ಟ ಇಲ್ಲ, ನಾನು ಆ ಮನೆಯನ್ನು ಬಿಟ್ಟು ಬಿಡಕ್ಕೆ ಇಷ್ಟ ಇಲ್ಲ. ನಾನು ಆ ಮನೆಯನ್ನು ನೆನೆಸಿದ್ದೀನಿ, ನಾನು ಆ ಮನೆಯನ್ನು ನೋಡಿದ್ದೀನಿ. ಆ ಮನೆ ಕಷ್ಟದಲ್ಲಿದೆ, ಆ ಮನೆ ಕಷ್ಟದಲ್ಲಿ ಹಾದು ಹೋಗ್ತಾ ಇದೆ. ಸಡನ್ ಆಗಿ ದೇವರು ಒಬ್ಬ ಮನುಷ್ಯನನ್ನ ಅವರ ಮನೆ ಹತ್ರ ಕಳಿಸ್ತಾ ಇದ್ದಾನೆ. ಆತನ ಹೇಳ್ತಾನೆ, ಅಮ್ಮ ಒಂದ್ ಸ್ವಲ್ಪ ನೀರು ತಗೊಂಡ್ಬರ್ತೀಯಾ? ತರ್ತೀನಪ್ಪ. ದುಃಖದಲ್ಲಿ ವೇದನೆಯಲ್ಲಿ ಹೋಗಿ ಹಿಂದರಿಗೆ ವೇದನೆಯಲ್ಲಿ ಬರ್ತದ ನೀರು ತಗೊಂಡು, ನೀರು ಬಿಟ್ರೆ ಮನೇಲಿ ಏನಿಲ್ಲ, ಸ್ವಲ್ಪ ಇಡೀ ಹಸಿಟ್ಟು, ಒಂದು ಮೊಗ್ಗೆಯಲ್ಲಿ ಎಣ್ಣೆ, ಆ ಹಸಿಟ್ಟು ಹಾಕಿ ರೊಟ್ಟಿ ಮಾಡಿದ್ರೆ 2 ರೊಟ್ಟಿ ಆಗೋದು. ಅದು ತಿಂದು ಸಾಯ್ಬೇಕಷ್ಟೇ. ಅಂತ ಪರಿಸ್ಥಿತಿಯಲ್ಲಿ ನೀರು ಕೊಡುವಾಗ, ಈ ನೀರು ತಗೊಂಬರಕ್ ಹೋಗುವಾಗ ಅದನ್ನ ಹೇಳ್ತಾನೆ, ಅಪ್ಪ ಅಮ್ಮ
ಹಂಗೆ ಬರ್ತಾ ಒಂದು ರೊಟ್ಟಿ ತಗೊಂಬರ್ತೀಯ, ಅಲ್ಲೇಲೂಯ್ಯ. ಹಂಗೆ ಬರ್ತಾ ರೊಟ್ಟಿ ತಗೊಂಬರ್ತೀಯ. ಸಡನ್ ಆಗಿ ಅವಳು ಹೇಳ್ತಾಳೆ, ಅಪ್ಪ ತಪ್ಪು ತಿಳ್ಕೊಂಬೇಡ, ನನ್ನ ಮನೇಲಿ ಸ್ವಲ್ಪ ಹಸಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ಅದು ಹಾಕಿ ಮಾಡಿದ್ರೆ 2 ರೊಟ್ಟಿ ಆಗೋದು, 2 ರೊಟ್ಟಿ ಆಗೋದು. ಅದು ಮಾಡಿ ತಿಂದು ನಾವು ಸಾಯ್ಬೇಕೇ ಹೊರತು ಬೇರೆ ಮಾರ್ಗ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ಅವಕಾಶ ಇಲ್ಲ, ಬೇರೆ ಸಪೋರ್ಟ್ ಇಲ್ಲ, ಬೇರೆ ಸಹಾಯ ಇಲ್ಲ. ಅಕ್ಕಪಕ್ಕದಲ್ಲಿ ಮನೆ ಇದೆ, ಯಾರು ತಿರುಗಿ ನೋಡ್ತಾ ಇಲ್ಲ. ನಾನು ನನ್ನ ಮಗ ಸಾಯ್ಬೇಕು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇರುವಾಗ, ಅಮ್ಮ ಪರವಾಗಿಲ್ಲ, ಆ 2 ರೊಟ್ಟಿನಲ್ಲೇ 3 ರೊಟ್ಟಿ ಮಾಡು, ಆ 2 ರೊಟ್ಟಿಯಲ್ಲೇ 3 ರೊಟ್ಟಿ ಮಾಡು ರೀ. ನನ್ನ ದೇವ್ರು ಯಾರಿಗೂ ಸಾಲಗಾರನಲ್ಲ. ಹಲ್ಲೆಲೂಯಾ. ನಮ್ಮ ದೇವ್ರು ಯಾರಿಗೂ ಸಾಲಗಾರನಲ್ಲ. ನಿನ್ ದೇವ್ರಿಗಾಗಿ 1 ರೂಪಾಯಿ ಖರ್ಚು ಮಾಡಿದ್ರು, ನಿನ್ನ ಕಷ್ಟ ದೇವ್ರು ಗೊತ್ತಿಲ್ವಾ, ನಿನ್ನ ಪರಿಸ್ಥಿತಿ ದೇವ್ರು ಗೊತ್ತಿಲ್ವಾ, ಆದ್ರೂ ಕೂಡ ಅದರಲ್ಲಿ ದೇವ್ರು ಕೇಳ್ತಾ ಇದ್ದಾನೆ ಅಂದ್ರೆ ನಿನ್ನ ಕಷ್ಟಕ್ಕೆ ಒಳಪಡಿಸುವುದಕ್ಕಲ್ಲ, ನಿನ್ನ ಇಕ್ಕಟ್ಟಿನಲ್ಲಿ ಒಳಪಡಿಸುವುದಕ್ಕಲ್ಲ, ಅದರ ಮಧ್ಯದಲ್ಲಿ ನಿನ್ನನ್ನು ಅನುಗ್ರಹಿಸುವುದಕ್ಕಾಗಿ, ನಿನ್ನನ್ನು ಮಾನಿಸುವುದಕ್ಕಾಗಿ. ಓ ರಾಬ ಶಾಬಾದ, ನಿನ್ನ ಮನೆಯ ಪರಿಸ್ಥಿತಿ ಬದಲಾಗಲಿ, ನಿನ್ನ ಮನೆಯ ಖಾಲಿ ಅವಸ್ಥೆ ಬದಲಾಗಲಿ, ನಿನ್ನ ಮನೆ ಕಿಚನಿನ ಅವಸ್ಥೆ ಬದಲಾಗಲಿ, ನಿನ್ನ ಬ್ಯಾಂಕ್ ಅಕೌಂಟ್ ಬದಲಾಗಲಿ. ಬ್ರದರ್, ಸಿಸ್ಟರ್, ಅವಳಿಗೆ ಕಷ್ಟ, 2 ರೊಟ್ಟಿ ಆಗೋದು, ತಿಂದು ಸಾಯ್ಬೇಕು. ಆದ್ರೂ ಕೂಡ ಅವನು ಹೇಳ್ತಾ ಇದ್ದಾನೆ, ಅದರಲ್ಲಿ 1 ರೊಟ್ಟಿ ಮಾಡೋದಕ್ಕೆ ಮನ್ಸು ಮಾಡು. ಅಲ್ಲೇಲೂಯಾ. ಬೇರೆ ಏನು ಮಾತಾಡಿಲ್ಲ. ದುಃಖ ಯಾಕೆ, 2 ರೊಟ್ಟಿ ತಿಂದು ಸಾಯ್ಬೇಕು, ಅದರಲ್ಲಿ ಇವನಿಗೊಂದು ರೊಟ್ಟಿ ಕೊಡಬೇಕು, ಇನ್ನ ಸಾಲಲ್ಲ. ಸರಿ, ಏನೋ ಒಂದು ಪರೀಕ್ಷೆ, ದೈವ ಪರೀಕ್ಷೆ, ಏನೋ ಒಂದು ಕತ್ತಲೆ ಪರೀಕ್ಷೆ ಇರಲಿ ಅಂತೇಳಿ ಅವಳು ಹೋಗಿ ಸಂತೋಷದಿಂದ, ರೀ 2 ರೊಟ್ಟಿ ಆಗೋದು, ಆದ್ರೂ ಕೂಡ ಅದರಲ್ಲಿ ಸಂತೋಷದಿಂದ 3 ರೊಟ್ಟಿಗಳನ್ನ ಮಾಡ್ತಾ ಇದ್ದಾಳೆ. 3 ರೊಟ್ಟಿ ಮಾಡಿ ಆ 1 ರೊಟ್ಟಿಯನ್ನು ತಗೊಂಡು ಬಂದು, ಅಪ್ಪ ತಗೋ, ಅಲ್ಲೇಲೂಯಾ, ಅಪ್ಪ ತಗೋ. ಅವನ್ ನೋಡ್ದ, ಮನೇಲಿ 2 ರೊಟ್ಟಿ ಆಗೋದು, 2 ರೊಟ್ಟಿ. ಆ 1 ರೊಟ್ಟಿ ಇಟ್ಕೊಂಡು ನೆಕ್ಸ್ಟ್ ದಿನ ಅರ್ಧದ ತಿಂದು ಜೀವಿಸಬಹುದು, ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ನನಗೆ ತಂದು ಕೊಟ್ಟಿದ್ದಾಳೆ. ಮತ್ತೆ ಆ ಮನುಷ್ಯ ಹೇಳ್ತಾನೆ, ಅಮ್ಮ ದೇವ್ರನ ಹತ್ರ ಹೇಳ್ತಾ ಇದ್ದಾರೆ, ನಾನ್ ನಿನ್ನ ಮನೆಗೆ ಬರಬೇಕಂತೆ. ಅಮ್ಮ ದೇವ್ರು ಹೇಳ್ತಾ ಇದ್ದಾರೆ, ಇವತ್ತು ಬೆಳಕು ನಿನ್ನ ಮನೆ ಒಳಗಡೆ ಬರಬೇಕಂತೆ. ನಿನ್ನ ಕಷ್ಟ ದೇವ್ ನೋಡಿದಾನೆ, ನಿನ್ನ ಕಣ್ಣೀರು ದೇವ್ ನೋಡಿದಾನೆ. ನಿನ್ನ ಕಣ್ಣೀರು ಒರೆಸ್ಲಿಕ್ಕೆ ನಿನ್ನ ಗಂಡ ಮನೇಲಿಲ್ಲಲ್ಲ, ನಿನ್ನ ಕಣ್ಣೀರು ಒರೆಸ್ಲಿಕ್ಕೆ ನಿನ್ನ ಹೆಂಡತಿ ಮನೇಲಿಲ್ಲಲ್ಲ, ನಿನ್ನ ಕಣ್ಣೀರು ಒರೆಸ್ಲಿಕ್ಕೆ ಮಕ್ಕಳ ಜೊತೆಲಿಲ್ಲಲ್ಲ. ಮಕ್ಕಳೇ, ನಿಮ್ಮ ಕಣ್ಣೀರನ್ನು ಒರೆಸ್ಲಿಕ್ಕೆ ಅಪ್ಪ ಅಮ್ಮ ಇಲ್ವಲ್ಲ. ಎಷ್ಟು ಹೇಳ್ತಾ ಇದ್ದಾರೆ, ನಾನು ನಿನ್ನ ಹೃದಯದ ಬಾಗಿಲು ತಡ್ತಾ ಇದ್ದೇನೆ, ನಿನ್ನನ್ನು ಹಾಗೆ ಕಳಿಸುವುದು ನನಗೆ ಮನಸ್ಸಿಲ್ಲ. ನಾನು ನಿನ್ನ ಹೃದಯದ ಬಾಗಿಲು ತಡ್ತಾ ಇದ್ದೇನೆ, ನನ್ನ ಶಬ್ದವನ್ನ ಕೇಳು, ನನ್ನ ಶಬ್ದವನ್ನ ಕೇಳು. ಬಾಗಿಲು ತೆಗಿ, ಹಿಂದೆ ಮುಂದೆ ನೋಡ್ಬೇಡ, ಬಾಗಿಲು ತೆಗಿ. ನಾನು ನಿನ್ನ ಹೃದಯದ ಒಳಗಡೆ ಬರ್ತೀನಿ, ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ. ದೇವರು ಹೇಳ್ತಾ ಇದ್ದಾರೆ, ಅಮ್ಮ ಇವತ್ತು ಒಂದು ಬೆಳಕು ನೀನ್ ನಮ್ಮ ಮನೆಗೆ ಬರ್ಲಿಕ್ಕೆ ಇಷ್ಟಪಡ್ತಾ ಇದೆ. ಇವತ್ತು ಒಂದು ಬೆಳಕು
ನಿನ್ನ ಮನೆ ಒಳಗಡೆ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದ. ಈ ಬೆಳಕು ನಿನ್ನ ಮನೆ ಒಳಗಡೆ ಬಂದ್ರೆ, ಈ ಜ್ಯೋತಿ, ಈ ಜಗಜ್ಯೋತಿ ನಿನ್ನ ಮನೆ ಒಳಗಡೆ ಬಂದ್ರ, ನಿನ್ನ ಮನೆ ಒಳಗಡೆ ಕತ್ತಲಿರಲ್ಲ, ಕತ್ತಲಿರಲ್ಲ, ಕತ್ತಲಿರಲ್ಲ. ದೇವ್ರು ಹೇಳ್ತಾ ಇದಾರೆ, ನಿನ್ನ ಮನೆ ಒಳಗಡೆ ಇರುವಂತ ಕತ್ತಲು ಇವತ್ತು ಆಚೆಗಡೆ ಹೋಗುವ ಸಮಯ ಬಂದಾಯ್ತು. ನಿನ್ನ ಬದುಕಿನಲ್ಲಿರುವಂತ ಕತ್ತಲು ಇವತ್ತು ಆಚೆಗಡೆ ಹೋಗುವ ಸಮಯ ಆಯ್ತು. ನಿನ್ನ ವ್ಯಾಪಾರದಲ್ಲಿ, ನಿನ್ನ ಆರೋಗ್ಯದಲ್ಲಿ, ನಿನ್ನ ಮಕ್ಕಳ ವಿಷಯದಲ್ಲಿ ಇರುವ ಕತ್ತಲೆ ಇವತ್ತು ಹೊರಗಡೆ ಹೋಗುವಂತ ಸಮಯ ಬಂದಾಯ್ತು. ಓ, ಇವತ್ತು ಹೊರಗಡೆ ಹೋಗುವಂತ ಸಮಯ. ಈ ಬೆಳಕು ಯಾರಿಗಾದ್ರೂ ಬೇಕಂದ್ರೆ, ಈ ಬೆಳಕು ಯಾರ ಮನೆಗಾದ್ರೂ ಬರಬೇಕು ಅಂದ್ರೆ, ಈ ಬೆಳಕು ನಿನ್ ಜೊತೆ ಬರಬೇಕು ಅಂದ್ರೆ ಯೇಸುವನ ಕೂಗು, ಕರ್ರಗಳನ್ನು ತಟ್ಟು, ಬಾಯಿಗಳನ್ನು ತೆಗೆ, ಯೇಸುವನ ಕೂಗು. ಯೇಸುವನ ಕೂಗು. ಸಂಕೋಚ ಪಡಬೇಡ, ಸಂಕೋಚ ಪಡಬೇಡ, ಸಂಕೋಚ ಪಡಬೇಡ. ನಿನ್ನ ಮನೆ ಒಳಗಡೆ ಕತ್ತಲಿದೆ, ನಿನ್ನ ಜೀವನದಲ್ಲಿ ಕತ್ತಲಿದೆ. ಇದು ಯಾರಿಗೂ ಗೊತ್ತಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು. ಇದಕ್ಕೆ ಪರಿಹಾರ ಯಾರಿಂದಲೂ ಸಾಧ್ಯ ಇಲ್ಲ. ದೀಪ ಅಂಟಿಸ್ತಾರೆ, ಗಾಳಿ ಬಂದ ತಕ್ಷಣ ಆರೋಗುತ್ತೆ. ದೀಪ ಅಂಟಿಸಿದ ತಕ್ಷಣ ಅವ್ರ ಜೀವಿತ ಬೆಳಕಾಗಲ್ಲ. ನಾನು ಆ ಬೆಳಕು ಬಗ್ಗೆ ಮಾತಾಡ್ತಾ ಇಲ್ಲ, ನಿನ್ನ ಜೀವಿತದ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಿನ್ನ ಅಂತರ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಿನ್ನ ಒಳಗಡೆ ಇರುವಂತ ಪರಿಸ್ಥಿತಿ ಮಾತಾಡ್ತಾ ಇದ್ದಾನೆ. ಹಲೋ, ಇವತ್ತು ಯೇಸುವನ್ನ ಕಂಡುಕೊಳ್ಳಿಕ್ಕೆ, ಯೇಸುವನ್ನ ಆರಾಧಿಸುವುದಕ್ಕೆ, ಯೇಸುವಿನ ಮನೆ ಒಳಗಡೆ ಕರ್ಕೊಳ್ಳಿಕ್ಕೆ ಸಂಕೋಚ, ಭಯ. ಯಾಕೆ? ರಿಲೇಷನ್ ಇದ್ದಾರೆ, ಕುಟುಂಬದವರಿದ್ದಾರೆ. ಅವರೇ ನನ್ನ ಬಿಡ್ತಾರೋ, ಇವರೇ ನನ್ನ ಬಿಡ್ತಾರೋ, ಆಸ್ತಿ ಕೊಡಲ್ವೇನೋ. ನೀನ್ ಸತ್ತ ಮೇಲೆ, ನೀನ್ ಸತ್ತ ಮೇಲೆ ನಿನ್ನೊಟ್ಟಿಗೆ ಆಸ್ತಿ ಬರುತ್ತೆ ಅಂದ್ರೆ ಪರವಾಗಿಲ್ಲ, ಯೇಸು ಬೇಡ, ಆಸ್ತಿಗಾಗಿ ನಿಲ್ಲು. ನೀನ್ ಸತ್ರೆ ನಿನ್ನ ಕಿವಿಲಿ ಒಂದು ವಾಲೆ ಬಿಡಲ್ಲ, ನಿನ್ ಮೂಗಿನಲ್ಲಿ ಒಂದು ಮೂಗುತ್ತಿ ಬಿಡಲ್ಲ. ಯಾಕೆ? ನಿನ್ನ ಕಾಲು ಕೈಗೆ ಕಟ್ಟಿರುವ ಹಗ್ಗನ್ನು ಬಿಡಲ್ಲ, ಕಟ್ ಮಾಡ್ತಾರ. ಯೋಬ ಹೇಳ್ತಾನೆ, ಏನು ಇಲ್ಲದವನಾಗಿ ಬಂದೆ, ಏನು ಇಲ್ಲದವನಾಗಿ ಹೋಗ್ತೇನೆ. ಕರ್ತನೇ ಕೊಟ್ಟನು, ಕರ್ತನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರ. ನಿನ್ ಸತ್ರೆ ಆಸ್ತಿ ಬರುತ್ತಾ? ನಿನ್ ಸತ್ರೆ ನಿನ್ ಚಿಕ್ಕಪ್ಪ ಜೊತೆ ಬಂದು ಮಲ್ಕೊಂತಾರ? ನಿನ್ ಸತ್ರೆ ನಿನ್ ಮಗ ಬಂದು ಬಡ್ಕೊಂತಾರ? ಎಲ್ಲಿವರೆಗೂ? ಮಣ್ಣು ಮಾಡೋವರೆಗೂ. ಮಣ್ಣಾದ್ಮೇಲೆ ಒಂದು ವಾರ ಆಳ್ತಾರೆ. ಆಮೇಲೆ ತಿಥಿ 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 ಹೆಂಗ್ ಮಾಡ್ತಾರೆ? ಜೋರಾಗಿ ಹೆಂಗ್ ಮಾಡ್ತಾರೆ? ಜೋರ್ ಅಂದ್ರೆ ಏನು? 2 ಮೇಕೆ ಸಮಾಧಿ ಹತ್ರ ಕೊಳೋ ಅಂತ ಹತ್ರು. ಅಮ್ಮ ಅಪ್ಪ, ತಿಥಿ ಸಮಯ ಬಂತು, ಮರ್ತೋಗ್ಬಿಟ್ರು. ಗ್ರಾಂಡ್ ಆಗಿ ಹಬ್ಬ ಮಾಡಂಗ್ ಮಾಡ್ತಾ ಇದಾರೆ ಅಷ್ಟೇ. ಯಾರು ಬರಲ್ಲ, ನಿನ್ ಜೊತೆಲಿ ಯಾರು ಬರಲ್ಲ. ಎಲ್ಲಿವರೆಗೂ ಬರ್ತಾರ ಗೊತ್ತಾ? ನಿನ್ ಸತ್ ಮೇಲೆ, ನಿನ್ ಎದೆ ಮೇಲೆ ಮಣ್ಣಾಕೋವರೆಗೂ ಮಾತ್ರ ಬರ್ತಾರೆ. ಮಣ್ಣಾದ್ಮೇಲೆ ಮತ್ತೆ ತಿರುಗಿ ಕೂಡ ನೋಡಲ್ಲ. ಈ ಪ್ರಪಂಚ ಅಷ್ಟೇ, ಈ ಜಗತ್ತಷ್ಟೇ, ಈ ಲೋಕ ಅಷ್ಟೇ. ಅವ್ರುಗಳು ನೋಡಿ ಯಾಕೆ ನೀನ್ ಭಯ ಪಡ್ತಿ? ಯೇಸು ಹೇಳ್ತಾನೆ, ನನ್ನ ನಿಮಿತ್ತ ನಿನ್ನೇನ್ ಕಳ್ಕೊಂಡಿದ್ಯೋ, ನನ್ನ ನಿಮಿತ್ತ ನಿನಗೇನ್ ನಷ್ಟ ಆಗಿದೆಯೋ, ಅದು ನಿನಗೆ ಲಾಭ, ಅದು ನಿನಗೆ ಲಾಭ. ಹಲ್ಲೆಲೂಯಾ. ಎಲಿಯ ಹೇಳ್ತಾನೆ, ಅಮ್ಮ ನಿನ್ ಕಷ್ಟ ದೇವ್ರು ನೋಡಿದ್ದಾನೆ,
ನಿನ್ ಮನೆ ಕಷ್ಟ ದೇವ್ ನೋಡಿದಾನೆ. ಆ ದೇವ್ರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಮನೆಗೆ ಬರ್ಬೇಕಂತೆ, ನಾನು ನಿನ್ನ ಮನೆಗೆ ಬರ್ಬೇಕಂತೆ. ಅವಳೇನಾದ್ರೂ ಒಂದು ವೇಳೆ, ಅಪ್ಪ ನಾನು ವಿಧವೆ, ಮನೇಲಿ ಗಂಡಸರು ಯಾರು ಇಲ್ಲ, ಹುಡುಗ ಇದ್ದಾನೆ ಚಿಕ್ಕವನು, ನಾವಿಬ್ಬರೇ ಇರೋದು, ಅಕ್ಕಪಕ್ಕದವರೆಲ್ಲ ಈಗಲೇ ನಮ್ಮನ್ನ ಒಂಥರ ನೋಡ್ತಾ ಇದ್ದಾರೆ. ಯಾಕೆ? ಮನೇಲಿ ಗಂಡ ಇಲ್ಲ, ಮನೇಲಿ ಗಂಡಸಿಲ್ಲ, ಚಿಕ್ಕ ಹುಡುಗ. ನೀನೇನಾದ್ರೂ ನನ್ನ ಮನೆಗೆ ಬಂದ್ರೆ ನೋಡ್ದಾ, ಇವಳು ಬೇರೆ ಏನೋ ಸಂಬಂಧ ಇಟ್ಕೊಂಡಿದ್ದಾಳೆ, ಬೇರೆ ಯಾರನ್ನ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾಳೆ ಅಂತ ಹೇಳ್ಬಿಡ್ತಾರೆ ಅಂತ ಅವಳು ಹೇಳಿಲ್ಲ. ಅವಳ ನಂಬಿಕೆಯಿಂದ ಸರಿಯಪ್ಪ ಬಾ ಬಾ, ಆದ್ರೆ ನನ್ನ ಮನೇಲಿ ತುಂಬಾ ಕಷ್ಟ ಇದೆ, ನನ್ನ ಮನೇಲಿ ಸ್ವಲ್ಪ ಅಸಿಟ್ ಅಷ್ಟೇ ಇರೋದು, ನನ್ನ ಮನೇಲಿ ಸ್ವಲ್ಪ ಎಣ್ಣೆ ಅಷ್ಟೇ ಇರೋದು, ಬೇರೆ ವಿಧಿ ಇಲ್ಲಪ್ಪ, ಬೇರೆ ದಾರಿ ಇಲ್ಲಪ್ಪ, ನಾನು ಬರಬೇಡ ಅಂತ ಹೇಳ್ತಾ ಇಲ್ಲ, ಬಾ ಇರೋದ್ರ ತಿನ್ಸಾಯಿಡ ಬಾ. ಏ ವಿಧವೆ, ದೇವರು ನಿನ್ನ ಮನೆಯನ್ನು ಕಂಡಿರೋದು, ದೇವರು ನಿನ್ನ ಮನೆಯನ್ನು ನೋಡಿರೋದು, ನಿನ್ನ ಪರಿಸ್ಥಿತಿಯನ್ನು ನೋಡಿರೋದು ನಿನ್ನ ಸಾಯಿಸುವುದಕ್ಕಾಗಿ ಅಲ್ಲ, ನಿನ್ನ ಸಾಯಿಸುವುದಕ್ಕಾಗಿ ಅಲ್ಲ, ನಿನ್ನ ಮನೆಯನ್ನ ಮರಣಕ್ಕೆ ಒಳಪಡಿಸುವುದಕ್ಕಲ್ಲ. ದೇವರು ನನ್ನನ್ನು ನಿನ್ನ ಮನೆ ಕಳಿಸ್ತಾ ಇರೋದು, ನಿನ್ನ ಮನೆಯಲ್ಲಿ ಏನಿಲ್ವೋ, ನಿನ್ನ ಮನೆಯಲ್ಲಿ ಏನು ಮುಗಿದೋಗಿದೆಯೋ, ನಿನ್ನ ಮನೆಯಲ್ಲಿ ಅಧ್ಯಾಯ ಮುಗಿದೋಗಿದೆಯೋ, ಆ ನಿನ್ನ ಮನೆ ಒಳಗಡೆ ಮತ್ತೊಂದು ಅಧ್ಯಾಯವನ್ನ ನನ್ನ ಮೂಲಕವಾಗಿ ದೇವರು ಇವತ್ತು ಓಪನ್ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಮುಗಿದು ಹೋದ ನಿನ್ನ ಅಧ್ಯಾಯ, ಮುಗಿದು ಹೋದ ನಿನ್ನ ಜೀವಿತ, ಮುಗಿದು ಹೋದ ನಿನ್ನ ಬದುಕನ್ನ ದೇವರು ಇವತ್ತು ಒಂದು ಬೆಳಕನ್ನ ಕಳಿಸಿ ಇವತ್ತು ಒಂದು ಹೊಸ ಆರಂಭ, ಒಂದು ಹೊಸ ಆರಂಭ. ಒಪ್ಪೋರು ಮಾತ್ರ ಓ ಜೀಸಸ್. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಏಸಯ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನಿಜವಾದ ಘಟನೆ ಹೇಳಿ, ಒಂದು ನಿಜವಾದ ಘಟನೆ ಹೇಳಿ, ನಂತರವಾಗ ನಾನು ಆಡ್ಗಡೆಗೆ ಹೋಗ್ತೀನಿ. ಹಲ್ಲೆಲೂಯಾ. ಒಂದು ಊರಲ್ಲಿ ಒಂದು ಕ್ರಿಶ್ಚಿಯನ್ ಮನೆ, ಆ ಕ್ರಿಶ್ಚಿಯನ್ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಯಾವಾಗಲೂ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಬೆಳಗ್ಗೆ ಒಂದೆರಡು ಹಾಡಾಡಿ ಒಂದು ಪ್ರಾರ್ಥನೆ, ಮಕ್ಕಳು ಅಯ್ಯಮ್ಮ ಸೇರಿ. ರಾತ್ರಿ ಆದರೆ ಒಂದೆರಡು ಹಾಡು, ಒಂದು ಪ್ರಾರ್ಥನೆ. ಈ ರೀತಿ ಪ್ರಾರ್ಥನೆ ಯಾವಾಗೂ ನಡೆಯುವಂಥ ಒಂದು ಮನೆ. ಹಲ್ಲೆಲೂಯಾ. ಆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಮನೆ. ಆ ಮನೆ ತುಂಬ ಕಷ್ಟದಲ್ಲಿರೋ ಮನೆ, ತಿನ್ನೋಕ್ಕೂ ಪರಿಸ್ಥಿತಿ ಇಲ್ಲ, ಹಾಕೊಳ್ಳೋಕ್ಕೂ ಸರಿ ಬಟ್ಟೆ ಇಲ್ಲ, ಸಾಲ ಜಾಸ್ತಿ ಆಗ್ಬಿಟ್ಟಿದೆ, ಬಾಡಿಗೆ ಕಟ್ಟಕ್ಕೂ ಆಗ್ತಾ ಇಲ್ಲ. ಮನೆ ಓನರ್ ಬರ್ತಾನೆ, ಈ ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂತ ಬಾಯಿ ಬಂದಾಗ ಮಾತಾಡ್ತಾನೆ. ಬಾಡಿಗೆ ಕಟ್ಟದಲ್ಲಿ ತಿನ್ನಕ್ಕೆ ಊಟನೇ ಇಲ್ಲ, ತಿನ್ನಕ್ಕೆ ಊಟನೇ ಇಲ್ಲ, ತುಂಬಾ ಕಷ್ಟ ಮನೆಯಲ್ಲಿ. ಮನೇಲಿ ಸರಿ ಸಾಪೇ ಇಲ್ಲ, ಬೆಡ್ಶೀಟ್ ಇಲ್ಲ. ಯಾವಾಗೂ ಆ ಮನೇಲಿ ತುಂಬಾ ಕಣ್ಣೀರು, ತುಂಬಾ ಕಣ್ಣೀರು. ಹೊರಗಡೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಒಳಗಡೆ ಮಾತ್ರ ತುಂಬಾ ಕಣ್ಣೀರು. ಒಂದಿನ ಅವಳು ತೀರ್ಮಾನ ಮಾಡಿದ್ಲು, ಇಲ್ಲ
ಕೆಲ್ಸಕ್ಕೆ ಹೋಗ್ಬಿಡ್ಲಿ. ನನ್ನ ಗಂಡ ಕೆಲ್ಸಕ್ಕೆ ಹೋಗಿದ ತಕ್ಷಣ ನನ್ನ ಮಕ್ಕಳಿಗೆ ವಿಷ ಕೊಟ್ಬಿಟ್ಟು ನಾನು ಕೂಡ ವಿಷ ತಗೊಂಡು ಸತ್ತೋಗ್ಬಿಡ್ತೀನಿ ಅಂತೇಳಿ ತೀರ್ಮಾನ ಮಾಡಿ ಆ ದಿನ ಬೆಳಗ್ಗೆ ಬೇಗ ಎದ್ದು ಗಂಡನಿಗೆ ಟಕ್ ಟಕ್ ಅಂತ ಎಲ್ಲ ರೆಡಿ ಮಾಡಿ, ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಗಂಡನಿಗೆ ಬೇಗ ಕೊಟ್ಟು ಕಳಿಸ್ಬಿಡೋಣ. ಅವನು ಹೋಗಿದ ತಕ್ಷಣ ಸಾಗಿ ಜೀವನ, ಸಾಗಿ ಬದುಕು, ಸಾಗಿ ಪರಿಸ್ಥಿತಿ. ನನ್ನ ಮಕ್ಕಳು ಊಟ ಇಲ್ದ್ರ ಒದ್ದಾಡುವಂಥ ಪರಿಸ್ಥಿತಿ ನನಗೆಲ್ಲ ನೋಡೋಕ್ಕಾಗ್ತಾ ಇಲ್ಲ. ನನ್ನ ಮನೆ ಪರಿಸ್ಥಿತಿ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಇವತ್ತೇನೇ ಆಗಲಿ ನಾನು ಸತ್ತೋಗ್ಬಿಡ್ತೀನಿ, ನನ್ನ ಮಕ್ಕಳು ನಾನು ಸತ್ತೋಗ್ಬಿಡ್ತೀನಿ, ನನ್ನ ಗಂಡ ಚೆನ್ನಾಗಿರಲಿ ಅಂತೇಳಿ ತೀರ್ಮಾನ ಮಾಡಿ ಗಂಡ ಹೋಗಿದ ತಕ್ಷಣ ವಿಷಯ ಎಲ್ಲ ತೆಗೆದಿಟ್ಕೊಂಡಿದ್ದಾಳೆ. ಟಕ್ಕಂತ ಬಾಗಿಲು ಮುಚ್ಚಿದ್ಲು. ಇನ್ನೇನು ಸಾಯ್ಬೇಕು, ಒಂದು ಶಬ್ದ ಇವಳ ಕಿವಿಗೆ ಬೀಳ್ತಾ ಇದೆ. ಅದು ಯಾವ ಶಬ್ದ ಗೊತ್ತಾ? ಇನ್ನೇನು ವಿಷ ತೆಗೆದುಕೊಂಡಿದ್ದಾಳೆ, ಸಾಯ್ಬೇಕು, ಬಾಗಿಲು ಮುಚ್ಕೊಂಡಿದ್ದಾಳೆ. ಕಾರಣ ಮನೇಲಿ ಭಯಂಕರ ಕತ್ತಲು, ಹೊರೆ ಕಷ್ಟ ಹೊತ್ಕೊಳಕ್ ಆಗ್ತಾ ಇಲ್ಲ. ಫೈನಲ್ ಆಗಿ ತೀರ್ಮಾನ ಮಾಡಿಬಿಟ್ಲು ಸತ್ತೋಗ್ಬಿಡ್ಬೇಕಂತ. ಇನ್ನೇನು ಸಾಯ ಟೈಮ್ನಲ್ಲಿ ಬಾಗಿಲು ಮುಚ್ಕೊಂಡಿದ್ದಾಳೆ. ಒಂದು ಶಬ್ದ ಕೇಳ್ತಾ ಇದ್ದಾಳೆ. ಈ ಶಬ್ದ ಎಲ್ಲಿಂದ ಬರ್ತದೆ ಗೊತ್ತಾ? ಆ ಕಡೆ ಪಕ್ಕದಲ್ಲಿ ದೇವರ ಮಕ್ಕಳು ಪ್ರಾರ್ಥನೆ ಮಾಡುವಂತವರಾಗಿದ್ರು. ಪ್ರಾರ್ಥನೆ ಮಾಡುವಂತ ಮನೆಯಿಂದ ಒಂದು ಶಬ್ದ ಈಚೆ ಕಡೆ ಬರ್ತಾ ಇದೆ. ಪ್ರಾರ್ಥನೆ ಮಾಡುವಂತ ಮನೆ ಒಳಗಿಂದ ಒಂದು ಶಬ್ದ ಇವಳ ಕಿವಿಗೆ ಬೀಳ್ತಾ ಇದೆ. ಅದು ಯಾವ ಶಬ್ದ ಗೊತ್ತಾ? ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಯೆಸಯ್ಯ, ಓ ಯೇಸುವೇ,
ಈ ಹಾಡು ಕೇಳಿದ ತಕ್ಷಣ ಇದೆಲ್ಲಿಂದ ಬರ್ತಾ ಇದೆ? ನಾನು ಸಾಯ್ಬೇಕು ಅಂದ್ಕೊಂಡಿದ್ದೀನಿ. ಮರಣದ ಸಮಯದಲ್ಲಿ ಜೀವವಾಗಿರು, ಕತ್ತಲೆಯ ಸಮಯದಲ್ಲಿ ಬೆಳಕಾಗಿರು, ಸಾಲದ ಸಮಯದಲ್ಲಿ ತಂದೆಯಾಗಿರು ಅಂತ ಬರ್ತಾ ಇದೆಯಲ್ಲ, ಇದು ಎಲ್ಲಿಂದ? ಏನು ಛೇ, ನೋಡೋಣ ಇರು ಅಂತೇಳಿ ಬಾಗಿಲು ತೆಗೆದು ಆಳಾಗೆ ಕೇಳಿಸ್ಕೊಂಡು ಆ ಮನೆ ಒಳಗಡೆ ಹೋದ್ಲು. ಅವಳಿಗೋಸ್ಕರ ಈಕೆ ಪ್ರಾರ್ಥನೆ ಮಾಡಲು ಆ ಕುಟುಂಬ ಬಿಡಿಸಲ್ಪಡ್ತು. ಇವತ್ತು ಕೂಡ ಆ ಕುಟುಂಬ ದೇವರ ಮಕ್ಕಳಾಗಿದ್ದಾರೆ, ಬೆಳಕಿನವರಾಗಿದ್ದಾರೆ. ಬೆಳಕು ಜೀವಿಸ್ತದೆ ಅವರ ಮನೆ ಒಳಗಡೆ. ಬೆಳಕು ಯಾರ ಮನೆ ಒಳಗಡೆ ಬರ್ತದೋ ಅವರ ಮನೆ ಒಳಗಡೆ ಇರುವಂತ ಮರಣ ಅದು 2 ಭಾಗವಾಗಿ ಮಾರ್ಪಡ್ತದೆ. ಈ ಬೆಳಕು ಯಾರ ಮನೆ ಒಳಗಡೆ ಬರ್ತದೋ, ಒಂದು ವೇಳೆ ಸಾಲ ಇದ್ರೆ ಆ ಸಾಲ ನೀಗಲ್ಪಡ್ತದೆ. ಇನ್ನು ಪರಿಸ್ಥಿತಿ ಏನೇ ಆಗಿರ್ಲಿ, ಬೆಳಕು ಬಂದ್ಬಿಡ್ತಾ ನಿನ್ ಚರಿತ್ರೆ ಬದಲಾಯಿಸ್ಬಿಡತ್ತ. ಹಲ್ಲೆಲೂಯಾ. ಆಕೆ ಏನು ಹೇಳಿಲ್ಲ, ಅಕ್ಕಪಕ್ಕದವ್ರು ಏನು ಹೇಳಿಲ್ಲ. ಸರಿಯಪ್ಪ ಬಾ ಅಂತ ಕರ್ಕೊಂಡು ಹೋದ್ಲು. ಮನೆ ಒಳಗಡೆ ಹೋಗಿದ ತಕ್ಷಣ ಆತನ ಹೇಳ್ತಾ ಇದ್ದಾನೆ, ಅಮ್ಮ ನಾನಾಗಿ ಇಲ್ಲಿ ಬಂದಿಲ್ಲ, ನನ್ನ ಇಲ್ಲಿ ದೇವರು ಕರ್ಕೊಂಡು ಬಂದಿದ್ದಾನೆ. ಇಲ್ಲಿ ನಾನಾಗಿ ಬಂದಿಲ್ಲ, ಇಲ್ಲಿ ದೇವನನ್ನ ಕರ್ಕೊಂಡು ಬಂದಿದ್ದಾನೆ. ಅದೇ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮನೆಯಲ್ಲಿ ಇಟ್ಟು ಖಾಲಿ ಆಗಲ್ಲ, ನಿನ್ನ ಮನೆಯಲ್ಲಿ ಎಣ್ಣೆ ಮುಗಿದು ಹೋಗಲ್ಲ. ಈ ಭೂಮಿಗೆ ಮಳೆಯ ವಾಸನೆ ಬರೋವರೆಗೂ ಈ ಮನೆಯಲ್ಲಿ, ಈ ದೇಶದಲ್ಲಿ, ಈ ಪ್ರಾಂತ್ಯದಲ್ಲಿ ಮಳೆ ಬಂದು ಬೆಳೆ ಬೆಳೆದು ಆ ಬೆಳೆ ಎಲ್ಲಾರ ಮನೆಗೆ ಹೋಗೋವರೆಗೂ ನಿನ್ನ ಮನೆಯಲ್ಲಿ ಹಸಿಟಾಗಲಿ ಎಣ್ಣೆ ಆಗಲಿ ಮುಗಿದು ಹೋಗಲ್ಲ ಅಂತ ಹೇಳ್ದ. ಬರೋಬ್ಬರಿ 3 ವರ್ಷ 6 ತಿಂಗಳು ಅದೇ ಹಸಿಟ್ಟು ಅದೇ ಎಣ್ಣೆ ತಿಂದು ತೇಗಿ ಅವರು ಜೀವಂತವಾಗಿದ್ರು. ಹಲ್ಲೆಲೂಯಾ. ನಿಮ್ಗಿನ್ನ ಅರ್ಥ ಆಗಿಲ್ಲಲ್ಲ? ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ ನಿಮ್ಮ ಲೆಕ್ಕಾಚಾರವನ್ನ. ಈಗ ನಿನ್ನ ಮನೆಯಲ್ಲಿ ಒಂದೇ 1 ಕೆಜಿ ಅಕ್ಕಿ ಇದೆ. ಆ ಅಕ್ಕಿ ಬಿಟ್ಟರೆ ನಿನ್ನ ಮನೆಯಲ್ಲಿ ಏನೂ ಇಲ್ಲ ರೀ. ಇಂಥ ಪರಿಸ್ಥಿತಿಗಳಲ್ಲಿ ಎಲ್ಲರೂ ಆದು ಬಂದಿದ್ದೀರಿ. ಇವತ್ತಿಗೂ ಕೂಡ ಕೆಲವು ಜನರು ಆ ಪರಿಸ್ಥಿತಿಯಲ್ಲಿ ಇದ್ದೀರಿ. ನಿನ್ನ ಪರಿಸ್ಥಿತಿ ಇವತ್ತು ಬದಲಾಗತ್ತೆ. ಕಾರಣ ಇಲ್ಲಿ ಕರ್ಕೊಂಡು ಬಂದಿರೋದು ಸ್ವರ್ಗದ ದೇವರು. ಈ ಎಲಿಯನನ್ನ ಕರ್ಕೊಂಡು ಬಂದು ದೇವರೇ ಆಗಿದ್ರೆ, ಆ ವಿಧವೆ ಮನೆಯಲ್ಲಿ ಅದ್ಭುತ ನಡೆದಿದ್ದು ಮಾಡಿದ್ದು ದೇವರೇ ಆಗಿದ್ರೆ, ಇಲ್ಲಿ ನನ್ನ ಕರ್ಕೊಂಡು ಬಂದಿರೋದು ಕೂಡ ನನ್ನ ದೇವರೇ. ನಿನ್ನ ಮನೆಯಲ್ಲಿ ಅದ್ಭುತ ನಡೆಯುತ್ತೆ, ನಿನ್ನ ಕುಟುಂಬದಲ್ಲಿ ಅದ್ಭುತ ನಡೆಯುತ್ತೆ, ನಿನ್ನ ಮನೆಯಲ್ಲಿ ಅದ್ಭುತ ನಡೆಯುತ್ತೆ. ನಿನ್ ಬರ್ರಿಲಿಂದಿರುಗಲ್ಲ. ಈಗ ನಿನ್ನ ಮನೆಯಲ್ಲಿ ಒಂದೇ 1 ಕೆಜಿ ಅಕ್ಕಿ ಇದೆ, ಅದ್ ಬಿಟ್ರೆ ಏನೂ ಇಲ್ಲ. ಸಡನ್ ಆಗಿ ನಿನ್ನ ಮನೆಗೆ 10 ಜನ ಬರ್ತಾರ. ಸಡನ್ ಆಗಿ ನಿನ್ನ ಮನೆಗೆ 10 ಜನ ಬರ್ತಾರ. ಬೇರೆ ಅಂಗಡಿ ಯಾರು ನಿನಗೆ ಸಾಲ ಕೊಡಲ್ಲ, ಪಕ್ಕದ ಮನೆಯವ್ರು ಯಾರು ನಿನಗೆ ದುಡ್ಡು ಕೊಡಲ್ಲ, ನಿನ್ನ ಹತ್ರ ದುಡ್ಡು ಇಲ್ಲ. ಇರೋದು 1 ಕೆಜಿ. 10 ಜನ ಬಂದಿದ್ದಾರೆ, ಏನ್ ಮಾಡ್ತೀಯ? ಈಗ 1 ಕೆಜಿ ಹಾಕ್ತೀಯ, ಏನಾಗುತ್ತೆ? ಎಲ್ಲ ಸ್ವಲ್ಪ ತಿಂದು ಖಾಲಿ ಆಗ್ಬಿಡುತ್ತೆ. ಎಲ್ಲ ಸ್ವಲ್ಪ ತಿಂದು ಖಾಲಿ ಆಗ್ಬಿಡುತ್ತೆ. ಇಷ್ಟಿಷ್ಟೇ, ಜಾಸ್ತಿ ತಿನ್ನಕ್ಕಾಗಲ್ಲ. ಇಷ್ಟಿಷ್ಟೇ. ಆದ್ರೆ ಈ ಮನೆಯಲ್ಲಿ, ಈ ವಿಧವೆ ಮನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಇದೆ, 1 ಕೈ ಇಡೀ ಅಷ್ಟು ಹಸಿಟ್ಟಿದೆ. ಅದು ನೀರಲ್ಲಿ ಅದ್ದಿ ಮಾಡಿದ್ರೆ 2 ರೊಟ್ಟಿ ಆಗೋದು. ಅದು ತಿಂದು ಸಾಯ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಅವಳ ಮನೆ ಇದೆ. ಅವಳ ಮನೆ ಒಳಗಡೆ ಸ್ವರ್ಗದ ದೇವರು ಅವನ ಬೆಳಕನ್ನು ಹೊತ್ತುಕೊಂಡಿರುವಂತ, ತನ್ನ ಸೇವಕನಾಗಿರುವಂತ ಎಲಿಯನನ್ನ ಕಳಿಸ್ತಾ ಇದ್ದಾರೆ.
ದೇವರ ಬೆಳಕನ್ನ ಹೊತ್ತುಕೊಂಡಿರುವಂತ ಏಲಿಯ ಅವಳ ಮನೆ ಒಳಗಡೆ ಹೋಗಿ ಅವನು ಹೇಳ್ತಾ ಇದ್ದಾನೆ, ಅಮ್ಮ ದೇವರಲ್ಲಿ ಸುಮ್ಮನೆ ಕಳಿಸಿಲ್ಲ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನೆ ಅನುಗ್ರಹಿಸೋದಕ್ಕಾಗಿ, ನಿನ್ನ ಮನೆ ತುಂಬಿಸೋದಕ್ಕಾಗಿ, ನಿನ್ನ ಚರಿತ್ರೆ ಬದಲಾಯಿಸೋದಕ್ಕಾಗಿ, ನಿನ್ನ ಕಷ್ಟ, ನಿನ್ನ ಹೊರೆ ದೇವರು ತೆಗೆದುಕೊಳ್ಳೋದಕ್ಕಾಗಿ ದೇವರು ನನ್ನ ಇಲ್ಲಿ ಕಳಿಸಿದ್ದಾನೆ. ಇದು ದೇವರು ಹೇಳ್ತಾ ಇದ್ದಾನೆ, ಈ ದೇಶಕ್ಕೆ ಮಳೆ ಬರೋವರೆಗೂ ನಿನ್ನ ಮನೆಯಲ್ಲಿ ಹಸಿಟ್ಟಾಗಲಿ ಎಣ್ಣೆಯಾಗಲಿ ಮುಗಿದು ಹೋಗಲ್ಲ. ಹಲ್ಲೆಲೂಯ. ಈ ದೇಶಕ್ಕೆ ಭೂಮಿಗೆ ಮಳೆ ಬರೋವರೆಗೂ ನಿನ್ನ ಮನೆಯಲ್ಲಿ ಹಸಿಟ್ಟಾಗಲಿ ಎಣ್ಣೆಯಾಗಲಿ ಮುಗಿದು ಹೋಗಲ್ಲ. ಅದು ಹಾಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ವರ್ಷ ಮಳೆ ಬಂದಿಲ್ಲ ಗೊತ್ತಾ? ಅಲ್ಲೋ, ಎಷ್ಟು ವರ್ಷ ಮಳೆ ಬಂದಿಲ್ಲ ಗೊತ್ತಾ? 3 ವರ್ಷ 6 ತಿಂಗಳು. 3 ವರ್ಷ 6 ತಿಂಗಳು ಆ ದೇಶಕ್ಕೆ ಮಳೆನೇ ಬಂದಿಲ್ಲ. ಈ ಹಸಿಟ್ಟು ಹಾಕದೆ 2 ರೊಟ್ಟಿ ಆಗೋದು ಅಂತ ಹೇಳ್ತಾ ಇರುವಾಗ 3 ವರ್ಷ 6 ತಿಂಗಳು ಹೇಗೆ ಅದ್ಭುತ! ಯಾಕೆ ಅಂದ್ರೆ ಈ ಮನೆಗೆ ಈ ಮನುಷ್ಯನು ಬರಕ್ಕಿಂತ ಮುಂಚೆ ಈ ಮನೆ ಒಳಗಡೆ ಕತ್ತಲು ಭಯಂಕರ ಇತ್ತು, ಮರಣ ಭಯಂಕರ ಇತ್ತು. ಆ ಮನೆ ಸಾಯುವುದು ದೇವರಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ದೇವರು ಆ ಮನೆ ಒಳಗಡೆ ಬೆಳಕನ್ನ ಕಳಿಸ್ತಾ ಈ ಮನೆ ಒಳಗಡೆ ಬೆಳಕು ಹೋಗುವಾಗ, ಯಾವ ಬೆಳಕು? ಯೇಸು ಹೇಳಿದನು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ನಂಬುವವನು ಕೂಡ ಬೆಳಕಾಗಿರ್ತಾನೆ. ಇವತ್ತು ನಿನ್ನ ಮನೆ ಒಳಗಡೆ ಕತ್ತಲಿದ್ರೆ ದೇವರು ಹೇಳ್ತಾ ಇದ್ದಾರ, ಇಲ್ಲಿ ಒಂದು ಬೆಳಕು ಬರೋದಕ್ಕಾಗಿ ಹೋಗ್ತಾ ಇದೆ, ಇಲ್ಲಿ ಒಂದು ಬೆಳಕು ಇಳಿದು ಬರೋದಕ್ಕಾಗಿ ಹೋಗ್ತಾ ಇದೆ. ಈ ಬೆಳಕನ್ನು ಹೊಂದಿಕೊಳ್ಳಕ್ಕೆ ನೀನು ರೆಡಿನಾ? ಹಾಲೆಲೂಯಾ, ಹಾಲೆಲೂಯಾ. ನಂಬ್ತೀರಾ ಇಲ್ಲಿ ಬೆಳಕು ಬಂದಿದೆ ಅಂತ? ಇಲ್ಲಿ ಬೆಳಕು ಬಂದಿದೆ ನಂಬ್ತೀರಾ? ಈ ಬೆಳಕು ನಿನ್ನ ಜೀವಿತದಲ್ಲಿ ಬಂದ್ಬಿಟ್ರೆ ನಿನ್ನ ಒಳಗಡೆ ಮಾಟ ಮಂತ್ರ ಇರಕ್ಕಾಗಲ್ಲ. ಈ ಬೆಳಕು ನಿನ್ನ ಒಳಗಡೆ ಬಂದ್ಬಿಟ್ರೆ ನಿನ್ನ ಒಳಗಡೆ ದುರಾತ್ಮಗಳು ಇರಕ್ಕಾಗಲ್ಲ. ಈ ಬೆಳಕು ನಿನ್ನ ಒಳಗಡೆ ಬಂದ್ಬಿಟ್ರೆ ಮಾಟ ಮಂತ್ರಗಳೇನು ನಡೆಯಲ್ಲ, ಸಾಲದ ನುಗ ಒಡೆಯಲ್ಪಡುತ್ತೆ, ರೋಗ ಇರಕ್ಕಾಗಲ್ಲ, ಕಷ್ಟ ಹೊರೆ ಇರಕ್ಕಾಗಲ್ಲ. ಕಾರಣ ಇದು ದೇವರ ಬೆಳಕು. ನನಗೆ ಗೊತ್ತಿಲ್ಲ, ಒಂದು ವೇಳೆ ನಿನ್ನ ಮಕ್ಕಳ ಜೀವಿತದಲ್ಲಿ ಕತ್ತಲಿರಬಹುದು, ನಿನ್ನ ಮನೆ ಒಳಗಡೆ ಕತ್ತಲಿರಬಹುದು, ನಿನ್ನ ಜೀವಿತದಲ್ಲಿ ಕತ್ತಲಿರಬಹುದು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನೆ ಒಳಗಡೆ, ನಿನ್ನ ಹೃದಯದ ಒಳಗಡೆ ಒಂದೇ ಒಂದು ಅವಕಾಶ ಕೊಡು, ಒಂದೇ ಒಂದು ಅವಕಾಶ ಕೊಡು. ಯಾವ್ದ್ಯಾವ್ದಕ್ಕೂ ಎಂತೆತ್ತದಕ್ಕೂ ನೀನು ಅವಕಾಶ ಕೊಟ್ಟೆ, ಆದರೆ ಹೊರೆ ಹಾಗೆ ಇದೆ, ಕಷ್ಟ ಹಾಗೆ ಇದೆ. ಆದರೆ ಯೇಸು ಹೇಳ್ತಾ ಇದ್ದಾರೆ, ನಾನು ಬೆಳಕಾಗಿದ್ದೇನೆ, ನಾನು ಬೆಳಕಾಗಿದ್ದೇನೆ, ನನಗೊಂದು ಅವಕಾಶ ಕೊಡು, ನನಗೊಂದೇ ಒಂದು ಅವಕಾಶ ಕೊಡು. ನಾನು ನಿನ್ನ ಹೃದಯದ ಬಾಗಿಲು ತಡ್ತೀನಿ, ನಾನು ನಿನ್ನ ಹೃದಯದ ಬಾಗಿಲು ತಡ್ತೇನೆ. ನನಗೋಸ್ಕರ ಬಾಗಿಲು ತೆಗಿಯಕ್ಕೆ ನೀನು ರೆಡಿನಾ? ನನಗೋಸ್ಕರ ನಿನ್ನ ಬಾಗಿಲು ತೆರೆಯೋದಕ್ಕೆ ಸರಿನಾ? ನನಗೋಸ್ಕರ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆಯೋದಕ್ಕೆ ನೀನು ರೆಡಿ ಆದರೆ ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ. ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ, ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ. ಇವತ್ತು ನೀನು ಸಾಯ್ಬೇಕು ಅನ್ಕೊಂಡಿದ್ಯಾ? ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನೀ ನನಗೆ ಬೇಕು, ನೀ ನನಗೆ ಬೇಕು. ನಾನು ಬೆಳಕಾಗಿ ಬಂದಿದ್ದೀನಿ, ಒಂದು ಚಾನ್ಸ್ ಕೊಡು,
ನಿನ್ನ ಜೀವಿತ ನಾನು ಬದಲಾಯಿಸ್ತೇನೆ, ನಿನ್ನ ಬದುಕು ನಾನು ಬದಲಾಯಿಸ್ತೇನೆ, ನಿನ್ನ ಕುಟುಂಬ ನಾನು ಬದಲಾಯಿಸ್ತೀನಿ, ನಿನ್ನ ತಲೆಮಾರು ನಾನು ಬದಲಾಯಿಸ್ತೀನಿ, ನಿನ್ನ ಭವಿಷ್ಯತ್ ನಾನು ಬದಲಾಯಿಸ್ತೀನಿ, ನಿನ್ನ ವಿದ್ಯಾಭ್ಯಾಸ ನಾನು ಬದಲಾಯಿಸ್ತೀನಿ, ನಿನ್ನ ಚರಿತ್ರೆ ಹೊಸದಾಗಿ ನಾನು ಬರೆಯುವುದಕ್ಕಾಗಿ ಹೋಗ್ತೇನೆ. ಹಲ್ಲೆಲೂಯಾ. ಜಕಾಯನು ಯೇಸುವನ್ನ ನೋಡೋದಕ್ಕಾಗಿ ಬಂದ. ಇಲ್ಲಿ ನೀವು ಕೂಡ ಕೆಲವು ಜನರಷ್ಟೇ, ಏನ್ ನಡೆಯುತ್ತೆ ನೋಡೋಣ ಬಾ, ಏನಾಗುತ್ತೋ ನೋಡೋಣ ಬಾ ಅಂತ ಇಲ್ಲಿ ಬಂದಿದ್ಯಾ. ಜಕ್ಕಾಯನ ಹಾಗೆ ಅದೇನ್ ನಡೆಯುತ್ತೆ ನೋಡೋಣ ಬಾ, ನೋಡ್ ಬಂದ್ಬಿಡೋಣ. ಕೆಲವು ಜನರು ಆಗುತ್ತೆ ಅಂತ ಬಂದಿದ್ದೀರಾ, ಕೆಲವು ಜನರದ್ದು ಹೆಂಗಾಗತ್ತೆ ನೋಡೋಣ ಅಂತ ಬಂದಿದ್ದೀರಾ. ಜಕ್ಕಾಯನು ಹಾಗೇನೆ ಯೇಸುವನ್ನ ನೋಡಕ್ ಬಂದ. ಜನರು ನಿಮಿತ್ತ ನೋಡಕ್ಕಾಗಿಲ್ಲ, ತುಂಬಾ ನಿರಾಸೆಯಾಗಿ ಮಾರಪಟ್ಟ. ನಾನು ಯೇಸುವನ್ನ ನೋಡ್ಬೇಕಂತ ಬಂದೆ, ಯೇಸು ನಮ್ಮ ಮುಖಾಮುಖಿಯಾಗಿ ನೋಡೋದಕ್ಕಾಗಿ ಬಂದೆ, ನನಗಾಗಿಲ್ವೇ, ನನಗೆ ಅವಕಾಶ ಸಿಕ್ಕಿಲ್ವೇ ಅಂತೇಳಿ ಬೇಸರದಿಂದಿರುವಾಗ, ಹಲ್ಲೆಲೂಯಾ, ಅವನಿರುವ ಜಾಗದಲ್ಲೇನೆ ಯೇಸು ನಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೀನಿರುವ ಜಾಗದಲ್ಲಿ, ನೀನಿರುವಂಥ ಸ್ಥಳದಲ್ಲಿ, ನೀನು ಕೂತಿರುವ ಜಾಗದಲ್ಲಿ ನಾನು ಯೇಸು ನಡ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾನೆ. ಅಮ್ಮ, ಅಪ್ಪ, ಇನ್ ಸ್ವಲ್ಪ ಹೊತ್ತಿಗೆ ನಿನ್ನ ಮುಂದೆಗಡೆ ಯೇಸು ನಡ್ಕೊಂಡು ಬರ್ತಾರೆ. ನನಗೆ ಗೊತ್ತಿಲ್ಲ ಯೇಸುವನ್ನ ಬಿಟ್ಟು ಹೋಗ್ತೀಯೋ, ಯೇಸುವನ್ನ ಕರ್ಕೊಂಡು ಮನೆಗೆ ಹೋಗ್ತೀಯೋ. ಹಲ್ಲೆಲೂಯಾ. ಯೇಸುವನ್ನ ಇಲ್ಲೇ ಬಿಟ್ಟು ಹೋಗ್ತೀಯೋ, ಯೇಸುವನ್ನ ಕರ್ಕೊಂಡು ಮನೆಗೆ ಹೋಗ್ತೀಯೋ. ಹಲ್ಲೆಲೂಯಾ. ಆದ್ರೆ ಒಂದು ಮಾತ್ರ ಸತ್ಯ, ಈಗ ನಿನ್ನ ಮುಂದೆಗಡೆ ಯೇಸು ಇದ್ದಾರೆ, ನಿನಗಾಗಿ ಬಂದಿದ್ದಾನೆ. ಏನಾಗುತ್ತೋ ಅಂತ ನೋಡ್ಲಿಕ್ಕಾಗಿ ಜಕ್ಕಾಯನು ಬಂದ. ಯೇಸು ಹತ್ರ ಹೋಗ್ಲಿಕ್ಕಾಗಿಲ್ಲ, ಯೇಸುವನ್ನ ನೋಡ್ಲಿಕ್ಕಾಗಿಲ್ಲ. ಅಯ್ಯೋ, ಕಷ್ಟಪಟ್ಟು ಬಸ್ ಇಟ್ಕೊಂಡು, ರಥದಲ್ಲಿ, ಎತ್ತಿನ ಗಾಡಿಲಿ, ಆಟೋದಲ್ಲಿ, ಬೈಕಲ್ಲಿ ಅಷ್ಟು ದೂರದಿಂದ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ನಾನು ಬಂದೆ. ಕೊನೆಗೆ ಯೇಸುವನ್ನ ನೋಡಕ್ಕಾಗಿಲ್ವೇ, ಯೇಸು ಹತ್ರ ಮಾತಾಡಕ್ಕಾಗಿಲ್ವೇ ಅಂತ ಬೇಸರದಲ್ಲಿರುವಾಗ, ವೇದನೆಯಲ್ಲಿರುವಾಗ, ಅವನು ಯಾವ ಜಾಗದಲ್ಲಿದ್ನೋ ಅದೇ ಜಾಗದಲ್ಲಿ ಯೇಸು ನಡ್ಕೊಂಡು ಬರ್ತಾ ಇದ್ದಾರ. ಹಲ್ಲೆಲೂಯಾ. ಅವನು ಇರುವ ಜಾಗದಲ್ಲೇ ರೀ ಯೇಸು ಹುಡ್ಕೊಂಡು ಬರ್ತಾ ಇದ್ದಾರ್ರಿ. ಎಂತ ಒಳ್ಳೆ ದೇವರ್ರಿ. ನೀನ್ ಕಷ್ಟದಲ್ಲಿರುವಾಗ, ನೀನ್ ವೇದನೆಯಲ್ಲಿರುವಾಗ, ನೀನಿರುವ ಜಾಗದಲ್ಲೇ ನಿನ್ನ ಹುಡುಕೊಂಡು ಬಂದು, ಮಗನೇ, ನಾನು ಬಂದಿದ್ದೀನಿ, ನಾನಿದ್ದೀನಿ, ಭಯ ಪಡಬೇಡ. ನಿನ್ನ ಎಲ್ಲರೂ ಬಿಟ್ಟೋದ್ರಲ್ಲ, ರಿಲೇಷನ್ಗಳೆಲ್ಲ ಬಿಟ್ಟೋದ್ರಲ್ಲ, ಅಕ್ಕ ತಂಗಿ ಎಲ್ಲ ಬಿಟ್ಟೋದ್ರಲ್ಲ, ಅಪ್ಪ ಅಮ್ಮ ಎಲ್ಲ ಬಿಟ್ಟೋದ್ರಲ್ಲ, ಎಲ್ಲ ಜನರು ಬಿಟ್ಟೋದ್ರಲ್ಲ, ನಂಬಿದವರೆಲ್ಲ ಬಿಟ್ಟೋದ್ರಲ್ಲ, ಪರವಾಗಿಲ್ಲ. ಯಾರೆಲ್ಲ ಬಿಟ್ಟೋಗಿರ್ಬೋದು, ಆದ್ರೆ ನೀನಿರುವ ಜಾಗದಲ್ಲಿ ಬಂದಿದ್ದೀನಿ. ನಿನ್ನ ಬಿಟ್ಟೋಗೋದಕ್ಕಾಗಿ ಅಲ್ಲ, ನಿನ್ನ ಕರ್ಕೊಂಡು ಹೋಗೋದಕ್ಕಾಗಿ, ನಿನ್ ಜೊತೆ ಬರೋದಕ್ಕಾಗಿ. ನಿನ್ ಮನೆಗೆ ಇದುವರೆಗೂ ಯಾರು ಬಂದಿಲ್ಲಲ್ಲ, ನಿನ್ಗೊಂದು ಹೆಸರಿದೆ ಅಲ್ವಾ? ನೀನ್ ಪಾಪಿ, ಕಳ್ಳ, ಅನ್ಯಾಯವಾಗಿ ಸುಳಿದುಕೊಳ್ಳುವವನು, ಇವನು ಪಾಪಿ ಆಗಿದ್ದಾನೆ.
ಇವನ್ ಶಾಪಗ್ರಸ್ತನಾಗಿದ್ದಾನೆ, ಇವನ್ ದರಿದ್ರನಾಗಿದ್ದಾನೆ, ಇವ್ರ ಮನೆ ಯಾರು ಹೋಗಬಾರ್ದಂತ ಹೇಳಿ ಆ ಊರ್ ಜನರು, ರಿಲೇಷನ್ಗಳು ಒಂದು ವಿಧಿ ಬರೆದಿರುವಾಗ ಆ ವಿಧಿಯ ಮುಂದಗಡೆ ನನ್ನ ಯೇಸು ನಡ್ಕೊಂಡು ಬಂದು ಜಕ್ಕಾಯನನ್ನು ನೋಡಿ ಅಲ್ಲೇ ನಿಂತುಕೊಂಡನು. ನೀನ್ ಕಷ್ಟದಲ್ಲಿರುವಾಗ, ನೀನ್ ಕತ್ತಲಲ್ಲಿರುವಾಗ, ತಿನ್ನಕ್ಕೂ ಗತಿ ಇಲ್ದೇ ಇರುವಾಗ ಎಷ್ಟೋ ಜನ ಬಂದ್ರು, ನೋಡಿದ್ರು, ಒಬ್ಬರು ನಿಂತಿಲ್ಲ ಅಲ್ವಾ? ಅದೇ ಈ ಲೋಕ, ಅದೇ ಈ ಸಮಾಜ, ಅದೇ ಜನರು, ಅದೇ ನಿನ್ನ ಹತ್ರ. ಅವ್ರಿಗೆ ಕೊಡಿಸ್ಲಿಕ್ಕೆ ಬೇಕಾಗಿರುವಷ್ಟು ದುಡ್ಡು ನಿನ್ನ ಹತ್ರ ಇದ್ರೆ ಪ್ರತಿದಿನ ಬಂದು ನಿನ್ನ ಮನೆ ಬಾಗಿಲು ತಟ್ಟಿ ನಿನ್ನ ಮನೆ ಒಳಗಡೆ ಕೂತ್ಕೊಂಡು ಚೆನ್ನಾಗಿದ್ಯಾ ಅಂತ ಕೇಳಿ ಟೀ ಕಾಫಿ ಕುಡ್ದು ಹೋಗ್ತಾರೆ. ಆದ್ರೆ ನಿನ್ನ ಹತ್ರ ಏನು ಇಲ್ಲ ಅಂದ್ರೆ